ಬಾರ್ ಓನ್ ಮಾಡ್ತಾ ಇದ್ರೆ ಅಥವಾ ಲಿಕ್ಕರ್ ಬಿಸ್ನೆಸ್ ಮಾಡ್ತಾ ಇದ್ರೆ ಜನರೇಷನ್ ವರೆಗೆ ಕೂತ್ ತಿನ್ಬಹುದು ಅಂತ. ಅಷ್ಟು ರಿಸ್ಕ್ ಫ್ರೀ, ಅಷ್ಟು ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ. ಹೌದಾ? ನಿಜ. ಇವಾಗಿಲ್ಲ. ಇವ್ರು ಮ್ಯಾನುಫ್ಯಾಕ್ಚರ್ ಕೊಡ್ತಿರೋ 45, ಮಾರ್ತಿರೋ ರೇಟು 155. ಎಷ್ಟು ಟ್ಯಾಕ್ಸ್ ಇದೆ ಈಗ? 207. ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ನನ್ನ ಜೊತೆ ಆಗ್ತಾ ಇದ್ದಾರೆ ಜಸ್ಟ್ ಮಾದೇಶ. ಈ ಪೇಜ್ ನ ನೀವೆಲ್ಲರೂ ಫಾಲೋ ಮಾಡ್ತಾ ಇರ್ತೀರಿ. ಅದರ ಜಸ್ಟ್ ಮಾದೇಶ್ ಅವರೇ ನಮ್ಮ ಜೊತೆ ಇದ್ದಾರೆ. ಬಾರ್ ಓಪನ್ ಮಾಡಿದ್ರೆ ನಂಗೆ ಎಷ್ಟು ಕಾಸ್ಟ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗಬಹುದು, ಪಬ್ ಓಪನ್ ಮಾಡಿದ್ರೆ ನಂಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ. ಲೈಸೆನ್ಸ್ ಬಿಟ್ಟು ಲೋಕಲ್ ಅಲ್ಲಿ ಮಾಡಬೇಕು ಅಂದ್ರೆ 1.5 ಕೋಟಿ ಬೇಕು. ಒಂದೇನಪ್ಪಾ ಅಂದ್ರೆ ಓನರ್ಗಳ ಸೂಪರ್ವಿಷನ್ ಇಲ್ಲ ಅಂತಂದ್ರೆ ಬಾರಲ್ಲಿ ಮೋಸ ಮಾಡೋದು ಮೇಜರ್ ಚಾನ್ಸಸ್. ಈ ಕನ್ಸಂಪ್ಷನ್ ಅಂತ ಹೇಳಿದಾಗ ಬಂತು, ಈ ಜೆನ್ಸಿಗಳಿದ್ದಾರೆ, ಇನ್ನು ಮುಂದೆ ಜೆನ್ಸಿ ಹುಡುಗರೇ ಇರೋದು ಜಾಸ್ತಿ. ಹೌದು. ಸೊ ಅಂಥವ್ರು ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ, ಕುಡಿಯೋದು ಕಮ್ಮಿ, ಆಲ್ಕೋಹಾಲ್ ಬೇಡ ಅಂತ ಹೇಳೋರು ಇದ್ದಾರೆ. ಸೊ ಇಂಥವ್ರು ಇದ್ದಾಗ ಈ ಬಿಸ್ನೆಸ್ ಹೊಡ್ತಾ ಅಲ್ವಾ ಇನ್ನು ಅಂತ, ಕನ್ಸಂಪ್ಷನ್ ಕಮ್ಮಿ ಆಗ್ಬಿಟ್ರೆ. ಜೆನ್ಸಿ ಅವರು ಕುಡಿಯೋದು ಕಮ್ಮಿನೇ ಒಪ್ಕೋತೀನಿ. ಅದ್ರಲ್ಲಿ ನಾವು ನಾರ್ತ್ ಇಂಡಿಯನ್ ನೋಡಿದ್ರೆ ಸೌತ್ ಇಂಡಿಯನ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಅದ್ರಲ್ಲಿ ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ಇದು ಎಲ್ಲಿಂದ ಶುರು ಆಯ್ತು ಅಂತ ಇವಾಗ ಕಲ್ಚರ್ ಆಗಿ ಹೋಗ್ತಾ ಇದೆ ಅಂತ. ವೀಕ್ಷಕರ ನಮಸ್ಕಾರ. ಗ್ರೋ ಕನ್ನಡದ ಮನಿ ಗೈಡ್ನ ಮತ್ತೊಂದು ವಿಶೇಷ ಪಾಡ್ಕಾಸ್ಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ನಾವೆಲ್ಲರೂ ಅನ್ಕೊಂಡಿರ್ತೀವಿ ಈ ಬಾರ್ ಬಿಸ್ನೆಸ್ ಅಥವಾ ಲಿಕ್ಕರ್ ಬಿಸ್ನೆಸ್ ತುಂಬಾನೇ ಪ್ರಾಫಿಟೇಬಲ್ ಬಿಸ್ನೆಸ್ ಅಂತ. ಆದ್ರೆ ಎಣ್ಣೆ ಲಿಕ್ಕರು ಅಂದ ತಕ್ಷಣ ಶಾಂತಂ ಪಾಪಂ ಅನ್ಕೊಂಡ್ಬಿಡ್ತೀವಿ. ತುಂಬಾ ಜನ ಈ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಬಟ್ ಹೇಗ್ ಮಾಡೋದು, ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗತ್ತೆ, ಈ ಲೈಸೆನ್ಸಿಂಗು, ಈ ತಲೆ ಬಿಸಿ ಯಾಕೆ ಅಂತ ಅನ್ಕೊಂಡಿರ್ತಾರೆ. ತುಂಬಾ ಜನಕ್ಕೆ ಆ ಇನ್ಫಾರ್ಮೇಶನ್ ಕೂಡ ಗೊತ್ತಿರೋದಿಲ್ಲ. ಸೊ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ನಾವು ಬಾರ್ ಬಿಸ್ನೆಸ್ ಅಥವಾ ಲಿಕ್ಕರ್ ಬಿಸ್ನೆಸ್ ಇದನ್ನ ಮಾಡೋದು ಹೇಗೆ, ಶುರು ಮಾಡೋದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಲೈಸೆನ್ಸ್ಗಳನ್ನ ಎಲ್ಲಿಂದ ಪಡ್ಕೋಬೇಕು, ಏನೆಲ್ಲ ಲೈಸೆನ್ಸಿಂಗ್ ಇದೆ, ಜೊತೆಗೆ ಸರ್ಕಾರ ಇತ್ತೀಚೆಗೆ ಮಾಡಿದಂಥ ಕೆಲವೊಂದಷ್ಟು ಬದಲಾವಣೆಗಳು ಏನು, ಇದೆಲ್ಲದರ ಬಗ್ಗೆ ಮಾತಾಡೋಣ. ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ನನ್ನ ಜೊತೆ ಆಗ್ತಾ ಇದ್ದಾರೆ ಜಸ್ಟ್ ಮಾದೇಶ. ಈ ಪೇಜ್ ಅನ್ನ ನೀವೆಲ್ಲರೂ ಫಾಲೋ ಮಾಡ್ತಾ ಇರ್ತೀರಿ. ಅದರ ಜಸ್ಟ್ ಮಾದೇಶ್ ಅವರೇ ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಅವರ ಮಗ ರಕ್ಷಿತ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಕಂಪ್ಲೀಟ್ಲಿ ಈ ಬಿಸ್ನೆಸ್ ನ ಬಗ್ಗೆ ಮಾತಾಡೋಣ ಈ ಪಾಡ್ಕಾಸ್ಟ್ ನಲ್ಲಿ. ನಮಸ್ತೆ ಸರ್, ಪಾಡ್ಕಾಸ್ಟ್ಗೆ ಸ್ವಾಗತ ಇಬ್ರಿಗೂ. ನಮಸ್ಕಾರ ಸರ್. ಏನಾಗಿದೆ ಅಂತ ಹೇಳಿದ್ರೆ ಒಂದು 40-50 ಅಂತ ಈ ವಯಸ್ಸು ಹೋದ್ಮೇಲೆ ಸೋಷಿಯಲ್ ಮೀಡಿಯಾ ನೋಡೋರೆ ಕಮ್ಮಿ. ಅದರಲ್ಲಿ ನೀವು ಈಗ ಆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಯಾರು ಮಾಡದೇ ಇರೋಂಥ ಕಂಟೆಂಟ್ಗಳನ್ನ ಮಾಡ್ತಾ ಇದ್ದೀರಾ. ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇದೆ, ತುಂಬಾ ರೀಚ್ ಆಗ್ತಾ ಇದೆ. ಆಕ್ಚುಲಿ ಈ ಬಾರ್ ಬಿಸ್ನೆಸ್ಸು ಅಥವಾ ಲಿಕ್ಕರ್ ಅಂತ ಹೇಳಿದಾಗ ಶಾಂತಂ ಪಾಪಂ ಅನ್ಕೊಂತಾರೆ. ಬಟ್ ಬಿಸ್ನೆಸ್ ಅಂತ ಬಂದಾಗ ಹೈಲಿ ಪ್ರಾಫಿಟಬಲ್ ಬಿಸ್ನೆಸ್ ನಾವು ಮಾಡಬೇಕಲ್ಲ, ಬಟ್ ಹೇಗೆ ಮಾಡೋದು ಅಂತ ತುಂಬಾ ಜನರು ಗೊತ್ತಿಲ್ಲ. ಅದನ್ನ ನೀವು ತಿಳಿಸ್ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ ಸರ್. ಫಸ್ಟ್ ಸ್ಟ್ರೈಟ್ ಅವೇ ಕ್ವೆಶ್ಚನ್ ಬರೋ ಮುಂಚೆ ಈ ಇನ್ಫ್ಲುಯೆನ್ಸರ್ ಜರ್ನಿ ಹೇಗ್ ಶುರು ಆಯ್ತು ಅಂತ ನಿಮ್ ಹಿನ್ನೆಲೆ ಹೇಳ್ಬೋದಾ? ಏನ್ ಮಾಡ್ತಾ ಇದ್ರಿ, ಎಲ್ಲಿಂದ ನೀವು? ಮೂಲತಃ ನಾವು ಹೇಳಿಗ್ರು ನಮ್ದೆಲ್ಲ ಕುಲ್ಕಸ್ಬೆಲ್ಲ ಸೇಂದಿ ಮರ ಕೀಳ ಕಟ್ಕೊಂಡು ಸೇಂದಿ ವ್ಯಾಪಾರ ಮಾಡ್ಕೊಂಡು ಅಲ್ಲೇ ಚಾಕಣೆ ಗಿಟ್ನ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ನಮ್ಮ ಜೀವನ ಮಾಡ್ಕೊಂಡು ಹೋಯ್ತಾ ಇದ್ವಿ. ಸುಮಾರು ವರ್ಷದಿಂದ ನಮ್ಮ ತಂದೆ ತಾಯಿಗಳು ನಾವು ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಕೊನೆಗೆ ಏನಾಯ್ತು, ಒಂದು ಹಂತಕ್ಕೆ ನಮ್ಗೆ ಬುದ್ಧಿ ಬಂದಾಗ ಏನಾಗ್ಬಿಡ್ತು, ಸೇಂದಿ ವ್ಯಾಪಾರ ಮಾಡ್ಕೊಂಡು ಬಂದ್ವಲ್ಲ, ಸೇಂದಿನ ಆಟೋಮೆಟಿಕ್ ಆಗಿ ನಿಲ್ಲಿಸ್ಬಿಟ್ರು ಸರ್ಕಾರದವರು. ಜೀವನ ಮಾಡೋದು ಭಾರಿ ಕಷ್ಟ ಆಯ್ತು. ಆವಾಗ ಯೋಚನೆ ಮಾಡಿದಾಗ ಏನ್ ಮಾಡೋದು ಅಂದಾಗ ಸರಾಯಿನ ಮತ್ತೆ ಸರಾಯಿ ವ್ಯಾಪಾರ ಮಾಡಕ್ ಶುರು ಮಾಡಿದ್ವಿ. ಕೊನೆಗೆ ಏನಾಯ್ತು, ಅದರಲ್ಲೂ ನಮ್ಗೆ ಯಾಕೋ ಕೈ ಹತ್ತಕ್ಕಾಗ್ಲಿಲ್ಲ, ಯಾಕೆ ಜೀವನ ಮಾಡೋದು ಕಷ್ಟ ಆಯಿತು. ನಾನೇನು ಮಾಡಿದೆ, ಬೆಂಗಳೂರಿಗೆ ಬಂದ್ಬಿಟ್ಟೆ. ಯಾಕೆ ಅಂತ ಅದ್ರ ಜೀವನ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ಒಂದು ಬಾರಿಗೆ ಸೇರಿಕೊಂಡು ಕ್ಲೀನು ಮಾಡಿದ್ವಿ, ಕೆಲಸನೂ ಮಾಡಿದ್ವಿ, ಮತ್ತು ಗ್ಲಾಸು ತೊಳೆದಿದ್ವಿ. ಆಮೇಲೆ ಕ್ಯಾಶಿಯರ್ ಆಗಿ ಬಡ್ತಿ ಪಡೆದು ಆಮೇಲೆ ಒಂದು ಒಳ್ಳೆ ಬಾರಲ್ಲಿ ಕ್ಯಾಶಿಯರ್ ಆಗಿ ಅದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ತಿಳ್ಕೊಂಡು ನಾವು ಅಲ್ಲೇ ಜೀವನ ಮಾಡ್ಕೊಂಡು ಒಂದು 35-40 ವರ್ಷದಿಂದಲೂ ನಾವು ಜೀವನ ಮಾಡ್ಕೊಬಂದು ಈ ಹಂತಕ್ಕೆ ಬಂದಿದ್ದೀವಿ. ಸರಿ, ಬಾರ್ ಬಗ್ಗೆ ನಮಗೆಲ್ಲ ಚೆನ್ನಾಗಿ ತಿಳುವಳಿಕೆ ಇದೆಯಲ್ಲ, ಬಾರ್ ಬಗ್ಗೆನೇ ಒಂದು ಯಾವ್ದಾದ್ರು ಜನಗಳಿಗೆ ತಿಳಿಸ್ಬಿಡೋಣ, ನೋಡೋಣ, ಅದರೊಂದು ಜನಗಳು ತಿಳ್ಕೊತಾರ, ನಮ್ಗೆ ಏನಾದ್ರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊಂಡು, ನಮ್ಮ ತಂದೆ ಹೆಸರು ಜವರೇಗೌಡ ಅಂತ, ನನ್ನ ಹೆಸರು ಮಾದೇಶ ಅಂತ. ಜವರೇಗೌಡ ಜಸ್ಟ್ ಮಾದೇಶ ಅಂತ ಹಾಕ್ಬಿಟ್ಟು ಒಂದು ಪೇಜ್ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಅದೇನೋ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ಜನಗಳೆಲ್ಲ ತುಂಬ ಇಷ್ಟಪಟ್ಟು ನೋಡಿ ಎಲ್ಲ ನಮಗೆ ಫಾಲೋವರ್ಸ್ ಆಗಿ ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಆ ಜನಗಳಿಗೆಲ್ಲ ನಾವು ಇವತ್ತು ಥ್ಯಾಂಕ್ಸ್ ಹೇಳ್ತೀವಿ. ಎಸ್ ಸರ್, ಕರೆಕ್ಟ್ ಆಗಿ ಸ್ಟ್ರೈಟ್ ಅವೇ ಕ್ವೆಶನ್ಸ್ ಹೋಗೋಣ. ಆಯ್ತು. ಈಗ ತುಂಬಾ ಜನ ಅನ್ಕೊಂತಾರೆ ಬಾರ್ ಬಿಸ್ನೆಸ್ ಮಾಡಬೇಕು, ಹೈಲಿ ಪ್ರಾಫಿಟೇಬಲ್ ಬಿಸ್ನೆಸ್ ಇದು ಅಂತ. ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟು ಅಷ್ಟೇ ಬೇಕಾಗತ್ತೆ. ಸೊ ಸ್ಕ್ರಾಚ್ ಇಂದ ಒಂದು ಬಾರ್ ಬಿಸ್ನೆಸ್ ಅನ್ನ ಶುರು ಮಾಡೋದು ಹೇಗೆ, ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗತ್ತೆ, ಜೊತೆಗೆ ಆ ಇನ್ವೆಸ್ಟ್ಮೆಂಟ್ ಅನ್ನ ರಿಕವರಿ ಮಾಡೋದಕ್ಕೆ ಎಷ್ಟು ವರ್ಷಗಳು ಬೇಕಾಗತ್ತೆ, ಕಂಪ್ಲೀಟ್ ಆಗಿ ಬಿಸ್ನೆಸ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸರ್, ಈ ಬಿಸ್ನೆಸ್ ವರ್ಕ್ ಆಗತ್ ನೀವು ಕೇಳಿದ ಕ್ವಶನ್ ಚೂರ್ ಇನ್ನು ಪ್ರಿಸೈಸ್ ಆಗಿ ಕೇಳ್ಬೇಕು. ಈ ಲೈಸೆನ್ಸ್ ಗಳಲ್ಲಿ ಬೇರೆ ಬೇರೆ ತರ ಲೈಸೆನ್ಸ್ ಗಳಿವೆ. ಬಾರ್ ಬಿಸ್ನೆಸ್ ಅಂತ ತಗೊಳ್ಳೋಣ. ಬಾರ್ ಬಿಸ್ನೆಸ್ ಅಲ್ಲಿ ಯಾವ್ದು ಫಸ್ಟ್ ಲೋಕಲ್ ಬಾರ್ಗಳು ಇದಾವೆ. ಓಕೆ, ಈಗ ಬಾರ್ ಮಾಡ್ತೀನಿ ಅಂತ ನಾನು ಶುರು ಮಾಡಿದಾಗ ಫಸ್ಟ್ ನನ್ನ ತಲೆಯಲ್ಲಿ ಯಾವ್ದು ಮಾಡ್ತೀನಿ ಅಂತ ಬರ್ಬೇಕು. ಹೌದು.
ಯಾವ business ಯಾವ್ದು ಮಾಡ್ತೀನಿ ಅಂತ, ಪಬ್ ಮಾಡ್ಬೇಕಾ, ಲೋಕಲ್ ಬಾರ್ ಮಾಡ್ಬೇಕಾ, MRP ಮಾಡ್ಬೇಕಾ, ಯಾವ್ದು ಮಾಡ್ಬೇಕು ನಾನು ಅನ್ನೋದನ್ನ ಫಸ್ಟ್ ಅವ್ರಿಗೆ ಬರ್ಬೇಕು. ಓಕೆ. ಮತ್ತೆ ಯಾವ ಸ್ಕೇಲ್ ಅಲ್ಲಿ ಮಾಡ್ತೀನಿ, ನನ್ನ ಕೆಪಾಸಿಟಿ ಏನು, ನಾನು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಏನಿದೆ, ನಾನು ಹ್ಯಾಂಡಲ್ ಮಾಡಕ್ಕಾಗತ್ತಾ ಅನ್ನೋದನ್ನೆಲ್ಲ ಫಸ್ಟ್ ಅವ್ರಾಗವ್ರೆ ಒಂದು ಅನಲೈಸ್ ಮಾಡ್ಕೊಂಡು ಆಮೇಲೆ ಈ ಬಿಸ್ನೆಸ್ ಬಂದ್ರೆ ಒಳ್ಳೇದು. ಕಾರ್ಪೊರೇಟ್ ಲೈಫ್ ಅಲ್ಲಿ ಇದ್ದವರು ಸಡನ್ ಆಗಿ ಬಿಸ್ನೆಸ್ ಬಂದು ನಾನು ಮಾಡ್ತೀನಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಓಕೆ. ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಇಂಟಾಕ್ಸಿಕೇಟ್ ಆಗ್ತಾರೆ ಜನ, ಅಲ್ಲಿ ಕುಡಿತಾರೆ, ಮನ್ಸೋ ಇಚ್ಛೆ ಮಾತಾಡ್ತಾರೆ. ಸೊ ಅದನ್ನೆಲ್ಲ ನೋಡ್ಕೊಂಡು ರೆಡಿಯಾಗಿ ಬರ್ಬೇಕು. ಸುಮ್ಮನೆ ಇಟ್ಸ್ ನಾಟ್ ಅನ್ ಈಸಿ ಬಿಸ್ನೆಸ್, ಎನಿ ಬಿಸ್ನೆಸ್ ಫಾರ್ ಮ್ಯಾಟರ್. ಯಾವುದೇ ಬಿಸ್ನೆಸ್ ಒಂದು ಸಣ್ಣ ಹೋಟ್ಲ್ ಮಾಡ್ಬೇಕಂತಂದ್ರೂ, ಯಾಕಂದ್ರೆ ಸರ್ವಿಸ್ ಬಿಸ್ನೆಸ್, ವಿಲ್ ಬಿ ಇಂಟರಾಕ್ಟಿಂಗ್ ವಿತ್ ಪೀಪಲ್. ಕರೆಕ್ಟ್. ಯಾರು ಹೆಂಗಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಸೊ ಅದನ್ನೆಲ್ಲ ನೋಡಿ ಬಂದು ನಾನು ಯಾವ ಬಿಸ್ನೆಸ್ ಚೂಸ್ ಮಾಡ್ತೀನಿ ಅನ್ನೋದನ್ನ ಮಾಡಬೇಕು. ನಮ್ಮ ಪ್ರಕಾರ, ನಮ್ಮ ಅನಿಸಿಕೆ ಪ್ರಕಾರ, ನಾವು ನೋಡಿರೋದ್ರಲ್ಲಿ ಫಸ್ಟ್ ಯಾರು ಸ್ಟಾರ್ಟ್ ಮಾಡಬೇಕು ಬಾರ್ ಅಂಡ್ ರೆಸ್ಟೋರೆಂಟ್ ಬಿಸ್ನೆಸ್ ಅಂದ್ರೆ CL2 ಮಾಡೋದು ಉತ್ತಮ. ಏನಿದು CL2 ಅಂದ್ರೆ ಏನು? CL2 ಅಂತಂದ್ರೆ MRP ಔಟ್ಲೆಟ್ ಅಂತ ಮಾಡ್ತಾರೆ. ಮೊದ್ಲೆಲ್ಲ ಏನ್ ಮಾಡೋರು, ಅಲ್ಲೇ ಕುಡಿಯೋಕೆಲ್ಲ ಕೊಡೋರು, ಅದೆಲ್ಲ ಒಂದು ಇದ್ದೇ ಇತ್ತು. ಇವಾಗ MRP ಮಾಡ್ಬಿಟ್ಟು ಎಲ್ಲ ಕಡೆಯಲ್ಲಿ MRPಗಳು ಮಾಡಿದ್ದಾರೆ. ಏನೇ ಮಾಡಿದ್ರು ಅವ್ರು ರಿಸ್ಕ್ ಇರಲ್ಲ. ಅಲ್ಲಿ ಬರ್ತಾರೆ, ತಗೋತಾರೆ, ಹೋಯ್ತಾರೆ, ಅವ್ರು ಎಲ್ಲಿ ಬೇಕು ಇಷ್ಟ ಬಂದ ಜಾಗದಲ್ಲಿ ಕುಡ್ಕೋತಾರೆ. ಇದಕ್ಕೆ ರಿಸ್ಕ್ ಇರಲ್ಲ ಯಾವುದೇ. ನಾವು ಬಂಡವಾಳ ಹಾಕಬೇಕು, ಬಂಡವಾಳ ಹಾಕ್ಬಿಟ್ಟು ಏನು ಬಿಸ್ನೆಸ್ ಐತೆ ಅದು ನೋಡ್ಕೊಂಡು ಆರಾಮಾಗಿ ಮನೇಲಿ ಇದ್ರೂ ಬಿಸ್ನೆಸ್ ಆಗ್ತಾ ಇರುತ್ತೆ, ರಿಸ್ಕ್ ಇರಲ್ಲ. ಅದಕ್ಕೆ ಏನು ಮಾಡ್ತಾರೆ ಜನಗಳು, ಅದ್ರ ಬಗ್ಗೆ ಅನುಭವ ಇಲ್ಲದೆ ಇದ್ರು MRP ಮಾಡೋಕೆ ಇಷ್ಟಪಡ್ತಾರೆ. ಬಟ್ ಅವ್ರು MRPನಲ್ಲಿ ಏನು ಗೊತ್ತಾ, ಕರೆಕ್ಟಾಗಿ ಅವ್ರಿಗೆ ಜಾಸ್ತಿ ಆದಾಯ ಬರಲ್ಲ. ಒಂದು 8% ಇಂದ 10% ಆದಾಯ ಇರುತ್ತೆ ಅವ MRP ಔಟ್ಲೆಟ್ಗಳಲ್ಲಿ. ಬಟ್ ಕೆಲವ್ರಿಗೆ ರಿಸ್ಕ್ ಬೇಡ, ನಾವು ಇದೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲ, ಅವ್ರಿಗೆ ಅಷ್ಟೇ ಸಾಕು ನಮ್ಗೆ ಆದಾಯ ಅಂತ ಹೇಳ್ಬಿಟ್ಟು ಅಷ್ಟಲ್ಲೇ ತೃಪ್ತಿ ಪಟ್ಕೋತಾರೆ. ಅದು CL2 MRP ಔಟ್ಲೆಟ್ ಅಂತ ಮಾಡ್ತಾರೆ. ಓಕೆ. ಇನ್ನೊಂದು ಏನಪ್ಪಾ ಅಂದ್ರೆ, MRP ಅನ್ನೋದು ವಾಲ್ಯೂಮ್ ಬೇಸ್ಡ್ ಬಿಸ್ನೆಸ್. ಒಂದು ಅಂಗಡಿನಲ್ಲಿ ಸ್ಟಾಕು ಒಂದು 2 ಕೋಟಿ 3 ಕೋಟಿ ಸ್ಟಾಕ್ ಹಾಕ್ತಾರೆ. ಹೌದು. ಮಿನಿಮಮ್ 60 ಲಕ್ಷ ಸ್ಟಾಕ್ ಬೇಕೇ ಬೇಕು ಒಂದು MRP ಮಾಡಬೇಕು ಅಂತಂದ್ರೆ. ಓಕೆ. ಇವಾಗ ಏನು ನಾವು ಕೂತಿರೋ ಜಾಗ ಇದೆಯಲ್ಲ, ಇಷ್ಟು ಜಾಗದಲ್ಲಿ ನಾನು ಬರೀ ಡ್ರಿಂಕ್ಸ್ ಇಟ್ಕೊಂತೀನಿ, ಈ ಕೌಂಟರ್ ಇದೆ, ಇಷ್ಟು ಜಾಗದಲ್ಲಿ ನಾನು ಡ್ರಿಂಕ್ಸ್ ಇಡ್ತೀನಿ ಅಂದ್ರೆ 60 ಲಕ್ಷ ಬೇಕು, ಮಿನಿಮಮ್ ಬೇಕು. ಅಷ್ಟು ಸ್ಟಾಕ್ ಇರಬೇಕು. ಒಂದು ಅಂಗಡಿ ಕಳೆ ಕಾಣಿಸ್ಬೇಕಲ್ಲ, ಸ್ಟಾಕ್ ಪೂರ್ತಿ ಇರಬೇಕು. ನಿಮ್ದೊಂದು ಇದಿರುತ್ತೆ, ಬ್ರ್ಯಾಂಡ್ ಇರುತ್ತೆ, ನಂದೊಂದು ಬ್ರ್ಯಾಂಡ್ ಇರುತ್ತೆ, ಅವ್ರದೊಂದು ಬ್ರ್ಯಾಂಡ್ ಇರುತ್ತೆ, ಅವ್ರದೊಂದು ಬ್ರ್ಯಾಂಡ್ ಇರುತ್ತೆ. ಎಲ್ಲಾನು ನಾನು ಒಂದೇ ಜಾಗದಲ್ಲಿ ಇಡಬೇಕಾಗತ್ತಲ್ಲ, ದಟ್ ಈಸ್ MRP. ಅದ್ರ ರಿಸ್ಕ್ ಕಮ್ಮಿ. ಏನಪ್ಪಾ ಅಂತಂದ್ರೆ 2-3 ಜನ ಸಾಕು ನಡೆಸೋದಕ್ಕೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೇಕು, ಅದ್ ಕೊಡ್ಬೇಕು, ಕೇಳಿದ್ರೆ ಎತ್ಕೊಡ್ರೆ ಆಯ್ತು, ಮುಗೀತು, ಅಷ್ಟು ಕೆಲಸ ಮುಗ್ದೋಯ್ತು ಅಲ್ಲಿಗೆ. ಒಂದ್ ಕಸ್ಟಮರ್ ಹಾರ್ಡ್ಲಿ ಸ್ಪೆಂಡ್ಸ್ 3 to 4 minutes ಇನ್ MRP. 2 ನಿಮಿಷ ನೋಡ್ತಾರೆ, 1 ನಿಮಿಷ ಬಿಲ್ಲಿಂಗ್ ಅಲ್ಲಿ ನಿಂತ್ಕೊಂತಾರೆ, ಇನ್ನೊಂದು ನಿಮಿಷ ವೇರಿಯಸ್ ಈ ಕಡೆ ಆ ಕಡೆ ನೋಡೋದಾಗ್ಲಿ, ತಗೊಳ್ಳೋದಾಗ್ಲಿ, ಚೇಂಜ್ ಕೊಡೋದಾಗ್ಲಿ. ಮ್ಯಾಕ್ಸಿಮಮ್ ಒಂದ್ ಕಸ್ಟಮರ್ 4 ರಿಂದ 5 ನಿಮಿಷ ಅಷ್ಟೇ ಸ್ಪೆಂಡ್ ಮಾಡಕ್ಕಾಗತ್ತೆ MRP ನಲ್ಲಿ. ಕಸ್ಟಮರ್ ಸ್ಯಾಟಿಸ್ಫೈ, ಅಷ್ಟೇ, ಡನ್. ಅಲ್ಲಿ ಯಾವ್ದೇ ರೀತಿ ಇದಿಲ್ಲ. ಅವ್ನಿಗೆ ಬೇಕಾಗಿರೋ ಬ್ರ್ಯಾಂಡ್ ಒಂದು ಮೇಜರ್ ಆಗಿ ತರಿಸ್ಬೇಕಾಗಿ ಬರುತ್ತೆ. ಇವಾಗ ಸಪೋಸ್ ಯಾವ್ದೋ ಒಂದು 20 ಲಕ್ಷ 15 ಲಕ್ಷ ತರ ಇದಿರುತ್ತೆ, ಬ್ರ್ಯಾಂಡ್ಗಳಿರುತ್ತೆ. ಅದನ್ನ ಯಾರು ತರ್ಸಲ್ಲ ನಾರ್ಮಲ್ ಆಗಿ. ಈಗ 20 ಲಕ್ಷಕ್ಕೆ ಒಂದು 5 ದಿವಸ ಸ್ಟಾಕ್ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ನೀವೇನಾರ ಹೋಗ್ಬಿಟ್ಟು ಅಲ್ಲಿ ನನಗೆ ಈ ತರ ಬ್ರ್ಯಾಂಡ್ ಬೇಕು ಅಂತ ಹೇಳಿದ್ರೆ MRP ಅವರು ತರ್ಸ್ಕೊಡ್ತಾರೆ ನಿಮ್ಗೆ. ಓಕೆ. ಈಗ ಏನು ಈ ಬಿಸ್ನೆಸ್ ನ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ, ಅಥವಾ ನನಗೆ ಈ ಇಡೀ ಬಿಸ್ನೆಸ್ ನ ಬಗ್ಗೆ MRP ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬಾರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪಬ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ ಈ ಬಿಸ್ನೆಸ್ ಅಲ್ಲಿ ಯಾವ್ದೆಲ್ಲ ವರ್ಟಿಕಲ್ಸ್ ಇದಾವೆ, ಅದು ಹೇಗೆ ವರ್ಕ್ ಆಗತ್ತೆ ಅಂತ ಹೇಳ್ಬೋದಾ? ಆಗ CL1, CL2, CL9, CL7, CL6 ಇವೆಲ್ಲ ಡಿಫ್ರೆಂಟ್ ಬಾರ್ಗಳು, ರೆಸ್ಟೋರೆಂಟ್ ಮತ್ತೆ MRP ಔಟ್ಲೆಟ್ ಇರುತ್ತೆ. CL1 ಬಂದು KSPCL, ಅದು ಸರ್ಕಾರದ CL1. ಬಟ್ CL1 ಬಂದ್ಬಿಟ್ಟು ಮುಂಚೆ ಪ್ರೈವೇಟ್ ಎಂಟಿಟಿ, ಪ್ರೈವೇಟ್ ಅಲ್ಲಿ ಇತ್ತು, ಇವಾಗ ಗವರ್ಮೆಂಟ್ ಮ್ಯಾನುಫ್ಯಾಕ್ಚರ್, ನಾನೊಬ್ಬ ರಿಟೈಲರ್, ನನ್ನ ಕಡೆಯಿಂದಾನೇ ಬಾರ್ಗಳೆಲ್ಲ ಸ್ಟಾಕ್ ಹಾಕ್ಸ್. ಅದ್ರಲ್ಲಿ ಏನಾಯ್ತು ಅಂದ್ರೆ ದೊಡ್ಡ ಪ್ರಾಬ್ಲಮ್ಗಳಾಯ್ತು. ಸೆಕೆಂಡ್ಸ್ ಬರಕ್ ಸ್ಟಾರ್ಟ್ ಆಯ್ತು, ಥರ್ಡ್ಸ್ ಬರಕ್ ಸ್ಟಾರ್ಟ್ ಆಯ್ತು, ಡೂಪ್ಲಿಕೇಟ್ ಲಿಕ್ಕರ್ಗಳು ಬರಕ್ ಸ್ಟಾರ್ಟ್ ಆಯ್ತು. ಇವಾಗ ನಾನ್ ರಿಟೈಲರ್ ಅಂತ ನಾನೇ ಡೂಪ್ಲಿಕೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀನಿ, ಆದಾಯ ಅಲ್ಲ ನನಗೆ, ಅದೆಲ್ಲ ಸ್ಟಾರ್ಟ್ ಆಯ್ತು. ಸೊ ಇದನ್ನೆಲ್ಲ ಕಡಿವಾಣ ಹಾಕ್ಬೇಕಂತ ಹೇಳಿ ಗವರ್ಮೆಂಟ್ ಅವರು CL1 ಲೈಸೆನ್ಸ್ ನ ಅವರೇ ಹ್ಯಾಂಡ್ ಓವರ್ ತಗೊಂಡ್ರು. CL1 ದಟ್ ಈಸ್ KSBCL. ಓಕೆ. KSBCL ಅಂತ. ಇವಾಗ KSBCL ಏನ್ ಗೊತ್ತಾ, ಇಡೀ ಕರ್ನಾಟಕದಲ್ಲಿ ಯಾವುದೇ ಬಾರ್ಗೆ ಯಾವುದೇ ಐಟಮ್, ಎನಿ ಲಿಕ್ಕರ್ ಐಟಮ್ ಹೋಗ್ಬೇಕು ಅಂತಂದ್ರೆ ಎಲ್ಲರೂ KSBCL ಇಂದಾನೇ ತಗೋಬೇಕು, ಯಾವುದೇ ಆಗಿರ್ಲಿ. ಎನಿ ಲಿಕ್ಕರ್.
ಕಂಪನಿಯವ್ರು ಬಂದು ಡೈರೆಕ್ಟ್ ಆಗಿ ಮಾರಕ್ಕಾಗಲ್ಲ. ಮತ್ತೆ ಈಗ ಈ ಬ್ರ್ಯಾಂಡ್ ಆ ಬ್ರ್ಯಾಂಡ್ ಅಂತ ಬೇರೆ ಬೇರೆ ಬ್ರ್ಯಾಂಡ್ ಅನ್ನ ಎಲ್ಲರೂ KSBCL ಗೆ ಕೊಡ್ಬೇಕು. ಅಲ್ಲಿ ಓಕೆ ಇವಾಗ ಅವ್ರು KSBCL ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಮ್ಯಾನುಫ್ಯಾಕ್ಚರರ್ ಅವನ್ನೆಲ್ಲ KSBCLಗೆ ಕೊಡಬೇಕು ಎಲ್ಲ ಡ್ರಿಂಕ್ಸ್ಗಳು ಮ್ಯಾನುಫ್ಯಾಕ್ಚರ್ ಮಾಡಿ. ಅಲ್ಲಿ ಅವ್ರು ಪರ್ಮಿಟ್ ಹಾಕಿ ಪ್ರತಿಯೊಂದು ರಿಟೇಲ್ ಅಂಗಡಿಗಳಿಗೆಲ್ಲ ಅಲ್ಲಿ ಪರ್ಮಿಟ್ ಹಾಕಿ ಪ್ರತಿಯೊಂದು ಅಂಗಡಿಗೂ ಡೆಲಿವರಿ ಮಾಡ್ತಾರೆ. ಓಕೆ, ಈಗ ಎಕ್ಸಾಂಪಲ್ ನಾನೊಂದು XYZ ಯಾವ್ದೋ ಒಂದು ಬ್ರ್ಯಾಂಡ್ ಅಲ್ಲಿ ಬಿಯರ್ ಮಾಡ್ತಾ ಇದೀನಿ ಅನ್ಕೊಳ್ಳಿ. ಆ ಬಿಯರ್ ಮ್ಯಾನುಫ್ಯಾಕ್ಚರ್ ಮಾಡಿ ನಾನು ಡೈರೆಕ್ಟ್ ಆಗಿ ಔಟ್ಲೆಟ್ ಕೊಡಂಗಿಲ್ಲ. ಇಲ್ಲ KSBCLಗೆ ಕೊಡಬೇಕು. ಓಕೆ, ಎಷ್ಟು ಒಂದು 10 ಲೋಡ್ ಆಗಲಿ 20 ಲೋಡ್ ಆಗಲಿ ಎಲ್ಲ KSBCLಗೆ ಕೊಡಬೇಕು. ಅಲ್ಲಿ ಮತ್ತೆ ಇನ್ನೊಂದು ಅಲ್ಲಿಂದ ನಾವು KSBCLಗೆ ತರಬೇಕು ಕಳಿಸ್ಬೇಕು ಅಂತಂದ್ರೆ ಅಲ್ಲಿ ಒಂದು ಎಕ್ಸೈಸ್ ಇರುತ್ತೆ. ಅಲ್ಲಿ ಅವರು ಪರ್ಮಿಟ್ ಹಾಕಿ ಇಷ್ಟೇ ಸ್ಟಾಕು ಇಂಥ KSBCL ಹೋಯ್ತೈತೆ ಅಂತ ಹೇಳ್ಬಿಟ್ಟು ಅವ್ರು ಪರ್ಮಿಟ್ ಆಗಿ ಕೊಟ್ಟರೇನೆ ಇಲ್ಲಿಗೆ ಡೆಲಿವರಿ ಆಗೋದು. ಓಕೆ, ಅಲ್ಲಿಂದ ಈಗ ಡಿಸ್ಟ್ರಿಬ್ಯೂಟ್ ಆಗುತ್ತೆ KSBCL ಇಂದ ಡಿಸ್ಟ್ರಿಬ್ಯೂಟ್ ಆಗೋದು. ಅದು ಪ್ರತಿ ಏರಿಯಾಗೂ ಡಿಫ್ರೆಂಟ್ ಆಗಿರುತ್ತೆ. ಪ್ರತಿ ಏರಿಯಾಗಳು ಡಿಪೋ ಅಂತ ಇರುತ್ತೆ. ಓಕೆ, ಆ ಡಿಪೋನಲ್ಲಿ ಇಷ್ಟು ಇಂಥ ಸ್ಟಾಕ್ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಇಂಥ ಸ್ಟಾಕ್ ನಮಗೆ ಬೇಕು ಅಂತ. ಆ ಸ್ಟಾಕ್ನ KSBCLಗೆ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾರೆ ಅವ್ರು ಕಳಿಸ್ಕೊಡ್ತಾರೆ. ಪರ್ಮಿಟ್ ಹಾಕಿ ಕಳಿಸ್ಕೊಡ್ಬೇಕು. ಅಲ್ಲೂ ಎಕ್ಸೈಸರು ಇದ್ದೇ ಇರ್ತಾರೆ. ಅವ್ರ ಪರ್ಮಿಟ್ ಹಾಕಿ ಅವ್ರ ಸೈನ್ ಆದ್ಮೇಲೆನೆ ಆ ಸ್ಟಾಕ್ ಹೊರಗಡೆ ಬರ್ಬೇಕು. ಹೊರಗಡೆ ಬಂದು KSBCLಗೆ ಅಲ್ಲಿ ಅನ್ಲೋಡ್ ಆಗುತ್ತೆ. ಅನ್ಲೋಡ್ ಆದ್ಮೇಲೆ ಅಲ್ಲಿ ಪರ್ಮಿಟ್ ಹಾಕ್ಬಿಟ್ಟು ಪ್ರತಿಯೊಂದು ರಿಟೇಲ್ಗಳಿಗೆ ಅಲ್ಲಿಂದ ಡೆಲಿವರಿ ಆಗುತ್ತೆ. ಓಕೆ, ಈಗ ಒಂದು ಇದಾಯ್ತು, ಸೇಲ್ 1 ಆಯ್ತು. ನೆಕ್ಸ್ಟ್ CL2. ಓಕೆ, CL2 ಅಂತಂದ್ರೆ MRP ಲಿಕ್ಕರ್ ಸ್ಟೋರ್ಗಳು, ಸೂಪರ್ ಮಾರ್ಕೆಟ್ ತರ. ಕಸ್ಟಮರ್ ಡೈರೆಕ್ಟ್ ಆಗಿ ಬರ್ತಾರೆ, ಅವ್ರಿಗೆ ಏನ್ ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ, ತಗೊಂತಾರೆ. ಬರೀ ಲಿಕ್ಕರ್ ಮಾತ್ರನೇ ತಗೊಂತಾರೆ. ಅವ್ರಿಗೆ ಅದನ್ನ ಬಿಲ್ ಹಾಕ್ತಾರೆ, ಬಿಲ್ ತಗೊಂಡು MRP ರೇಟ್ ಅಲ್ಲಿ ತಗೊಂತಾರೆ. CL2 ನಲ್ಲಿ ನೀವು ಎಲ್ಲಾ ಲಿಕ್ಕರ್ MRP ರೇಟ್ ಅಲ್ಲೇ ಕೊಡ್ಬೇಕು. ಈ MRP ರೇಟ್ ಅಂದ್ರೆ ಏನು? ಯಾರು ಡಿಸೈಡ್ ಮಾಡ್ತಾರೆ ಅದನ್ನು? ಸರ್ಕಾರ. ಓಕೆ, ಆ MRP ರೇಟ್ ಅಲ್ಲಿ ಸರ್ಕಾರದ್ದು ಟ್ಯಾಕ್ಸ್ ಪ್ಲಸ್ ನಾನೇನು ಪ್ರಾಫಿಟ್ ಇದೆ ಅದನ್ನು ಅದರಲ್ಲಿ ಎಲ್ಲ ಇನ್ಕ್ಲೂಡೆಡ್. ಸರ್, ನೀವು ಆಲ್ರೆಡಿ ನಿಮ್ಮ ರೇಟ್ ನ ನೀವು ಫಿಕ್ಸ್ ಮಾಡ್ಕೊಂಡು ನೀವು ಗವರ್ಮೆಂಟ್ ಆಲ್ರೆಡಿ ಕೊಟ್ಟಿರ್ತೀರಾ. ಅರ್ಥ ಆಯ್ತು? ಮ್ಯಾನುಫ್ಯಾಕ್ಚರರ್ ನೀವು ಮ್ಯಾನುಫ್ಯಾಕ್ಚರರ್ ನಂದು ಪ್ರಾಫಿಟ್ ಅನ್ನ ಇಟ್ಕೊಂಡು ಅವ್ರಿಗೊಂದು ಪ್ರೈಸ್ ರೇಟ್ ಅಂತ ಫಿಕ್ಸ್ ಆಗುತ್ತೆ. ಸಪೋಸ್ ನಿಮ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಒಂದು 200 ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳಿ. ಆಯ್ತಾ? ನಿಮ್ದು ಪ್ರೀಮಿಯಂ ವಿಸ್ಕಿ ನಿಮ್ ಪ್ರೈಸ್ ರೇಂಜ್ ನೀವು ನೋಡ್ತೀರಾ. ನಾನ್ ವೇರ್ ಡು ಐ ಫಾಲ್ ಅಂತ ಅಂದ್ಬಿಟ್ಟು, ಡು ಐ ವಾಂಟ್ ಟು ಮೇಕ್ ದಿಸ್ ಲಿಕ್ಕರ್ ಚೀಪ್ ಲಿಕ್ಕರ್ ಮಾಡ್ಕೋಬಹುದು, ನಾನು ಪ್ರೀಮಿಯಂ ಆಗೋ ಮಾಡ್ಕೋಬಹುದು ಅಂತ. ಅದಕ್ಕೆ ಪ್ರೀಮಿಯಂ ಪ್ಯಾಕೇಜಿಂಗ್ ಕೊಡ್ತೀರಾ, ಪ್ರೀಮಿಯಂ ನೇಮ್ ಕೊಡ್ತೀರಾ, ಪ್ರೀಮಿಯಂ ಆಗಿ ಎಲ್ಲ ಇರುತ್ತೆ. ಒಂದು ಜೊತೆಗೆ ಒಂದು ಗ್ಲಾಸ್ ಕೊಡೋದಾಗಿ ಇನ್ನೊಂದಾಗಿ ಅಂತ ಅಂದ್ಬಿಟ್ಟು ಅಂತ. ಸೊ ಅದನ್ನೆಲ್ಲ ನೀವು ಡಿಸೈಡ್ ಮಾಡ್ಕೊಂಡು ವೇರ್ ಯು ಫಾಲ್, ಪ್ರೀಮಿಯಂ ಕ್ಯಾಟಗರಿಗೆ ನೀವು ಫಾಲ್ ಮಾಡ್ಕೊಂಡು ನಿಮ್ಮ ಪ್ರೈಸ್ ರೇಂಜ್ ನೀವು ಡಿಸೈಡ್ ಮಾಡ್ತೀರಾ. ಓಕೆ, ಅದ್ರ ಮೇಲೆ ಸರ್ಕಾರದವರು ಟ್ಯಾಕ್ಸ್ ಹಾಕಿ ಅಬ್ಕಾರಿ ಇಲಾಖೆಯವರು ಟ್ಯಾಕ್ಸ್ ಹಾಕಿ ಆಮೇಲೆ ನಮ್ಗೆ ಇಲ್ಲಿ ಬರುತ್ತೆ. ಸಪೋಸ್ ಲಾಸ್ಟ್ ಟೈಮ್ ಒಂದು ಬಿಯರ್ ಕಂಪನಿಯವರು ಬ್ಯಾಂಗ್ಳೂರ್ಗೆ ಎಂಟ್ರಿ ಕೊಡಬೇಕು ಅಂತ ಹೇಳಿ ನಮ್ಮ ಹತ್ರ ಬಂದಿದ್ರು. ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬಂದ್ಬಿಟ್ಟು 45 ರೂಪೀಸ್, 45 ರೂಪಾಯಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಗೋವಾ ಬೇಸಿಕಲಿ ಗೋವಾದಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲಿಗೆ ಇಟ್ಕೊಡ್ತಾ ಇದ್ದಾರೆ. ಸೊ ಅದು ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 155 ರೂಪೀಸ್ ಇದೆ. ಓಕೆ, ಸರ್ಕಾರ ಕೊಡ್ತಾರ ರೇಟ್ ಏನು? ಈಗ ಇವ್ರು ಮ್ಯಾನುಫ್ಯಾಕ್ಚರ್ ಕೊಡ್ತಿರೋ 45, ಮಾರ್ತಿರೋ ರೇಟು 155. ಸರ್ಕಾರಿ ಕೊಡ್ತಾ ಇರೋದು ಅಷ್ಟು ದುಡ್ಡು, ಅಷ್ಟು ರೈಟ್. ಅದ್ರ ಮೇಲೆ ಇವ್ರು ಟ್ಯಾಕ್ಸ್ ಹಾಕ್ಬಿಟ್ಟು ಹೆಚ್ಚಿಗೆ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ಬರೋ ಆದಾಯ. ಓಹೋ, ಎಷ್ಟು ಟ್ಯಾಕ್ಸ್ ಇದೆ ಈಗ? ಅರೌಂಡ್ 207%. 207% ಇದೆ. ಓಹೋ, ಹಂಗಾರೆ ಈಗ ಒಂದು 1000 ರೂಪಾಯಿ ನಾನು ಲಿಕ್ಕರ್ ತಗೊಂಡೆ ಅಂತ ಹೇಳಿದ್ರೆ ಆ 1000 ರೂಪಾಯಿ ಟ್ಯಾಕ್ಸ್ ಎಷ್ಟಿದೆ? 3000. ಟ್ಯಾಕ್ಸ್ 2000 ಇರುತ್ತೆ. ಟ್ಯಾಕ್ಸ್ 2000 ಇದೆ. 2000. ಪ್ರಾಡಕ್ಟ್ ರೇಟ್ 1000. ಓಹೋ, ಇದು ನಮ್ಮಲ್ಲಿ ಮಾತ್ರನಾ? ಕರ್ನಾಟಕದಲ್ಲಿ ಮಾತ್ರ ಇಷ್ಟೊಂದು ಇದೆಯಾ? ಸರ್, ಈಗ ಇದು ಸ್ಟೇಟ್ ಕಂಟ್ರೋಲ್ಡ್, ಸೆಂಟ್ರಲ್ ಇದೆಲ್ಲ ಅಬಕಾರಿ ಬಂದು ಸ್ಟೇಟ್ ಕಂಟ್ರೋಲ್. ಅವ್ರ ಬೇಕಂಗೆ ನಾವು ಅದನ್ನ ಇದು ಮಾಡ್ತೀವಿ. ಇಟ್ಸ್ ನಾಟ್ ಜನರಲೈಸ್ಡ್ ಆಲ್ ಓವರ್ ಇಂಡಿಯಾ ಒಂದೇ ರೇಟ್ ಅಂತ ಆತರ ಅಲ್ಲ. ಇವಾಗ ನಿಮ್ಗೆ ಗೊತ್ತು, ಗೋವಾದಲ್ಲಿ ಒಂದು ರೇಟ್ ಇದೆ, ಹರಿಯಾಣದಲ್ಲಿ ಒಂದು ರೇಟ್ ಇದೆ, ಯುಪಿ ಆಂಧ್ರದಲ್ಲಿ ಇನ್ನೊಂದು ರೇಟ್, ತಮಿಳ್ನಾಡಲ್ಲಿ ಇನ್ನೊಂದು ರೇಟ್ ಇದೆ, ಕರ್ನಾಟಕದಲ್ಲಿ ಇನ್ನೊಂದು ರೇಟ್ ಇದೆ. ಸೊ ನಾಲ್ ಸ್ಟೇಟ್ ಕಂಟ್ರೋಲ್ಡ್. ಸ್ಟೇಟ್ ಇಸ್ ಹೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಲ್ ಫಾರ್ ಟ್ಯಾಕ್ಸೇಷನ್ ಆಫ್ ಎನಿ ಲಿಕ್ಕರ್. ಕರೆಕ್ಟ್. ಈಗ ರೀಸೆಂಟ್ಲಿ ಸರ್ಕಾರ ಒಂದು ಲಿಕ್ಕರ್ ಪಾಲಿಸಿ ತಂದಿದೆ. ಏನದು ಪಾಲಿಸಿ? ಏನೆಲ್ಲ ಚೇಂಜಸ್ ತಂದಿದೆ? ಯಾರು ಒಳ್ಳೇದಾಗುತ್ತೆ, ಯಾರು ಕೆಟ್ಟದಾಗುತ್ತೆ ಇದ್ರೆ? ಸರ್, ಅದನ್ನ ಸರ್ಕಾರ ಇಸ್ ಕಾಲಿಂಗ್ ಇಟ್ ಆಸ್ ಆಲ್ಕೋಹಾಲ್ ಇನ್ ಬೆವರೇಜ್ AIB ಸಿಸ್ಟಮ್ ಅಂತ ಅಂದ್ಬಿಟ್ಟು ಕರೀತಾ ಇದಾರೆ. ಆಯ್ತಾ? ಏನಪ್ಪಾ ಅಂದ್ರೆ, ಮುಂಚೆ ಬಾಟ್ಲ್ ಅಲ್ಲಿ ಎಷ್ಟೇ ಲಿಕ್ಕರ್ ಇರ್ಲಿ ಒಂದು ಸ್ಲ್ಯಾಬ್ ಅಂತ ಇರೋದು. ಅವರು ಮಿನಿಮಮ್ ಇಷ್ಟು ರೇಟಿಗೆ ಮಾರಬೇಕು ಅಂತಾನೆ ಇತ್ತು. ಅಂದ್ರೆ ಮ್ಯಾನುಫ್ಯಾಕ್ಚರ್ ಕಂಟ್ರೋಲ್ಡ್ ಪ್ರೈಸ್ ಅಲ್ಲ, ಅದು ಗೌರ್ಮೆಂಟ್ ಕಂಟ್ರೋಲ್ಡ್ ಪ್ರೈಸ್.
ಇವಾಗ ಗೌರ್ಮೆಂಟ್ ಅವ್ರು ಈ ಪಾಲಿಸಿ ಇಡೀ ಕರ್ನಾಟಕದಲ್ಲಿ ಮಾಡಿರೋದು ಇಡೀ ಇಂಡಿಯಾದಲ್ಲಿ ಎಲ್ಲೂ ಮಾಡಿಲ್ಲ. ಇಡೀ ಇಂಡಿಯಾದಲ್ಲಿ ಎಲ್ಲೂ ಮಾಡದೇ ಇರುವಂತ ಕೆಲಸನ ಕರ್ನಾಟಕ ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ. ಆಯ್ತಾ? ಏನಪ್ಪಾ ಅಂತಂದ್ರೆ ಆಲ್ಕೋಹಾಲ್ ಇನ್ ಬೆವರೇಜ್ ಸಿಸ್ಟಮ್ ಅಂತ ಮಾಡಿದ್ದಾರೆ. ಸೊ ದ ಪ್ರೈಸ್ ಇಸ್ ನೌ ಡಿಸೈಡೆಡ್ ಬೈ ದ ಮ್ಯಾನುಫ್ಯಾಕ್ಚರ್ ಹಿಮ್ ಇಟ್ ಸೆಲ್ಫ್. ಓಕೆ, ಯಾಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ರೆಡಿ ಟು ಡ್ರಿಂಕ್ ಇರುತ್ತೆ, ಅದ್ರಲ್ಲೊಂದು 3-4% ಕಾಕ್ಟೇಲ್ ತರ ಇರುತ್ತೆ ಅಂತ. ಅವನು 42% ಏನ್ ಲಿಕ್ಕರ್ ಇರುವಂತ ಬಾಟಲ್ ಪ್ರೈಸ್ಗೆನೆ ಮ್ಯಾಚ್ ಮಾಡಬೇಕಾಗಿ ಬರ್ತಿತ್ತು. ಅರ್ಥ ಆಯ್ತಲ್ಲ? ಅದೇ ಪ್ರೈಸ್ಗೆ ಅವರು ಮ್ಯಾಚ್ ಮಾಡ್ಬೇಕಾಗಿ ಬರ್ತಿತ್ತು. ಇವಾಗ ಹಾಗಲ್ಲ. 2 to 5 ಇವಾಗ ಬಿಯರ್ ಅಲ್ಲಿ 2 to 5% ಅಂತ ಹಾಕಿರ್ತಾರೆ. ಸೊ ಹೈಯರ್ ರೇಷಿಯೋನ ತಗೊಂಡು ಆ ಪ್ರೈಸ್ ನ ಮ್ಯಾಚ್ ಮಾಡ್ತಾರೆ. ಇವಾಗ 38% ಇದ್ರೆ 35% ಟ್ಯಾಕ್ಸ್ ಕಟ್ತಾರೆ. 5% ಇತ್ತು ಅಂದ್ರೆ 5% ಟ್ಯಾಕ್ಸ್ ಕಟ್ತಾರೆ. ಆ ತರ ಅಂದ್ರೆ ಇಷ್ಟಿಷ್ಟು ಪರ್ಸೆಂಟೇಜ್ ಆಲ್ಕೋಹಾಲ್ ಇದೆ, ಅದಕ್ಕೆ ಬೇರೆ 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 ಟ್ಯಾಕ್ಸ್. ಹೌದು, ಅವ್ರ ರೈಟ್ ಫಿಕ್ಸ್ ಮಾಡೋದು. ಇಲ್ಲಿವರೆಗೆ ಹೆಂಗಿತ್ತು? ಎಲ್ಲದಕ್ಕೂ ಸೇಮ್ ಒನ್ ಸ್ಲ್ಯಾಬ್. ಓಕೆ, ಸ್ಲ್ಯಾಬ್ ಪ್ರಕಾರ ಇತ್ತು, ಇಷ್ಟರಿಂದ ಇಷ್ಟಿರೋದು ಈ ಪ್ರೈಸ್ ಅಲ್ಲಿ 207 207% ಅಂದ್ರೆ ಎಲ್ಲಾ ಆಲ್ಕೋಹಾಲ್ಗೂ 207 ಅಂತ ಇತ್ತು. ಬಟ್ ಇವಾಗ ಏನಾಗುತ್ತೆ ಅಂದ್ರೆ 2 to 5% ಆಲ್ಕೋಹಾಲ್ ಇರೋದಕ್ಕೆ ಒಂದು ಸ್ಲ್ಯಾಬ್, 5 to 8 ಇರೋದಕ್ಕೆ ಒಂದು ಸ್ಲ್ಯಾಬ್, 40 ವರೆಗೆ ಪ್ರೈಸ್ ಡಿಸೈಡ್ ಆಗಿರೋದು. ಟ್ಯಾಕ್ಸ್ ಸೇಮ್, ಟ್ಯಾಕ್ಸ್ ಅಷ್ಟೇ ಡಿಸೈಡ್ ಆಗಿರೋದು, ಪ್ರೈಸ್ ಮಾತ್ರ. ಓಕೆ ಓಕೆ ಓಕೆ, ಅವರೇಜ್ ಮಾಡ್ತಾರೆ ಸರ್ ಎಲ್ಲ. ಈಗ ಜಾಸ್ತಿ ಈಗ ಲೋಕಲ್ ಅಲ್ಲಿ ಜಾಸ್ತಿ ಮಾಡಿದ್ದಾರೆ, ಈಗ ಪ್ರೀಮಿಯಂ ವಿಸ್ಕಿಗಳ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, ಟ್ಯಾಲಿ ಮಾಡ್ತಾರೆ. ಈಗ ಲೋಕಲ್ಗೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ, ಅದ್ರಲ್ಲಿ ಕಮ್ಮಿ ಮಾಡಿದ್ದಾರೆ, ಅದನ್ನೆಲ್ಲ ಈಕ್ವಲ್ ಮಾಡ್ತಾರೆ. ಏನ್ ಗೊತ್ತಾ, ವೆರಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ. 75% ಆಫ್ ದ ಆಲ್ಕೋಹಾಲ್ ದಟ್ ಹಸ್ ಬೀನ್ ಕನ್ಸ್ಯೂಮ್ಡ್ local brand by is local brand. All that price has shot up again. In 25% ಈ ಬಿಯರ್ ಪ್ರೀಮಿಯಂ ವಿಸ್ಕೀಸ್ ಅದೆಲ್ಲ ಕನ್ಸಂಪ್ಷನ್ ಇದ್ರೆ 25% ಅವ್ರದೆಲ್ಲ ರೇಟ್ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಈಗ ಇದರಿಂದ ಲಾಭ ಯಾರಿಗೆ, ಲಾಸ್ ಯಾರಿಗೆ? ಪ್ರೀಮಿಯಂ ವಿಸ್ಕಿಗಳೇನಿದೆ ಅದನ್ನೆಲ್ಲ ಪ್ರೈಸ್ ಇವಾಗ ಕಮ್ಮಿ ಆಗಿದೆ. ಓಕೆ, ಸೊ ಟು ಬಿ ಫ್ರಾಂಕ್ 20% ಪ್ರೀಮಿಯಂ ವಿಸ್ಕಿದ ರೇಟ್ ಕಮ್ಮಿ ಆಗಿದೆ. 20-30% ಕಮ್ಮಿ ಆಗಿದೆ. ಬಿಯರ್ 20 to 30% ಕಮ್ಮಿ ಆಗಿದೆ. ಅಂದ್ರೆ ಈಗ ಪ್ರೀಮಿಯಂ ಲಿಕ್ಕರ್ ಕುಡಿತಾರಲ್ಲ, ಏನೋ ಅಂದ್ರಲ್ಲ ಬ್ಲೆಂಡೆಡ್ ವಿಸ್ಕೀಸ್, ಅದನ್ನ ಕುಡಿಯುವಂತ ಪರ್ಸೆಂಟೇಜ್ ಎಷ್ಟಿದೆ? 25% ಇನ್ಕ್ಲೂಡಿಂಗ್ ಬೋತ್ ಬಿಯರ್ ಅಂಡ್ ಪ್ರೀಮಿಯಂ ವಿಸ್ಕೀಸ್. You can call it in between 12% premium, rest all are beers. ರೈಟ್ ಎಲ್ಲ ಫಿಕ್ಸ್ ಮಾಡೋದು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರೇ ಫಿಕ್ಸ್ ಮಾಡೋದು. ಇವಾಗ ಮೊದಲೆಲ್ಲ ಗೌರ್ಮೆಂಟ್ ಫಿಕ್ಸ್ ಮಾಡೋದು, ಇವಾಗ ಆಲ್ಕೋಹಾಲ್ ಕಂಟೆಂಟ್ ಆಧಾರದ ಮೇಲೆ ರೈಟ್ ಫಿಕ್ಸ್ ಮಾಡೋದಲ್ಲ. ಈಗ ಯಾರು ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿಗಳು ಇರ್ತಾವಲ್ಲ, ಡ್ರಿಂಕ್ಸ್ ತಯಾರು ಮಾಡಪ್ಪ ಅಂತ ರೆಡಿ ಮಾಡೋಂಥ ಫ್ಯಾಕ್ಟ್ರಿಗಳು ಅವರೇ ಫಿಕ್ಸ್ ಮಾಡ್ತಾರೆ ರೈಟ್. ಅಷ್ಟು ಅಧಿಕಾರನ ಆ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾರೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಮ್ಯಾನುಫ್ಯಾಕ್ಚರ್ಗಳಿಗೆ ಲಾಭ, ಅವ್ರಿಗೆ ಇಷ್ಟ ಬಂದ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದಾರಲ್ಲ ಅವ್ರಿಗೆ ಲಾಭ, ಗೌರ್ಮೆಂಟ್ ಅವ್ರಿಗೆ ಲಾಭ. ಈಗ ಪ್ರೈಸ್ ಕಮ್ಮಿ ಆಗಿರೋದ್ರಿಂದ ವಿ ನೀಡ್ ಟು ಸಿ ಇಫ್ ದ ಕನ್ಸಂಪ್ಷನ್ ವಿಲ್ ಗೋ ಅಪ್ ಆರ್ ನಾಟ್ ಅಂತ ಅಂದ್ಬಿಟ್ಟು. ಇದು ಸ್ಲ್ಯಾಬ್ಸ್ ಗಳ ಮೇಲೆ ಇತ್ತು. ಸ್ಲ್ಯಾಬ್ ಗಳು ಯಾವ ತರ ಡಿರೈವ್ ಆಗ್ತಾ ಇತ್ತು ಅಂದ್ರೆ ಚೀಪ್ ಲಿಕ್ಕರ್, ಸೆಮಿ ಚೀಪ್ ಲಿಕ್ಕರ್, ಕ್ವಾಲಿಟಿ ಲಿಕ್ಕರ್ಸ್, ಅದಾದ್ಮೇಲೆ ಬ್ಲೆಂಡೆಡ್ ವಿಸ್ಕೀಸ್, ಸ್ಕಾಚ್. ಸೊ ಲಿಕ್ಕರ್ಗಳು ಏನಾಗ್ತಾ ಇತ್ತು ಅಂದ್ರೆ ಕ್ಯಾಟಗರಿ ವೈಸ್ ಯಾವ ಕ್ಯಾಟಗರಿ ವೈಸ್ ಮೇಲೆ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನ ಬೀಳ್ತಾ ಇತ್ತು. ಬಟ್ ಇವಾಗ ಹಂಗಲ್ಲ. ಇವಾಗ AIB ಅಂತ ಮಾಡಿದ್ದಾರೆ, ಆಲ್ಕೋಹಾಲ್ ಇನ್ ಬಿವರೇಜ್ ಅಂತ ಅಂದ್ಬಿಟ್ಟು. ಈವನ್ ದ ಪ್ರೀಮಿಯಂ ವಿಸ್ಕಿ ಕ್ಯಾನ್ ಕಂಟೈನ್ 8 to ಲೆಟ್ಸ್ ಟೇಕ್ ಬಿಯರ್ ಹೇಳೋಣ ನಾವು, ಆಯ್ತಾ? ಬಿಯರ್ ಅಲ್ಲಿ ಇವಾಗ ಏನಾಗುತ್ತೆ 2 to 5% ಅಂತ ಹಾಕಿದ್ದಾರೆ ಆಲ್ಕೋಹಾಲ್ ಪರ್ಸೆಂಟೇಜ್, 2 to 5%. ಸೊ ಹೈಯರ್ ರೇಂಜ್ ನೇ ತಗೊಳ್ಳೋದು ಯಾವತ್ತಿದ್ರು 2 to 5% ಅಂತ ಹಾಕಿದ್ದಾರೆ ಆಲ್ಕೋಹಾಲ್. ಇದು ಬಂದ್ಬಿಟ್ಟು ಪರ್ಸೆಂಟೇಜ್, ಆಲ್ಕೋಹಾಲ್ ಪರ್ಸೆಂಟೇಜ್ ಆಫ್ ದ ಬಿಯರ್ ವಿಲ್ ಬಿ 2 to 5% ಇನ್ ಪ್ರೀಮಿಯಂ ಬಿಯರ್. ಪ್ರೀಮಿಯಂ ಬಿಯರ್ ಅಂತಂದ್ರೆ ಅದು ಪ್ರೀಮಿಯಂ ಬಿಯರ್ ಅಲ್ಲ, ಸ್ಟ್ರಾಂಗ್ ಬಿಯರ್ ಪ್ರೀಮಿಯಂ, ಲೈಟ್ ಬಿಯರ್. ಐ ವಿಲ್ ಕಾಲ್ ಇಸ್ ಆಯ್ತಾ? ಐ ವಿಲ್ ಕಾಲ್ ಇಟ್ as ಲೈಟ್ ಬಿಯರ್. ಲೈಟ್ ಬಿಯರ್ 2 to 5% ಇರುತ್ತೆ ಅಂತ. ಸಪೋಸ್ ಇಫ್ ದೇರ್ ಇಸ್ ಅ ಪ್ರೀಮಿಯಂ ಬ್ರ್ಯಾಂಡ್ ವಿಚ್ ಇಸ್ ಬಿಯರ್ ಕಾಸ್ಟ್ ಬಂದ್ಬಿಟ್ಟು 600 ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳಿ, ಆಯ್ತಾ? ಇವಾಗ ಅದರಲ್ಲೂ 2 to 5% ಆಲ್ಕೋಹಾಲ್ ಬಂದಾಗ ದಟ್ ಕ್ಯಾಟಗರಿ ವಿಲ್ ಫಾಲ್ ಇನ್ ಟು 2 to 5% ಆಲ್ಕೋಹಾಲ್ ಇನ್ ಬಿವರೇಜ್ ಕ್ಯಾಟಗರಿ. ಸೊ ಕ್ಯಾಟಗರಿ ಹೆಂಗ್ ಡಿವೈಡ್ ಆಯ್ತು? ಅದು ಪ್ರೀಮಿಯಂ ಬೇಸ್ಡ್ ಆನ್ ದ ಆಲ್ಕೋಹಾಲ್ ಪರ್ಸೆಂಟೇಜ್. ಈವನ್ ಇಫ್ ದ ಬಾಟಲ್ ಈಸ್ ಒಂದು ಬಾಟಲ್ 5,000 ರೂಪಾಯಿ ಬಾಟಲ್ ಇರುತ್ತೆ, 10,000 ರೂಪಾಯಿ ಬಾಟಲ್ ಇರುತ್ತೆ, ಅದ್ರಲ್ಲಿ 42% ಇದ್ದಾಗ 42% ಇರುವಂತ 42% ಆಲ್ಕೋಹಾಲ್ ಇರುವಂತ ಕಂಟೆಂಟ್ ಸ್ಲ್ಯಾಬ್ಗೆ ಇದು ದಟ್ ವಿಲ್ ಫಾಲ್ ಡೌನ್.
ಓಕೆ. ಅರ್ಥ ಆಯ್ತಾ? ಸೊ ಚೀಪ್ ಲಿಕ್ಕರ್ಸ್ ಅಲ್ಲಿ ಆಲ್ಕೋಹಾಲ್ ಜಾಸ್ತಿನೇ ಇತ್ತು. ಇವಾಗ ಅದು ಚೀಪ್ ಲಿಕ್ಕರ್ ಪ್ರೈಸ್ ಇಂದ ಆಚೆ ಬಂದು 42% ಆಲ್ಕೋಹಾಲ್ ಕ್ಯಾಟಗರಿಗೆ ಬಿದ್ದಿದೆ. ಸೊ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಇವಾಗ ಪ್ರೀಮಿಯಂ ವಿಸ್ಕಿಗಳು ಏನು ಪ್ರೀಮಿಯಂ ವಿಸ್ಕಿ ಸ್ಕಾಚ್ ಅಂತ ಏನ್ ಡಿರೈವ್ ಮಾಡಿ ಅದಕ್ಕೆ ಅಂತ ಪಟ್ಟ ಕೊಟ್ಟಿದ್ವಿ, ಅದು ಪ್ರೀಮಿಯಂ ಸ್ಕಾಚ್ ವಿಸ್ಕಿ ಅಂತ ಬಿಟ್ಟು ಅದೂ ಸೇಮ್ ಇವಾಗ ಚೀಪ್ ಲಿಕ್ಕರ್ ಅಲ್ಲಿ 42% ಆಲ್ಕೋಹಾಲ್ ಕ್ಯಾಟಗರಿ Same ಈ ಕ್ಯಾಟಗರಿಗೆ ಬಂದಿದೆ. ಸೊ ಅದಕ್ಕೆ ಇಲ್ಲಿಂದ ಚೀಪ್ ಲಿಕ್ಕರ್ ಗಳೆಲ್ಲ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಈಗ ಬಿಯರ್ ಇದ್ರು ಪ್ರೀಮಿಯಂ ಬಿಯರ್ ಇರೋದು 2 to 5% ಆಲ್ಕೋಹಾಲ್ ಬಂದ್ಬಿಟ್ಟು 30% ಬಂದ್ ಬಿಡುತ್ತಲ್ಲ. ಈಗ ಎಷ್ಟಾಗಿದೆ, ಎಷ್ಟಿತ್ತು? 270 160 ಬಂದಿದೆ. 270 ಇದೆ, 160 ಬಂದಿದೆ. ಇದು 180 ರೂಪಾಯಿ ಇತ್ತು, 120 ರೂಪಾಯಿ ಬಂದಿದೆ. 110 ರೂಪಾಯಿಗೆ ಬಂದಿದೆ. 110 ರೂಪಾಯಿ. So now it is category is falling on the amount of alcohol, the content in the bottle. ಕರೆಕ್ಟ್. That's ಕರ್ನಾಟಕ ಸಿಸ್ಟಮ್ ಅದೇನ್ ಮಾಡಿದ್ರು, ಆಲ್ಕೋಹಾಲ್ ಇನ್ ಬಿವರೇಜ್ ಸಿಸ್ಟಮ್ ಅಂತ ಅದನ್ನ ಮಾಡಿದ್ದಾರೆ. And they're also calling it as drink better, not more. ಓಕೆ. ನೆಕ್ಸ್ಟ್ ಲೈಸೆನ್ಸ್ CL4 ಅಂದ್ರೆ ಇದು ಕ್ಲಬ್ಗಳು. ಕ್ಲಬ್ ಓಕೆ. CL ಫ್ಲೋರ್ ಅಂದ್ರೆ ಕ್ಲಬ್ಗಳು. ಅದ್ರಲ್ಲಿ ಏನಪ್ಪಾ ಅಂದ್ರೆ ಇಂಟೀರಿಯರ್ ಗೇಮ್ಗಳು, ಮತ್ತೆ ಒಳಗಡೆ ಎಲ್ಲರಿಗೂ ಅವ್ರ ಮೆಂಬರ್ ಆಗಿರ್ತಾರೆ. ಆ ಮೆಂಬರ್ಗಳನ್ನ ಡೈಲಿ ಹೋಗಿ ಅವ್ರದ್ದು ಏನ್ ಗೇಮ್ಗಳು ಆಡ್ತಾರೆ, ಕುಡಿತಾರೋ ತಿಂತಾರೋ ಅಲ್ಲಿ ಆಡ್ತಾರಲ್ಲ, ಇದೆಲ್ಲ CL4 ಕ್ಲಬ್ಗಳು. ಇವೆಲ್ಲ ಮೆಂಬರ್ ಆಗಿರ್ಬೇಕು. ಮೆಂಬರ್ಗಳಿಗೆ ಮಾತ್ರ ಅಲೋ ಮಾಡ್ತಾರ ಅಲ್ಲಿ. ಅಲ್ಲಿ ಇಂಟೀರಿಯರ್ ಗೇಮ್ಗಳು ಇರ್ತವೆ. ಫುಡ್ ಈಗ ನಮ್ಮ ಸದಾಶಿವನಗರ್ ಕ್ಲಬ್, ಮಲ್ಲೇಶ್ವರಂ ಕ್ಲಬ್ ಎಲ್ಲ ಇದೆ, ಅಲ್ಲೂ ಲಿಕ್ಕರ್ ಸರ್ವ್ ಮಾಡ್ತಾರೆ. RMV ಕ್ಲಬ್ ಇದೆ, ಅಲ್ಲೂ ಲಿಕ್ಕರ್ ಸರ್ವ್ ಮಾಡ್ತಾರೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಆ ಕ್ಲಬ್ ಸ್ಥಾಪನೆ ಆಗಿ ಅದಕ್ಕೆ ಇಷ್ಟು ಅಂತ ಮೆಂಬರ್ಸ್ ಗಳು ಇರ್ತಾರೆ. ಇವಾಗ ನಾನೊಂದು ಸ್ವಲ್ಪ 10 ಲಕ್ಷ ಕೊಟ್ಟು ನಾನು ಕ್ಲಬ್ ಮೆಂಬರ್ ಆಗಿರ್ತೀನಿ. ಯಾಕಂತಂದ್ರೆ ಅಲ್ಲಿರೋ ಅಮ್ಯುನಿಟೀಸ್ ನಾನು ಯೂಸ್ ಮಾಡ್ಕೊಳ್ಳೋದಕ್ಕಾಗ್ಲಿ, ನನ್ನ ನೆಟ್ವರ್ಕ್ ಬೆಳೆಸ್ಕೊಳ್ಳೋದಕ್ಕಾಗ್ಲಿ, ಏನೋ ಫಾರ್ XYZ ರೀಸನ್ ಅಂತ ಅಂದ್ಬಿಟ್ಟು ಅಂತ ಆ ತರ ಮಿನಿಮಮ್ ಇರೋ ಮೆಂಬರ್ಸ್ ಇರುವಂತ ಕ್ಲಬ್ ಗಳಿಗೆ ಅವರು CL4 ಅಂತ ಕೊಡ್ತಾರೆ. ಬಟ್ ಕನ್ಸಂಪ್ಷನ್ ಓನ್ಲಿ ಫಾರ್ ಕ್ಲಬ್ ಮೆಂಬರ್ಸ್. ಓಕೆ. ಹೊರಗಡೆ ಯಾರಿಗೂ ಕೊಡಲ್ಲ. ಇಲ್ಲ ಕೊಡೋದಾಗ್ಲಿ ಅದೆಲ್ಲ ಮಾಡಾಗಿಲ್ಲ ಅಲ್ಲಿ. ಮೆಂಬರ್ಸ್ ಯಾರು ಇರ್ತಾರೆ ಅವ್ರು ಸರ್ವ್ ಮಾಡಬಹುದು. ಎಕ್ಸ್ಟ್ರಾ ಯಾರು ಬಂದ ಅವ್ರಿಗೆಲ್ಲ ಮಾರಂಗಿಲ್ಲ. ಓಕೆ. ಯಾಕಂದ್ರೆ ಅವ್ರ ಜೊತೆಲಿ ಬರ್ತಾರಲ್ಲ, ಅವಾಗ ಬೇಕಾದ್ರೆ ಫ್ರೆಂಡ್ಶಿಪ್ ಅಲ್ಲಿ ಬೇಕಾದ್ರೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನೀವು ಪಾರ್ಸಲ್ ಕೊಡೋದು ಬಂದ್ಬಿಟ್ಟು ಬಿಲ್ಲಿಂಗ್ ಮೆಂಬರ್ಗೆ ಬಿಲ್ಲಿಂಗ್ ಆಗೋದು. ನೆಕ್ಸ್ಟ್ CL5 ಅಂದ್ರೆ ಅದು ಒನ್ ಡೇಗೆ ಲೈಸೆನ್ಸ್ ಕೊಡ್ತಾರೆ. ಈಗ ಯಾವ್ದೋ ಪಾರ್ಟಿ ಆರ್ಗನೈಸ್ ಮಾಡಿ ಯಾವ್ದಾದ್ರು ಒಂದು ಪಾರ್ಟಿನೆಲ್ಲ, ಅಥವಾ ಮದುವೆ ಆಯ್ತು, ಸಮಾರಂಭ ಆಯ್ತು, ಯಾವ್ದಾದ್ರು ಒಂದು ಬರ್ತ್ಡೇ ಪಾರ್ಟಿ ಆಯ್ತು, ಇಂಥವಕ್ಕೆಲ್ಲ ಏನ್ ಮಾಡ್ತಾರೆ, ತಾತ್ಕಾಲಿಕ ಒಂದಿನಕ್ಕೆ ಮಾತ್ರ ಕೊಡುವಂತ ಲೈಸೆನ್ಸ್ ಅದು. ಅದಕ್ಕೆ ಈ CL5 ಜಾಸ್ತಿ ಕೇಳಿಲ್ಲ. ಹೌದು, CL5 ಅದು ಮತ್ತೆ ಒಂದು ಲೈಸೆನ್ಸ್ ತಗೊಂಡಾದ್ಮೇಲೆ ಒಂದಿನ ಆದ್ಮೇಲೆ ಮತ್ತೆ ಆ ಲೈಸೆನ್ಸ್ ನ ಪುನಃ ಅಬ್ಕಾರಿ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಬೇಕು. ಇನ್ನೊಂದ್ ದಿನ ನಾವು ಪಾರ್ಟಿ ಇಡ್ತೀವಿ ಅಂದ್ರೆ ಮತ್ತೆ ಇನ್ನೊಂದು ಲೈಸೆನ್ಸ್ ಮಾಡಿಸ್ಬೇಕಾಗುತ್ತೆ. ಒಂದ್ ದಿನಕ್ಕೆ ಮಾತ್ರ ಅಷ್ಟೇನೆ ಅವಕಾಶ. 24 ಅಷ್ಟೇನೆ ಅದಾವ ಕೊಡೋದು. 24 hours ಅಂತಂದ್ರೆ ಈಗ ಇವತ್ತು 12 ಗಂಟೆಯಿಂದ ತಗೊಂಡ್ರೆ ನಾಳೆ 12 ಗಂಟೆಗಲ್ಲ, ಇವತ್ ನೈಟ್ 12 ಗಂಟೆಗೆ ಕ್ಲೋಸ್, ನಾಳೆ 12 ಗಂಟೆವರೆಗೂ ಇರಲ್ಲ. ಒನ್ ಡೇ ಲೈಸೆನ್ಸ್ ಅಷ್ಟೇನೆ ಅದು. ಈಗ ಒಂದು ಕಾನ್ಸರ್ಟ್, ಬೇಸಿಕಲಿ ಕಾನ್ಸರ್ಟ್ಸ್ ಅಲ್ಲಿ ಲಿಕ್ಕರ್ ಕೊಡೋದು ಕಾಮನ್ ಇರುತ್ತೆ. ಈ ಪಾರ್ಟಿಗಳೆಲ್ಲ ಪಾರ್ಟಿ ಎಲ್ಲ ಅರೇಂಜ್ ಮಾಡ್ತಾರಲ್ಲ, ಸೊ ಒನ್ ಡೇ ಪಾರ್ಟಿಗಳಲ್ಲಿ ಆಲ್ರೆಡಿ ಇರುತ್ತೆ. ಆಲ್ರೆಡಿ ಲಿಕ್ಕರ್ ಲೈಸೆನ್ಸ್ ಇರೋ ಜಾಗದಲ್ಲೇ ಪಾರ್ಟಿ ಮಾಡ್ತಾರೆ. ಆಯ್ತಾ, ಇವಾಗ ಸಪೋಸ್ ಒಂದು ಓಪನ್ ಗ್ರೌಂಡ್ ಅಲ್ಲಿ ಮಾಡ್ತಾರೆ ಕಾನ್ಸರ್ಟ್ಸ್ ಗಳ. ಎಕ್ಸಾಂಪಲ್ ಅದೇ ನ್ಯೂ ಇಯರ್, ಇನ್ನೊಂದು ಯಾವ್ದೋ ಫಂಕ್ಷನ್, ಹೋಲಿ ಹಬ್ಬನೋ ಹೋಲಿ ಫೆಸ್ಟಿವಲ್ ಏನೋ ಒಂದು ಹೇಳಿ ಒಂದು ಇದ್ ಮಾಡಿ ರೆಸಾರ್ಟ್, ಪ್ರಾಬಬ್ಲಿ ರೆಸಾರ್ಟ್ ಬುಕ್ ಮಾಡ್ಕೊಂಡು ಇದ್ ಮಾಡ್ತಾರೆ. ಸೊ ಅಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದಕ್ಕೆ ಪರ್ಮಿಷನ್ ತಗೋಬೇಕು. ಅದು CL5 ನಿಮ್ಗೆ ಒನ್ ಡೇ ಲೈಸೆನ್ಸ್. ಅದನ್ನು ಅದ್ರ ಸ್ಟಾಕ್ KSBC ಇಂದಾನೆ ಬರೋದು. ಅಲ್ಲಿ ನಾವು ಬ್ಲೂ ಪ್ರಿಂಟ್ ಎಲ್ಲ ರೆಡಿ ಮಾಡ್ಕೋಬೇಕು, ಮತ್ತೆ NOC ಎಲ್ಲ ಕೊಡಬೇಕು, ಪ್ರತಿಯೊಂದು ಅವ್ರಿಗೆ ಕೊಡಬೇಕು, ಪರ್ಸನಲ್ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು. ಹಂಗಿದ್ರೇನೆ ಲೈಸೆನ್ಸ್ ಕೊಡೋದು. ಅದ್ರದ್ದು ಪ್ರೊಸೀಜರ್ ಈ ಲೈಸೆನ್ಸ್ ಪಡ್ಕೊಳ್ಳೋದು ಮತ್ತೆ ಅದ್ರದ್ದು ರೇಟ್ ಏನಿರುತ್ತೆ ಅಂತ ಅದ್ರ ಬಗ್ಗೆ ಆಮೇಲೆ ಮಾತಾಡ. ಲೈಸೆನ್ಸ್ ಗಳು ಯಾವ್ದು ಇದೆ ಅಂತ ನೋಡ್ಬೋದು. ಇದು CL5 ಆಯ್ತು. ನೆಕ್ಸ್ಟ್ CL6A. ಓಕೆ, ಅದೇನು? ಇದು ನನ್ನ ಪ್ರಕಾರ ಪ್ರೆಸ್ಟೀಜ್ಗೋಸ್ಕರ ತಗೊಳ್ಳೋವಂಥದ್ದು ಒಂದು CL6A. ಏನ್ ಪ್ರೆಸ್ಟೀಜ್ ಅಂದ್ರೆ ಈ 5 ಸ್ಟಾರ್ ಹೋಟೆಲ್ಸ್ ಗಳಿರುತ್ತಲ್ಲ, ಅದ್ರದೇ ಆದಂತ ನಾರ್ಮ್ಸ್ ಇರುತ್ತೆ. ಇದೇ ತರ ಕ್ಯಾಟಗರಿಲಿ ಅದ್ ಬೀಳ್ಬೇಕು, ಆಯ್ತಾ, ಇದೇ ತರ ಕೌಂಟರ್ಸ್ ಇರಬೇಕು, ಇದೇ ತರ ಫೆಸಿಲಿಟೀಸ್ ಗಳಿರ್ಬೇಕು ಅಂತ ಅಂದ್ಬಿಟ್ಟು 5 ಸ್ಟಾರ್ ರೇಂಜ್, 3 ಸ್ಟಾರ್ 5 ಸ್ಟಾರ್ ಅದನ್ನ CL6A ಅಂತ
ಅವ್ರು ಅಲ್ಲಿ ಬರೋ ಜನಗಳಿಗೆ ಯಾವ ತರ ಬೇಕಾದ್ರೂ ಸರ್ವ್ ಮಾಡ್ಬೋದು, ಅವ್ರು ಇಷ್ಟ ಬಂದು ರೈಟ್ ಇಡ್ಬೋದು, ಅದು ಅವ್ರ ಇಷ್ಟ. ಅದು ಸರ್ಕಾರದಿಂದ ನಿಗದಿ ಆಗಿರಲ್ಲ ರೈಟು. ಅವರಲ್ಲಿ ಏನು ಒಳಗಡೆ ಆ ಸ್ಪೆಷಾಲಿಟಿ ಕೊಟ್ಟಿರ್ತಾರೆ ಅದರ ತಕ್ಕಾಗ ಅವ್ರು ರೈಟ್ ಇಟ್ಕೊಂಡು ಅಲ್ಲಿ ಬಿಸ್ನೆಸ್ ಮಾಡೋದಕ್ಕೆ CL6A ಮಾಡ್ತಾರೆ. ಅದು ಯಾವುದು ಸ್ಟಾರ್ ಹೋಟ್ಲ್ಗಳಿಗೆ ಮಾತ್ರ ಕೂಡ, ಸ್ಟಾರ್ ಹೋಟ್ಲ್ಗಳಿಗೆ ಕೂಡ ಅಂತ ಲೈಸೆನ್ಸ್ CL6A. ಅಲ್ಲಿ ಮಾಸ್ ಲಿಕರ್ ಕನ್ಸಂಪ್ಷನ್ ಏನಿರಲ್ಲ, ಮಾಸ್ ಲಿಕರ್ ಕನ್ಸಂಪ್ಷನ್ ಇಟ್ಸ್ ಅನ್ ಎಂಟಿಟಿ. ಇವಾಗ ಐ ಆಮ್ VIP ಅಂತಂದ್ರೆ ನಾನು ಹೋದಾಗ ಆಬ್ವಿಯಸ್ಲಿ ನನ್ನ ಕಂಫರ್ಟ್ ಝೋನ್ ಅಲ್ಲಿ ನನಗೆ ಲಿಕರ್ ಬೇಕು ಅಂತ ಹೇಳ್ತೀನಿ. ಆ ಲಿಕರ್ ಕೊಡಬೇಕಾದ್ರೂ ಅವ್ರಿಗೊಂದು ಲೈಸೆನ್ಸ್ ಅಂತ ಇರಬೇಕು 5 ಸ್ಟಾರ್ ಹೋಟೆಲ್ಗಳಿಗೆ. ಅದಕ್ಕೆ ಅಂತ ಅಂದ್ಬಿಟ್ಟು CL6A ಅಂತ ಕೊಡ್ತಾರೆ 5 ಸ್ಟಾರ್ ಹೋಟೆಲ್ಗಳಿಗೆ, 2 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಿಗೆಲ್ಲ. ಸ್ಟಾರ್ ಹೋಟೆಲ್ ಕೊಡುವಂತ ಲೈಸೆನ್ಸ್ ಬೇಸಿಕಲಿ ಯು ಗೆಟ್ ಕಾಲ್ ಇಟ್ as ಸ್ಟಾರ್ ಹೋಟೆಲ್ CL6A. ಓಕೆ, ನೆಕ್ಸ್ಟ್ CL7 ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತೆ ಲಾಡ್ಜ್ ಇರೋಂಥದ್ಕೆ ಮಿನಿಮಮ್ ಬಾರ್ ಅಂಡ್ ರೆಸ್ಟೋರೆಂಟ್ ವಿತ್ ಲಾಡ್ಜ್. ಬಾರ್ ಅಂಡ್ ರೆಸ್ಟೋರೆಂಟ್ ಕೌಂಟರ್ ಇರಬೇಕು, ಡೈನಿಂಗ್ ಏರಿಯಾ ಇರಬೇಕು, ಮತ್ತೆ ರೂಮ್ಸ್ಗಳು ಇರಬೇಕು, ರೂಮ್ ಸ್ಪೆಷಾಲಿಟಿ ಇರಬೇಕು. ಅಲ್ಲೆಲ್ಲ ಬೆಡ್ ಗಿಡ್ ಹಾಕಿ ಮಾಮೂಲಿ ಏನು ಒಂದು ಒಳ್ಳೆ ಇದ್ರ ತರ ಕೊಡ್ಬೇಕು, ಅವ್ರಿಗೆ ಪ್ರೀಮಿಯಂ ಆಗಿ ಇರಬೇಕು. ಮತ್ತೆ ಅಲ್ಲಿ ಪಾರ್ಕಿಂಗ್ ಇರಬೇಕು. ಒಂದು ಯಾವುದೇ ಒಂದು ವೆಹಿಕಲ್ಸ್ ಬರಲಿ ಅಥವಾ ಅದು ಕಾರ್ ಬರಲಿ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು. ಪ್ರತಿಯೊಂದು ಎಲ್ಲ ವ್ಯವಸ್ಥೆ ಮಾಡಿರ್ಬೇಕು. ಮತ್ತೆ ಡೈನಿಂಗ್ ಏರಿಯಾ ಮತ್ತೆ ಅಲ್ಲೇ ಕುಡಿಯಕ್ಕೆ ಮಾತ್ರ ವ್ಯವಸ್ಥೆ ಅಷ್ಟೇ, ಹೊರಗಡೆಗೆ ಪಾರ್ಸಲ್ ಕೊಡೋ ಆಗಿಲ್ಲ. ಇದು CL7A ಅಂದ್ರೆ ಬೋರ್ಡಿಂಗ್ ಲಾಡ್ಜಿಂಗ್ ವಿತ್ ಬಾರ್ ಅಂಡ್ ರೆಸ್ಟೋರೆಂಟ್. ಓಕೆ, ಅದನ್ನ CL7 ಅಂತಾರೆ. ಆಮೇಲೆ ಹೊರಗಡೆಗೆ ಪಾರ್ಸಲ್ ಕೊಡಾಗಿಲ್ಲ ಅವರು. ಅಲ್ಲಿ ಯಾರು ಬಂದಿರ್ತಾರೆ ಅಲ್ಲಿ ಟೂರಿಸ್ಟ್ ಪ್ಲೇಸ್ ಗಳಿಗೆ ಕೊಡ್ತಾ ಇದ್ರು. ಇವಾಗ ಎಲ್ಲ ಜನರಲ್ ಮಾಡ್ಬಿಟ್ಟಿದ್ದಾರೆ. ಯಾರು ಹೊರಗಡೆಯಿಂದ ಬಂದು ಒಳಗಡೆ ರೂಮ್ ಅಲ್ಲೇ ಆಗ್ಲಿ ಅಥವಾ ಡೈನಿಂಗ್ ಏರಿಯಾದಲ್ಲಿ ಆಗ್ಲಿ ಅಲ್ಲೇ ಕುಡಿದು ಅಲ್ಲೇ ಊಟ ಮಾಡಿ ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಅಲ್ಲೇ ಇರ್ತಾರಲ್ಲ ಅಂತವ್ರಿಗೆ ಸರ್ವ್ ಮಾಡೋಕ್ ಮಾತ್ರ ವ್ಯವಸ್ಥೆ ಇರುತ್ತೆ. ಅದು CL7 ಲೈಸೆನ್ಸ್. ಓಕೆ, ನೆಕ್ಸ್ಟ್ ಲೈಸೆನ್ಸ್. ನೆಕ್ಸ್ಟ್ CL8C ಅದು ಬಂದ್ಬಿಟ್ಟು ಇದ್ರ ಕ್ಯಾಂಟೀನ್ ಮಿಲಿಟರಿ ಕ್ಯಾಂಟೀನ್ ಕೊಡುವಂತದ್ದು. ಅದು ಅಷ್ಟು ಜನರಲ್ ಆಗಿ ಬರಲ್ಲ. ಅದು ಸಾಮಾನ್ಯ ಅದು ಅವ್ರ ಮಿಲಿಟರಿ ಕ್ಯಾಂಟೀನ್ಗಳಿಗೆ ಅವ್ರು ಇಟ್ಕೊಂಡು ಒಳಗಡೆ ಯಾರು ಮಿಲಿಟರಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಮಿಲಿಟರಿ ಡಿಪಾರ್ಟ್ಮೆಂಟ್. ಈಗ ಯಾರೋ ನಾನು ನಾಳೆ ಬಾರ್ ಮಾಡಕ್ ಹೋಗ್ತೀನಿ ಅಂದ್ರೆ ಇದು ನನಗೆ ಅಪ್ಲೈ ಆಗುತ್ತೆ. ಆ ಮಿಲಿಟರಿನಲ್ಲಿ ಬರುವಂತ ಡ್ರಿಂಕ್ಸ್ ನ ಪಬ್ಲಿಕ್ ಅಲ್ಲಿ ಅಥವಾ ಬಾರ್ಗಳೇ ಆಗ್ಲಿ ವೈನ್ ಸ್ಟೋರ್ಗಳಲ್ಲಿ ಮಾರ ಆಗಿಲ್ಲ. ಅದ್ ಮಾರಂಗೆ, ಯಾಕೆಂದ್ರೆ ಆ ರೈಟೇ ಬೇರೆ ಇರುತ್ತೆ, ಅಲ್ಲಿ ಡ್ಯೂಟಿ ಇರಲ್ಲ. ಅಲ್ಲಿ ತುಂಬಾ ಕಮ್ಮಿ ಇರುತ್ತೆ. 2,000 ರೂಪಾಯಿ ಬಾಟ್ಲುಗಳು ಅವ್ರ ಹತ್ರ 300 ರೂಪಾಯಿ 250 ರೂಪಾಯಿ ಸಿಗುತ್ತೆ. ಅಂದ್ರೆ ಈ ಸ್ಟೇಟ್ ಡ್ಯೂಟಿ ಏನ್ ಬೀಳುತ್ತೆ ಅದು ಅದಕ್ಕೆ ಬೀಳುತ್ತೆ, ನಾನ್ ವಯಸ್ಸಲ್ಲ. ಯಾಕೆ ಅಂತಂದ್ರೆ ಅವ್ರು ಸೆಂಟ್ರಲ್ ಸಂಬಂಧಪಟ್ಟಿದ್ದು, ಅವ್ರಿಗೆ ಡ್ಯೂಟಿ ಹಾಕಲ್ಲ. ಅವ್ರು ಆಮೇಲೆ ಇಷ್ಟೇ ಬಾಟ್ಲುಗಳು ಅಂತ ಸೀಮಿತವಾಗಿ ಕೊಡ್ಬೇಕು ಅವ್ರಿಗೆ. ಅಷ್ಟೇ ಬಾಟ್ಲುಗಳು ಅವ್ರು ತಗೋಬಹುದು ಅಥವಾ ಅವ್ರೊಳಗಡೆ ಬೇಕಾದ್ರೆ ತಗೊಂಡು ಅವ್ರು ಎಂಜಾಯ್ ಮಾಡ್ಕೋಬಹುದು. ಮತ್ತೆ ಅಲ್ಲಿ ಯಾರು ಅಲ್ಲಿ ಮಿಲಿಟರಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಕೊಡ್ಬೇಕು ಅಷ್ಟೇನೆ ಮಿಲಿಟರಿ ಕ್ಯಾಂಟೀನ್ಗಳು. ಅವ್ರಿಗೆ ಏನಾದ್ರು ಲೈಸೆನ್ಸ್ ಅಷ್ಟೇನೆ ಮಿಲಿಟರಿನಲ್ಲಿ ವರ್ಕ್ ಮಾಡೋರ್ಗೆ ಇರೋದು. ಅಲ್ಲಿ ಕೂಡ ಡ್ರಿಂಕ್ಸ್ ಗಳನ್ನ ನಾವು ಪ್ರೈವೇಟ್ ಆಗಿ ಆಗ್ಲಿ ಅಥವಾ ಎಲ್ಲೂ ಮಾರ ಆಗಿಲ್ಲ. ಅದನ್ನ ಅದು ಅಲ್ಲೇ ಇರುತ್ತೆ, ಅಲ್ಲಿ ನಾಟ್ ಫಾರ್ ಸೇಲ್ ಅಂತ ಹಾಕಿರ್ತಾನೆ ಅಲ್ಲಿ. ಬಟ್ ಅದೇ ಇವಾಗ ಟ್ರಾನ್ಸ್ಫರ್ ಅಂತ ಹಾಕೊಂಡಿರ್ತಾರೆ, ಡಿಫೆನ್ಸ್ ಪರ್ಪಸ್ಗೆ ಅಂತಂದೆಲ್ಲ ಹಾಕಿರ್ತಾರ. ಇವಾಗ ನನ್ನ ಫ್ರೆಂಡ್ಸ್ ಯಾರೋ ಮಿಲಿಟರಿ ಅಂತ ನನಗೆ ಕೊಡ್ತಾರೆ. ಈ ನೆವರ್ ಸೋಲ್ಡ್ ಇಟ್ ಟು ಮೀ. ಕೊಡ್ತಾರೆ ಅಷ್ಟೇ. ಅದು ಲೀಗಲ್ ಅಲ್ಲ, ಅವರೇ ಉಪಯೋಗಿಸ್ಬೇಕು ಅಂತ ಇರೋದು. ಬೇಕಾದ್ರೆ ನಾವು ಫ್ರೆಂಡ್ಶಿಪ್ ಅಲ್ಲಿ ನಾವ್ ಹೆಂಗಾದ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮಾರಂಗಿಲ್ಲ. ಮಾರಿದ್ರೆ ಇಟ್ ಇಸ್ ಡಿಫ್ರೆಂಟ್. ಅಲ್ಲಿ ಹಾಕ್ಬಿಟ್ಟಿರೋದು ಬಾಟಲ್ ಮೇಲೆ ದೊಡ್ಡದಾಗಿ ಸೀಲ್ ಹಾಕಿರ್ತಾರೆ, ನಾಟ್ ಫಾರ್ ಸೇಲ್ ಅಂತ ಅಂದ್ಬಿಟ್ಟು ಆಯ್ತಾ. ಸೊ ಯಾರು ಅದನ್ನ ತಗೊಳ್ಳೋದು ಇಲ್ಲ. ಯಾರಾದ್ರ ಇವಾಗ ಯಾರೊಬ್ರು ನನ್ನ ಫ್ರೆಂಡ್ ಒಬ್ಬ ಮಿಲಿಟರಿಯಲ್ಲಿ ಇದ್ದಾನೆ ಅಂತಂದ್ರೆ ನನಗೆ ಅಕಸ್ಮಾತ್ ಗಿಫ್ಟ್ ತರ ಕೊಡ್ಬೋದು. ಅವರೇ ಯೂಸ್ ಮಾಡ್ಕೋಬೇಕು. ಆಕ್ಚುಲಿ ಅದು ಬರಂಗಿಲ್ಲ, ಸೇಲ್ ಮಾಡಂಗಿಲ್ಲ. ಓಕೆ, ನೆಕ್ಸ್ಟ್ ಲೈಸೆನ್ಸ್. ನೆಕ್ಸ್ಟ್ CL9. ಅದು ಬಾರ್ ಅಂಡ್ ರೆಸ್ಟೋರೆಂಟ್. ಬಾರ್ ಅಂಡ್ ರೆಸ್ಟೋರೆಂಟ್ ಅಂದ್ರೆ ಅಲ್ಲೇ ಕುಡಿದು ಅಲ್ಲೇ ತಿಂದು ಎಂಜಾಯ್ ಮಾಡ್ಕೊಂಡು ಅಲ್ಲೇ ಸರ್ವ್ ಮಾಡ್ತಾರಲ್ಲ, ಅದಕ್ಕೆ CL9 ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್. ಅಂದ್ರೆ ಅಲ್ಲಿ ಏನ್ ಗೊತ್ತಾ, ಪಾರ್ಸಲ್ ಕೊಡಾಗಿಲ್ಲ. ಅಲ್ಲೂ ಪಾರ್ಸಲ್ ಕೊಡಂಗಿರೋದು MRP ಔಟ್ಲೆಟ್ ಅಲ್ಲಿ ಮಾತ್ರ ಕೊಡೋದಿರೋದು. ಇದು ಬಾರ್ ಅಂಡ್ ರೆಸ್ಟೋರೆಂಟ್ ಅಂತಂದ್ರೆ ಅಲ್ಲೇ ಕುಡಿಬೇಕು, ಅಲ್ಲೇ ಅವ್ರಿಗೆ ಏನ್ ಬೇಕು ವ್ಯವಸ್ಥೆ ಸರ್ವ್ ಮಾಡ್ಬೇಕು. ಆಮೇಲೆ ಅಲ್ಲೇ ಕುಡಿದು ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಯಾವ ತರ ಫುಡ್ ತಿಂತಾರೋ ಅಥವಾ ಯಾವ ತರ ಡ್ರಿಂಕ್ ಕೊಡ್ತಾರೋ ಅವ್ರಿಗೆ ಇಷ್ಟ ಬಂದ ಅವರ ರುಚಿಗೆ ತಕ್ಕಾಗಿ ನಾವು ಸರ್ವ್ ಮಾಡ್ಬೇಕು. ಅದು ಬಾರ್ ಅಂಡ್ ರೆಸ್ಟೋರೆಂಟ್. ಇಲ್ಲಿ ಪ್ರೈಸಿಂಗ್ ಹೇಗಿರುತ್ತೆ, ಯಾರು ಡಿಸೈಡ್ ಮಾಡಿರ್ತಾರೆ? ಪ್ರೈಸಿಂಗು ಅಲ್ಲಿ ಏನ್ ಗೊತ್ತಾ, MRP ಔಟ್ಲೆಟ್ ಅಲ್ಲಿ ಒಂದು ಫಿಕ್ಸೆಡ್ ಇರುತ್ತೆ. ಇಲ್ಲಿ ಹಾಗಲ್ಲ. ಯಾಕೆ ಗೊತ್ತಾ, ಅಲ್ಲಿ ಜನಗಳು ಇರ್ತಾರೆ ಜಾಸ್ತಿ. ಕಸ್ಟಮರ್ಗಿಂತ ಕೆಲಸ ಮಾಡೋರು ತುಂಬಾ ಜನ ಇರ್ತಾರೆ. ಅಲ್ಲಿ ಅವ್ರಿಗೆಲ್ಲ ಸಂಬಳ ಕೊಡಬೇಕು, ಮತ್ತೆ ಬಾಡಿಗೆ ಜಾಸ್ತಿ ಇರುತ್ತೆ, ಮತ್ತೆ ಫುಡ್ ಅಲ್ಲಿ ಭಟ್ರುಗಳಿಗೆ ಸಂಬಳ ಕೊಡ್ಬೇಕಾಗಿರುತ್ತೆ. ನಾವು MRP ನಾವು ಕೊಟ್ಟರೆ ಅದು ಮೇಂಟೈನ್ ಮಾಡಕ್ ಆಗಲ್ಲ, ತುಂಬಾ ಲಾಸ್ ಆಗ್ಬಿಡುತ್ತೆ. ಅವರೇ ಒಂದು ರೈಟ್ ಇಟ್ಕೊಂಡಿರ್ತಾರೆ, ಒಂದು 10% ಜಾಸ್ತಿ ಇಟ್ಕೊಂಡಿರ್ತಾರೆ, ಇಲ್ಲ ಕೆಲವರು 15% ಜಾಸ್ತಿ ಇಟ್ಕೊಂಡಿರ್ತಾರೆ. ಹಂಗೆ ಮಾಡ್ಲೇಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಸಂಬಳ ಕೊಡಕ್ಕಾಗಲ್ಲ, ಮೇಂಟೈನ್ ಮಾಡಕ್ಕಾಗಲ್ಲ, ಲಾಸ್ ಮಾಡ್ಕೊಬಿಡ್ತಾರೆ. ಅದನ್ನ ಬಾರ್ ಓನರ್ ಡಿಸೈಡ್ ಮಾಡ್ಕೊತಾರೆ. ಕೆಲವರು
ಪ್ರೈಸಿಂಗ್ ಎಲ್ಲ ಯಾಕಂದ್ರೆ ಅಷ್ಟೇ ಅಮ್ಯುನಿಟೀಸ್ ಕೊಡ್ತಾರೆ. ಈಗ ಇಂಟೀರಿಯರ್ಸ್ ಮಾಡ್ಸಿರ್ತಾರೆ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ, ಎಕ್ಸ್ಪೀರಿಯನ್ಸ್ ಕೊಡ್ತಾರೆ, ಒಬ್ಬ ಟ್ರೈನ್ಡ್ ವೈಟರ್ ಬರ್ತಾನೆ, ಏನ್ ಬೇಕು ಅಂತ ಸಜೆಸ್ಟ್ ಮಾಡ್ತಾನೆ, ಪರ್ಸನಲೈಸ್ಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದರಲ್ಲಿ CL9 ಅಲ್ಲಿ. ಆಕ್ಚುಲಿ CL9 ರೂಲ್ಸ್ ಏನಪ್ಪಾ ಅಂದ್ರೆ ಫುಡ್ ಅಲಾಂಗ್ ವಿತ್ ಡ್ರಿಂಕ್ ಅಲಾಂಗ್ ವಿತ್ ಫುಡ್ ಅಲ್ಲ. CL9 ಹೋಗೋನು ಫಸ್ಟ್ ಊಟ ತಗೊಂಡಾದ್ಮೇಲೆ ಅವನಿಗೆ ಡ್ರಿಂಕ್ ಸರ್ವ್ ಮಾಡ್ಬೋದು. ಫುಡ್ ಜೊತೆಗೆ ಡ್ರಿಂಕ್ ಸರ್ವ್ ಮಾಡ್ಬೇಕು, ಆ ತರ ಅದು ಓಕೆ ಫುಡ್ ರೂಲ್ಸ್ ಇರೋದು ಹಾಗೆ. ಫುಡ್ ತಗೊಳ್ಳೋನಿಗೆ ಡ್ರಿಂಕ್ಸ್ ಕೊಡೋದು. ಓಕೆ CL9 ಇವಾಗ ನಾವೇನ್ ಬಾರ್ ಅಂಡ್ ರೆಸ್ಟೋರೆಂಟ್ ಪಬ್ಗಳೆಲ್ಲ ನಾವೇನ್ ನೋಡ್ತಾ ಇದೀವಲ್ವಾ, ಸೊ ಯು ಗೋ ದೇರ್ ಟು ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್, ಗುಡ್ ಟೈಮ್. ಅಲ್ಲಿ ಫುಡ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಅದ್ರ ಜೊತೆಗೆ ಡ್ರಿಂಕ್ ಇರುತ್ತೆ, ಫುಡ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ. ಅಲ್ಲ, ಫುಡ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಆಮೇಲೆ ಡ್ರಿಂಕ್ ಬರೋದು. ದಟ್ ಇಸ್ CL9. ಎಲ್ಲ ಪಬ್ಗಳು ಏನ್ ಇವಾಗ ಮೆಜಾರಿಟಿ ಅದೇ ಇರೋದು. ಇವಾಗ ಮೆಜಾರಿಟಿ ಅದೇ ನಾರ್ಮಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತೆ ಪಬ್ಗಳು ಇದೆಲ್ಲ CL9 ಇದಕ್ಕೆ ಸೇರ್ಕೊಳ್ಳುತ್ತದೆ. CL7 ಅದೇ ತರ ಮಾಡ್ತಾರೆ, CL7 ಅದೇ ತರ ಮಾಡ್ತಾರೆ. ಅಲ್ಲಿ ರೂಮ್ಸ್ ಇರ್ಬೇಕು, ಇಲ್ಲಿ ರೂಮ್ಸ್ ಇರ್ಬೇಕು, ಎರಡು ಇದ್ರು ಇರ್ಬೋದು, ಇಲ್ದೇ ಇದ್ರು ಇರ್ಬೋದು ಯಾವ್ದು CL9 ಅಲ್ಲಿ. ಬಟ್ CL7 ಅಲ್ಲಿ ರೂಮ್ಸ್ ಇರ್ಲೇಬೇಕು. ಈಗ ಬೆಂಗಳೂರಲ್ಲಿ ಅಂತಂದ್ರೆ ನಮ್ದು ಮಿನಿಮಮ್ 15 ರೂಮ್ಸ್ ಇರ್ಲೇಬೇಕು, ಅಂತರಿಗೆ ಮಾತ್ರ ಲೈಸೆನ್ಸ್ ಕೊಡ್ತಾರೆ, ಇಲ್ದ ಕೊಡಲ್ಲ. ಈಗ ಹೊರಗಡೆ ಆದ್ರೆ ಮಿನಿಮಮ್ 10 ರೂಮ್ಸ್ ಇರ್ಬೇಕು, ಅದ್ರ ಮೇಲೆ ಎಷ್ಟು ಬೇಕಾದ್ರೆ ರೂಮ್ಸ್ ಅವ್ರು ಇಷ್ಟ ಬಂದಾಗ ಮಾಡ್ಕೋಬಹುದು. ಲೈಸೆನ್ಸ್ ಕೊಡಬೇಕು ಸರ್ಕಾರದಿಂದ, ಅಂದ್ರೆ ಹೊರಗಡೆ ಎಲ್ಲ 10 ರೂಮ್ಸ್ ಇರ್ಬೇಕು, ಬೆಂಗಳೂರಲ್ಲಿ 15 ರೂಮ್ಸ್ ಇರಲೇಬೇಕು, ಇದ್ರೆ ಮಾತ್ರ ಲೈಸೆನ್ಸ್. ಜೆನ್ಸಿಗಳಿದ್ದಾರೆ, ಇನ್ನು ಮುಂದೆ ಜೆನ್ಸಿ ಹುಡುಗರೇ ಇರೋದು ಜಾಸ್ತಿ. ಸೊ ಅಂತವ್ರು ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ, ಕುಡಿಯೋದು ಕಮ್ಮಿ, ಆಲ್ಕೋಹಾಲ್ ಬೇಡ ಅಂತ ಹೇಳೋರು ಇದ್ದಾರೆ. ಸೊ ಇಂಥವ್ರು ಇದ್ದಾಗ ಈ ಬಿಸ್ನೆಸ್ ಹೊಡ್ತಾ ಅಲ್ವಾ ಇನ್ನು ಅಂತ, ಕನ್ಸಂಪ್ಷನ್ ಕಮ್ಮಿ ಆಗ್ಬಿಟ್ರೆ? ಹೌದು, ಇದುವರೆಗೆ ನೋಡ್ಕೊಂಡ್ ಬಂದಿರೋ ಪ್ರಕಾರ ಬಿಸ್ನೆಸ್ ಕಮ್ಮಿ ಆಗಿಲ್ಲ. ಯಾಕೆಂದ್ರೆ ಲಿಕ್ಕರ್ ಏರ್ತಾ ಇರ್ತೋ ಕಮ್ಮಿ ಆಗಿಲ್ಲ. ಅಂತವ್ರೆಲ್ಲ ಕೆಲವ್ರು ಮಾತ್ರ ಅಷ್ಟೇ. ಅದೆಲ್ಲ ಪಾರ್ಟಿ ಮಾಡ್ಕೊಳ್ಳೋದು, ಎಂಜಾಯ್ ಮಾಡೋದು, ಅವೆಲ್ಲ ಡ್ರಿಂಕ್ಸ್ ಇದ್ರೇನೆ ಅವೆಲ್ಲ ಅವಕ್ಕೆಲ್ಲ ಒಂದು ಇದು ಡ್ರಿಂಕ್ಸ್ ಬೇಕು ಅಂತಾರೆ. ಯಾವ್ದು ಏನ್ ಎಂಜಾಯ್ ಮಾಡ್ಬೇಕು ಅಂದ್ರೆ ಡ್ರಿಂಕ್ಸ್ ತಗೊಂಬಂತಾರೆ. ಇನ್ನೇನಿದೆ ನಮ್ಮಲ್ಲಿ, ಬೇರೆ ಏನು ಇಲ್ಲ. ಯಾವ್ದೋ ಒಂದು ಪಾರ್ಟಿ ಆರ್ಗನೈಸ್ ಮಾಡ್ಬೇಕು ಅಥವಾ ಎಂಜಾಯ್ ಮಾಡ್ಬೇಕು, ಎಲ್ಲ ಏನಾರು ಮಾಡ್ಬೇಕು ಅಂದ್ರೆ ಡ್ರಿಂಕ್ಸ್ ಏನೇ ಇವಾಗ. ಮೊದಲೆಲ್ಲ ಇತ್ತು ಸಾರಾಯಿ, ಅವೆಲ್ಲ ಇತ್ತು. ಈಗ ಸಾರಾಯಿ ಗಿರ ಏನಿಲ್ವಲ್ಲ, ಯಾವ್ದೇ ತಂದ್ರೆ ಆಲ್ಕೋಹಾಲ್. ಐ ವುಡ್ ಗಿವ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ನನ್ನ ಒಪಿನಿಯನ್ ಒಂದು, ಈಗ 20% ನೀವು ಬಿಸ್ನೆಸ್ ಕಮ್ಮಿ ಆಗಿದೆ ಅಂತ ಏನ್ ಹೇಳ್ತಾ ಇದ್ದೀರಾ, ಆನ್ ವಾಟ್ ಟಾರ್ಗೆಟ್ ಆರ್ ವಿ ಸೀಯಿಂಗ್ ದಟ್ 20% ಹ್ಯಾಸ್ ಬಿನ್ ರೆಡ್ಯೂಸ್ ಅನ್ನೋದು ನೋಡ್ಬೇಕು. ವೇರ್ ಶೆಲ್ ವಿ ಡಿಫೈನ್ ದಿಸ್? ಇನ್ನು ಅಕ್ಯುರೇಟ್ ಡೇಟಾ ಇಲ್ಲ. ಕರೆಕ್ಟ್, ಆಯ್ತಾ? ಸೊ ಜೆನ್ಸಿ ಅವರು ಕುಡಿಯೋದು ಕಮ್ಮಿನೇ ಒಪ್ಕೋತೀನಿ. ಕುಡುಕ್ರು ತರ ಕುಡಿಯೋದು ಕಮ್ಮಿ, ಕುಡಿತಾರೆ. ದೇ ಗೋ ಫಾರ್ ಫ್ಯಾನ್ಸಿ ಕಾಕ್ಟೇಲ್ಸ್ ಆಗಿರ್ಲಿ, ಮಾಕ್ಟೇಲ್ಸ್ ಆಗಿರ್ಲಿ. ದಿಸ್ ಕಲ್ಚರ್ 10 years ಬ್ಯಾಕ್ ಇರ್ಲಿಲ್ಲ. ಕಾಕ್ಟೇಲ್ ಅಂದ್ರೆ ವಿ ವರ್ ಸೀಯಿಂಗ್ ಸಮಥಿಂಗ್, ಏನೋ ದೊಡ್ಡದಪ್ಪ ಅದು ಅಂತ ಅಂದ್ಬಿಟ್ಟು. ನಾವು ದೇ ಆರ್ ಆಲ್ ಸೇವರಿ. Now they are getting into more of a spiritual, health conscious. ಅದು ಸರಿ ಕರೆಕ್ಟ್ ಆಗಿ ಗೊತ್ತಿರುತ್ತೆ ಅನ್ಸುತ್ತೆ. ಒಂದು 20-30 ವರ್ಷದ ಹಿಂದೆ ಆ ಕುಡಿತಾ ಇದ್ದ ಪ್ಯಾಟರ್ನ್ಗೂ ಇವಾಗ ಕುಡಿಯೋ ಪ್ಯಾಟರ್ನ್ಗೂ ತುಂಬಾ ವ್ಯತ್ಯಾಸ ಇದೆ ಅಂತ. ಅದ್ರಲ್ಲಿ ನಾವು ನಾರ್ತ್ ಇಂಡಿಯನ್ ನೋಡಿದ್ರೆ ಸೌತ್ ಇಂಡಿಯನ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಅದ್ರಲ್ಲಿ ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ಇದು ಎಲ್ಲಿಂದ ಶುರು ಆಯ್ತು ಅಂತ, ಇವಾಗ ಕಲ್ಚರ್ ಆಗಿ ಹೋಗ್ತಾ ಇದೆ ಅಂತ. ಇದು ಹೌದು ಇವಾಗ ಅದೇನಾಗಿದೆ ಸರ್, ಈಗ ಡ್ರಿಂಕ್ಸ್ ಮಾಡೋದು ಮೊದ್ಲೆಲ್ಲ ಏನ್ ಗೊತ್ತಾ, ಮುಚ್ಚು ಮನೇಲಿ ಮಾಡ್ತಾ ಇದ್ರು. ಅವಾಗ ಯಾರು ಗಂಡಸರುಗಳು ಕುಡ್ಕೊಂಬಂದ್ರೆ ಹೆಂಗಸರುಗಳು ಅಬ್ಜೆಕ್ಷನ್ ಮಾಡೋರು, ಅಥವಾ ಹೆಂಗಸರುಗಳು ಏನಾದ್ರು ಗೊತ್ತಿಲ್ಲ ಕುಡಿದ್ರೆ ಗಂಡರು ಅಬ್ಜೆಕ್ಷನ್ ಮಾಡೋದು. ಈಗ ಹಂಗಾಗಲ್ಲ. ಇಲ್ಲ, ಗಂಡಸರು ಕುಡಿತಾರೆ ಅಂದ್ರೆ ಎಲ್ಲರೂ ಅಂತ ಅಲ್ಲ, ಹೆಂಗಸರು ಕುಡಿತಾರೆ, ಗಂಡಸರು ಈಗೆಲ್ಲ ಫ್ಯಾಮಿಲಿನೇ ಹೋಗಿ ಇವಾಗ ಎಂಜಾಯ್ ಮಾಡ್ತಾರೆ. ಆಯ್ತಾ, ಹೊರಗಡೆ ಎಂಜಾಯ್ ಮಾಡ್ಬೇಕಾದ್ರು ಫ್ಯಾಮಿಲಿನೇ ಹೋಗಿ ಎಂಜಾಯ್ ಮಾಡ್ತಾರೆ. ಕುಡಿಯೋದು ಇವಾಗ ಒಂಥರ ಜನರಲ್ ಆಗ್ಬಿಟ್ಟಿದೆ ಇವಾಗ. ಅದೇನು ಅದು ಅದೇ ಮೊದ್ಲು ತರ ಇಲ್ಲ. ಮೊದ್ಲು ಮುಚ್ಚು ಮರೆಯಲ್ಲೋ ಕುಡಿಯೋರು, ಕದ್ದು ಮುಚ್ಚು ಕುಡಿಯೋದೆಲ್ಲ ಇಲ್ಲ ಇವಾಗ ಏನಿದ್ರು ಎಲ್ಲ ಓಪನ್ ಆಗಿ ಕುಡಿತಾರೆ. ಬಟ್ ಎಂಜಾಯ್ ಮಾಡ್ಬೇಕು ಅಂತಂದ್ರೆ ಲಿಕ್ಕರೆ ಏನೆಲ್ಲ ಜನರಲ್ ಆಗ್ಬಿಟ್ಟಿದೆ. ಮತ್ತೆ ಇನ್ನೊಂದೇನ್ ಗೊತ್ತಾ, ಕೆಲವು ಸರಿ ಸೇಲ್ಸ್ ಕಮ್ಮಿ ಯಾವಾಗ ಬರುತ್ತೆ ಅಂತಂದ್ರೆ ರೈಟ್ ಜಾಸ್ತಿ ಮಾಡ್ತಾರಲ್ಲ. ಇವಾಗ ನನಗೆ ಬರ್ತಾ ಇರೋದೊಂದು 500 ಇಲ್ಲ ದಿನಕ್ಕೆ ಒಂದು 500 ರೂಪಾಯಿ ಅದೇ ಬರ್ತಾ ಇರುತ್ತೆ. ಇವಾಗ ಒಂದು ಕ್ವಾರ್ಟರ್ ಏನ್ ಮಾಡ್ಬಿಡ್ತಾನೆ, 100ರಿಂದ 150 ಏರಿಸ್ತಾನೆ. ಅವ್ನು ಮನೆ ಮೇಂಟೈನ್ ಮಾಡ್ಕೋಬೇಕು, ಬಾಡಿಗೆ ಕಟ್ಕೋಬೇಕು, ಸ್ಕೂಲು ಫೀಸು ಎಲ್ಲ ಲೆಕ್ಕಾಚಾರ ಕ್ಯಾಲ್ಕುಲೇಟ್ ಹಾಕಿದಾಗ ಅವನಿಗೆ ಕುಡಿಯೋಕ್ಕೆ ದುಡ್ಡು ಶಾರ್ಟೇಜ್ ಆಗುತ್ತೆ. ಅವಾಗ ಏನ್ ಮಾಡ್ತಾನೆ, 1.25 ಕ್ವಾರ್ಟರ್ ಕುಡಿಯೋನು 1 ಕ್ವಾರ್ಟರ್ ಬಿಡ್ತಾನೆ. ಅವಾಗ ಆಟೋಮೆಟಿಕ್ಕಾಗಿ ಬಿಸ್ನೆಸ್ಸು, ಈಗ ಲಿಕ್ಕರ್ ಬಿಸ್ನೆಸ್ ಕಮ್ಮಿ ಆಗುತ್ತೆ. ಆಮೇಲೆ ಬೀರು ಅಷ್ಟೇ, ಹೈಯೆಸ್ಟ್ ಬೀರು ಸೇಲ್ ಆಗ್ತಾ ಇರುತ್ತಲ್ಲ. ಈ ಸಮ್ಮರ್ ಒಳ್ಳೆ ಸಮ್ಮರ್ ಇದ್ರೆ ಎಲ್ಲ ಬೀರ್ ಕುಡಿತಾರೆ. ಅವಾಗ ಏನಾಗುತ್ತೆ, ಇದು ಸೇಲ್ಸ್ ಜಾಸ್ತಿ ಆಗುತ್ತೆ. ಹೋದ ವರ್ಷ ನಿಮಗೆ ಗೊತ್ತು, ಪೂರ್ತಿ ಮಳೆಗಾಲನೇ 70% ಬೀರು ಸೇಲ್ಸ್ ಕಮ್ಮಿ ಆಗಿದೆ.
ಯಾಕೆ ಹೇಳಿ, ಮಳೆಗಾಲ ಚಳಿಗಾಲ ಮಳೆ ಬಂದು ಮತ್ತು ಚಳಿ ಇದ್ದಾಗ ಬೀರ್ ಕುಡಿಯೋಕೆ ಹೋಗಲ್ಲ. ಸಮ್ಮರು ಜಾಸ್ತಿ ಬಿಸಿಲಿದ್ದಾಗ ಬೀರ್ ಜಾಸ್ತಿ ಕುಡಿತಾನೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಬೀರ್ ಸೇಲ್ಸು ಕಮ್ಮಿ ಆಗುತ್ತೆ. ಆಮೇಲೆ ಅವ್ನು ರೆವಿನ್ಯೂ ನೋಡ್ಕೊಂಡೆ ಕುಡಿಬೇಕು. ಅವನು ಜಾಸ್ತಿ ಅವನಿಗೆ ಕುಡಿಯೋಕ್ಕಾಗಲ್ಲ. ಅವ್ನು 10 ದುಡ್ಡು ಬರ್ತಾ ಇರೋರು ಯಾವ ಥರ ಬೇಕಾದ್ರೂ ಕುಡಿತಾರೆ, ಜಾಸ್ತಿ ಆದರೂ ಪರವಾಗಿಲ್ಲ ಕುಡಿತಾರೆ. ಆದರೆ ಅವ್ನ ಆದಾಯ ಕಮ್ಮಿ ಇರೋನು ಏನು ಮಾಡ್ತಾನೆ, 1.25 ಕ್ವಾರ್ಟರ್ ಕುಡಿಯೋನು 1 ಕ್ವಾರ್ಟರ್ ಕುಡಿತಾನೆ. ಅಕಸ್ಮಾತ್ 1 ಕ್ವಾರ್ಟರ್ ಕುಡಿಯೋ ಏನು ಮಾಡ್ತಾನೆ, 90 ಬರ್ತಾನೆ. ಯಾಕೆ ಅಂತಂದ್ರೆ ಅವ್ನ ಆದಾಯ ಅಷ್ಟೇ ಇರುತ್ತೆ. ಆವಾಗ ನಮಗೆ ಬಿಸ್ನೆಸ್ ಕಮ್ಮಿ ಆಗುತ್ತೆ. ರೈಟ್ ಜಾಸ್ತಿ ಮಾಡಿದ್ರೆ, ಅದೇ ರೈಟ್ ಇಟ್ಕೊಂಡ್ರೆ ಏನಾಗುತ್ತೆ, ಅಷ್ಟೇ ರೆವಿನ್ಯೂ ಸರ್ಕಾರಕ್ಕೆ ಹೋಗ್ತಾ ಇರುತ್ತೆ, ಅಷ್ಟೇ ಸೇಲ್ಸು ಬರ್ತಾ ಇರುತ್ತೆ. ಈಗ ನಾನು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ಕೊಂಡಾಗ ಫಸ್ಟ್ ಪ್ರಶ್ನೆ ಬಂತು, ಯಾವೆಲ್ಲ ಲೈಸೆನ್ಸಿಂಗ್ ಇದೆ, ಅದ್ರಲ್ಲಿ ಯಾವ್ದು ಚೂಸ್ ಮಾಡಬೇಕು, ಯಾವ್ದು ಆಪ್ಟ್ ಮಾಡ್ಕೋಬೇಕು ಅಂತ. ಇದ್ರಲ್ಲಿ ಈಗ ನಾನು ಯಾವ್ದೋ ಒಂದು ಚೂಸ್ ಮಾಡ್ಕೊಂಡೆ, ಹೋಗ್ಲಿ ಈಗ CL9 ನಾನು ಚೂಸ್ ಮಾಡ್ಕೊಂಡೆ. ಈಗ ಪ್ರತಿಯೊಂದು ಈ ಲೈಸೆನ್ಸ್ ಗಳನ್ನ ನಾನು ಪಡ್ಕೊಳ್ಳೋದು ಹೇಗೆ, ಅದಕ್ಕೆ ಯಾವೆಲ್ಲ ಡಾಕ್ಯುಮೆಂಟೇಶನ್ ನಾನು ಕೊಡಬೇಕು, ಜೊತೆಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಫಸ್ಟ್ ನೀವು ಡಿಸೈಡ್ ಮಾಡಬೇಕಾಗಿರೋದು ಜಾಗ, ಕಮರ್ಷಿಯಲ್ ಜಾಗ. ಸರಿ ಆಯ್ತು, ಯಾವ್ದೋ ಒಂದು ಕಮರ್ಷಿಯಲ್ ಜಾಗ ಸಿಕ್ತಪ್ಪ ನಾನು ಮಾಡ್ತೀನಿ. ಓಹೋ ಇಲ್ಲ, ರೂಲ್ 5 ಅಂತ ಬರುತ್ತೆ. ರೂಲ್ 5 ಅಂತ ಒಂದಿದೆ. ಏನಪ್ಪಾ ಅಂದ್ರೆ 100 ಮೀಟರ್ಸ್ ಒಳಗಡೆ ಆ ಜಾಗ, ಇವಾಗ ನಾನು ಇಲ್ಲಿ ಕೂತಿದ್ದೀನಿ, ನನ್ ಸುತ್ತಮುತ್ತ 100 ಮೀಟರ್ಸ್, ನಾಟ್ ರೇಡಿಯಸ್ ವೈಸ್, 100 ಮೀಟರ್ಸ್. ಇವಾಗ ನಾನು ಇಲ್ಲಿದ್ದೀನಿ, ಎದುರುಗಡೆ ಒಂದು ಏನೋ ಒಂದು ಗೌರ್ಮೆಂಟ್ ಸ್ಕೂಲ್ ಏನೋ ಇದೆ ಅಂತ ಅನ್ಕೊಳ್ಳೋಣ, ಮಧ್ಯದಲ್ಲಿ ಡಿವೈಡರ್ ಇದೆ. ನಾನು ಆ ಸ್ಕೂಲ್ಗೆ ಹೋಗ್ಬೇಕು ಅಂತಂದ್ರೆ ನಾಟ್ ಏರಿಯಲ್ ಡಿಸ್ಟೆನ್ಸ್, ಲ್ಯಾಂಡ್ ಡಿಸ್ಟೆನ್ಸ್. 1 ಕಿಲೋಮೀಟರ್ ಡಿವೈಡರ್ ಸುತ್ಕೊಂಡು ನಾನು ಬರ್ಬೇಕು ಆ ಸ್ಕೂಲ್ಗೆ. ಓಕೆ ಆಯ್ತಾ, ಅದ್ರ 100 ಮೀಟರ್ಸ್ ಆಬ್ವಿಯಸ್ಲಿ 1000 ಮೀಟರ್ಸ್ ಆಗ್ಬಿಟ್ಟಿರುತ್ತೆ. ಆಯ್ತಾ, ಸೊ ದಟ್ ಈಸ್ ಕನ್ಸಿಡರ್ಡ್ ರೂಲ್ 5 ಒಳಗಡೆ ಇದೆ ಅಂತ ಅಂದ್ಬಿಟ್ಟು ಅಂತ. ನಾಟ್ ರೇಡಿಯಸ್, ಏರಿಯಲ್ ಡಿಸ್ಟೆನ್ಸ್ ಅಲ್ಲ. ಅಲ್ಲಿ ಸ್ಕೂಲು, ಕಾಲೇಜು, ಹಾಸ್ಪಿಟಲ್, ದೇವಸ್ಥಾನ, ಮಸೀದಿ, ಗೌರ್ಮೆಂಟ್ ಆಫೀಸ್ಗಳು ಯಾವು ಇರಬಾರ್ದು. ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ನೀವು ಮಾಡಬೇಕು, ಒಂದು ಜಾಗ ಸೆಲೆಕ್ಟ್ ಮಾಡ್ತೀರಾ ಅಂತಂದ್ರೆ ಅದ್ರ ಸುತ್ತಮುತ್ತ 100 ಮೀಟರ್ಸ್ ಅಲ್ಲಿ ಯಾವ್ದು ಇರಬಾರ್ದು. ಈ 100 ಮೀಟರ್ಸ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನನ್ಗೆ ಹೇಳಿದ್ವಿ. ಬಾರ್ ಒಂದೇ ಅಲ್ಲ, ಲಿಕ್ಕರ್ ನಿಮ್ ಬಿಸ್ನೆಸ್ ಯಾವುದೇ ಆಗಲಿ, CL2, CL9, CL ಯಾವುದೇ ಆಗಲಿ, ಒಂದು ಪಬ್ ಮಾಡೋದಾಗ್ಲಿ, ಯಾವುದೇ ಮಾಡೋದಾಗ್ಲಿ, 100 ಮೀಟರ್ ಒಳಗಡೆ ಏನು ಇರಬಾರ್ದು. ಈಗ ನಾವ್ ಹೇಳಿದೀವಲ್ಲ, ಇವಾಗ ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು, ದೇವಸ್ಥಾನ, ಮಸೀದಿಗಳು ಇರಬಾರ್ದು, ಅವು ಇರ್ಲೇಬಾರ್ದು. ಮತ್ತೆ ಕಮರ್ಷಿಯಲ್ ಆಗಿರ್ಬೇಕು, ಜಾಗ ಕಮರ್ಷಿಯಲ್ ಆಗಿರ್ಬೇಕು. ಹಂಗಿದ್ರೆ ಮಾತ್ರ ಲೈಸೆನ್ಸ್ ಕೊಡೋದು. ಆತರ ಏನಾರು ಅದ್ರ ಒಳಗಡೆ ಏನಾರು ಮಾಡ್ತು ಅಂತಂದ್ರೆ ಯಾರು ಅಬ್ಜೆಕ್ಷನ್ ಆದ್ರೆ ಕ್ಯಾನ್ಸಲ್ ಮಾಡೋಂತ ಅವಕಾಶ ಇರುತ್ತೆ. NOCಗಳು ತಗೋಬೇಕು. ಫಸ್ಟ್ ನೀವು ಜಾಗ ಸೆಲೆಕ್ಟ್ ಮಾಡ್ತೀರಾ, ಜಾಗ ಆಯ್ತು. ಈಗ ರೂಲ್ 5 ಅನುಗುಣವಾಗಿದೆಯಾ ಅಂತ ಫಸ್ಟ್ ನೋಡ್ತೀರಾ. ಹೌದಪ್ಪ, ಇದು ರೂಲ್ 5 ಅನುಗುಣವಾಗಿದೆ, ಏನ್ ತೊಂದರೆ ಇಲ್ಲ ಅಂತ ಮಾಡ್ತೀರಾ. ಆಮೇಲೆ ನೆಕ್ಸ್ಟ್ ಕಮರ್ಷಿಯಲ್ ಆಗಿದ್ಯಾ, ಆ ಜಾಗಕ್ಕೆ ಟ್ರೇಡ್ ಲೈಸೆನ್ಸ್ ಸಿಗುತ್ತಾ, ಈ ಖಾತಾ ಇದೆಯಾ, ಎಲ್ಲ ನೋಡ್ಬೇಕು. ಪ್ರಾಪರ್ಟಿ ಕರೆಕ್ಟ್ ಆಗಿದ್ರೇನೆ ನಿಮಗೆ ಲೈಸೆನ್ಸ್ ಸಿಗೋದು. ಪ್ರಾಪರ್ಟಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಅದಕ್ಕೂ ಲೈಸೆನ್ಸ್ ಸಿಗಲ್ಲ. ಓಹೋ, ಅದನ್ನು ನಾವು ಸಬ್ಮಿಟ್ ಮಾಡಬೇಕು. ಹೌದು, ಪ್ರಾಪರ್ಟಿ ಏನೇನ್ ಡೀಟೇಲ್ಸ್ ಇರುತ್ತೆ, ನಿಮ್ಗೆ ಸೇಲ್ ಡೀಡ್ ಆಗಿರ್ಲಿ ಅಥವಾ ಈ ಖಾತಾ ಆಗಿರ್ಲಿ, ಆಮೇಲೆ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಇದೆಯಾ, ಕಮರ್ಷಿಯಲ್ ಕನೆಕ್ಷನ್ಸ್ ಇದೆಯಾ, ಅದೆಲ್ಲಾನು ನೋಡ್ಕೊಂಡು BWSSB ಇಂದ ಪರ್ಮಿಷನ್ ಬೇಕು, KEB ಇಂದ ಪರ್ಮಿಷನ್ ಬೇಕು, ರೆವಿನ್ಯೂ ಇಂದ ಪರ್ಮಿಷನ್ ಬೇಕು, PWD ಇಂದ ಪರ್ಮಿಷನ್ ಬೇಕು. ಇವರೆಲ್ಲ ಪರ್ಮಿಷನ್ ತಗೊಂಡು ಆಮೇಲೆ ನೀವು ಹೋಗಿ ಅಪ್ಲೈ ಮಾಡಿ ಡಾಕ್ಯುಮೆಂಟ್ಸ್ ನಿಮ್ದು. ಓಕೆ, ಇಷ್ಟು ಡಾಕ್ಯುಮೆಂಟ್ ಅನ್ನು ಇಟ್ಕೊಂಡು ನಾನು ಅಪ್ಲೈ ಮಾಡಬೇಕು. ಯಾವ್ದಕ್ಕೆ? ಲೈಸೆನ್ಸ್ಗೆ ಅಪ್ಲೈ ಅಂತ. ಇವಾಗ ನಾನು ಹೇಳ್ತೀನಿ, ಅಪ್ಲೈ ಅಂತಂದ್ರೆ ಏನು, ಸಿಗೋದಿದ್ರೆ ನಿಮ್ಗೆ ಅಪ್ಲೈ, ಅದು ಸರ್ಕಾರ ಕೊಡ್ತಾ ಇದ್ರೆ ನೀವು ಅಪ್ಲೈ ಮಾಡ್ಬೋದು. ಸರ್ಕಾರ ಕೊಡ್ತಾ ಇಲ್ಲ ಈಗ ಯಾವ್ದಕ್ಕೂ ಲೈಸೆನ್ಸ್ ಕೊಡ್ತಾ ಇಲ್ಲ. ಕೊಡ್ತಾ ಇರೋದು ಇವಾಗ CL7 ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಓಕೆ, ಆಲ್ರೆಡಿ 20 ವರ್ಷದ ಮುಂಚೆ ನಿಲ್ಸ್ಬಿಟ್ರು ಲೈಸೆನ್ಸ್ ಕೊಡೋದನ್ನ. CL7 ಒಂದನೇ ಇಟ್ಕೊಂಡಿರೋದು ಇವಾಗ. ಓಹೋ, ಈಗ ಬೇರೆ ಲೈಸೆನ್ಸ್ ನಾ ತಗೋಬೇಕು ಅಂದ್ರೆ ಮತ್ತೆ ಹೇಗೆ? ಪ್ರೈವೇಟ್ ಆಗಿ ತಗೋಬೇಕು. ನನ್ಗೆ ಇಷ್ಟ ಇಲ್ಲ, ಲಿಕ್ಕರ್ ಡಿಪಾರ್ಟ್ಮೆಂಟ್ ನನ್ಗೆ ಇಷ್ಟ ಇಲ್ಲ, ನಾನು ಏನ್ ಮಾಡೋದು ನಂಗೆ ಬೇಡ ಅಂತ ಅಂತಾರಲ್ಲ, ಅಂತರಿಂದ ನಾವು ಪರ್ಸನಲ್ ಆಗಿ ಅವ್ರ ಹತ್ರ ಪಡ್ಕೊಂಡು DC ಆಫೀಸಿಂದ ನಮ್ಮ ಹೆಸರು ಮಾಡಿಸ್ಕೊಂಡು ನಾವು ರೂಲ್ಸ್ 5 ಅಂತ ಇರುತ್ತಲ್ಲ, ಆ ಒಂದು ಇದ್ರ ಮೇಲೆ ನಾವು ಮಾಡ್ಕೋಬಹುದು, ಆ ತರ ತಗೋಬಹುದು ನಾವು. ಓಕೆ, ಅದು ಒಂದಾಯ್ತು. ಇನ್ನೊಂದು ಇನ್ನೊಂದೇನಪ್ಪಾ ಅಂದ್ರೆ ಅದನ್ನ ವೆರಿ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ಇವರು ಬಾರ್ ಓನರ್, ಆಲ್ರೆಡಿ ಇವ್ರ ಲೈಸೆನ್ಸ್ ಹೋಲ್ಡರ್. ಇನ್ನೊಂದು ವಿಚಾರ, ನೀವು ಲೈಸೆನ್ಸ್ ಯಾರು ಬಾರ್ ಓನರೇ ಇಲ್ಲ ಕರ್ನಾಟಕದಲ್ಲಿ. ಓಕೆ, ಯಾರೆಲ್ಲ ಬಾರ್ಗಳು ನಡೆಸ್ತಿದ್ದಾರೆ ಅಥವಾ ಲೈಸೆನ್ಸ್ ಓನರ್ ಅಲ್ಲ, ಅವರು ಲೈಸೆನ್ಸ್ ಓನರ್ಗಳಲ್ಲ, ಲೈಸೆನ್ಸ್ ಹೋಲ್ಡರ್ ಕರ್ನಾಟಕ ಗೌರ್ಮೆಂಟ್ ಅಬಕಾರಿ ಇಲಾಖೆ. ಎಲ್ಲಾ ಲೈಸೆನ್ಸ್ ಗಳ ಓನರ್ಗಳು ಯಾರು ಹೇಳಿ? ಕರ್ನಾಟಕ ಗೌರ್ಮೆಂಟ್, ನಮ್ಮ ಅಬಕಾರಿ ಇಲಾಖೆನೆ. ಅವರು ನಮಗೆ ಲೈಸೆನ್ಸ್ ಪರ್ಮಿಷನ್ ಕೊಡ್ತಾರೆ. ಈ CL9, CL7, CL2 ಎಲ್ಲ ಏನಿದೆ, ನಮಗೆ ಲಿಕ್ಕರ್ ಮಾರೋದಕ್ಕೆ ಸಿಗುವಂತ ಪರ್ಮಿಷನ್ ಅಷ್ಟೇ. ಅದೆಲ್ಲ
ಓಕೆನಾ. ಸೊ ಇವ್ರ ಹತ್ರ ಆಲ್ರೆಡಿ ಲೈಸೆನ್ಸ್ ಇವ್ರಿಗೆ ಅಪಾಯಿಂಟ್ ಆಗ್ಬಿಟ್ಟಿರುತ್ತೆ ಲೈಸೆನ್ಸ್. ಓಕೆ, ಇವ್ರ ಎಂಟಿಟಿ ಇವ್ರ ಬಾರ್ ಓನರ್ ಇವ್ರ ಲೈಸೆನ್ಸ್ ಅಪಾಯಿಂಟ್ ಆಗ್ಬಿಟ್ಟಿರುತ್ತೆ. ಇವಾಗ ಏನಾಗುತ್ತೆ, ಕಮಿಂಗ್ ಟು ದ ಜನರೇಷನ್, ಇವಾಗ ಇವ್ರಿಗೆ ವಯಸ್ಸಾಯ್ತು ಇದಾಯ್ತು ಅಂತ ಈಗ ಅವ್ರೇನ್ ಮಾಡ್ತಾರೆ, ನಂಗೆ ಲೈಸೆನ್ಸ್ ಬೇಡಪ್ಪ ಅಂತ ಅಂದ್ಬಿಟ್ಟು ನನ್ ಬಿಸ್ನೆಸ್ ಸಾಕು ಅಂತ ಏನಾದ್ರು ಡಿಸೈಡ್ ಮಾಡೋದು, ಅಥವಾ ದೇಹ ಏನೇ ಎಕ್ಸ್ಟ್ರಾ ನಾನು ಬೇರೆ ಬಿಸ್ನೆಸ್ ನೋಡ್ಕೊಂತೀನಿ, ಈ ಬಿಸ್ನೆಸ್ ಸಾಕು ಇನ್ನೊಂದು ಅದೊಂದು ಅಂತ ಬಂದಾಗ ಅವರು ಲೈಸೆನ್ಸ್ ನ ನನಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ಓಕೆ, ಟ್ರಾನ್ಸ್ಫರ್ ಅಷ್ಟೇನೆ. ಟ್ರಾನ್ಸ್ಫರ್, ಸೇಲ್ ಅಲ್ಲ, ಟ್ರಾನ್ಸ್ಫರ್. ಇವರಿಂದ ನಾನ್ ಪರ್ಮಿಷನ್ ತಗೊಂತೀನಿ, ಇವರಿಂದ ಪರ್ಮಿಷನ್ ಅಲ್ಲ. ಓಕೆ, ಇವ್ರಿಗೆ ಅಪಾಯಿಂಟ್ ಆಗಿತ್ತಲ್ಲ, ಟ್ರಾನ್ಸ್ಫರ್ ಇವ್ರಿಗೆ ಅಪಾಯಿಂಟ್ ಆಗಿತ್ತಲ್ಲ ಗವರ್ಮೆಂಟ್, ಅದನ್ನ ನಾನು ಅಪಾಯಿಂಟ್ ಫೈನಲಿ ಅಬಕಾರಿ ಇಲಾಖೆಯಿಂದಲೇ ಅವ್ರು ವಿಡಿಯೋ ಮಾಡಿಸ್ತಾರೆ. ಟ್ರಾನ್ಸ್ಫರ್ ಮಾಡೋ ಇದ್ರಲ್ಲಿ ನನಗೆ ಈ ಲೈಸೆನ್ಸ್ ನ ಇವ್ರ ಹೆಸರು ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಟ್ರಾನ್ಸ್ಫರ್ ವಿಡಿಯೋ ಮಾಡ್ತಾರೆ DC ಆಫೀಸಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ. ಓಕೆ, ನೇಮ್ ಟ್ರಾನ್ಸ್ಫರ್. ನನ್ನ ಹೆಸರಲ್ಲಿರೋದನ್ನ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೇಮ್ ಟ್ರಾನ್ಸ್ಫರ್. ಒಂದು ಲೈಸೆನ್ಸ್ ಇದೆ ಅಂದ್ರೆ ಅದು 1 ವರ್ಷ ಮತ್ತೆ ಅದನ್ನ ರಿನ್ಯೂವಲ್ ಮಾಡ್ಕೊಂಡು ಯಾವುದೇ ಲೈಸೆನ್ಸ್ ಆಗಿರ್ಲಿ 1 ವರ್ಷ. ಸರ್ಕಾರ ಇಷ್ಟಪಟ್ರೆ ಮುಂದಕ್ಕೆ ಅದು ರಿನ್ಯೂವಲ್ ಮಾಡಿಸ್ಕೋಬಹುದು. ಆದವ್ರು ಇಲ್ಲ ರಿನ್ಯೂವಲ್ ಮಾಡೋದಿಲ್ಲ, ನಮ್ಮಲ್ಲಿ ಇದು ಇದೇ ಬೇಡ, ಅಲ್ಲ ಅದು ಬಿಸ್ನೆಸ್ ಅಬಕಾರಿ ಇದೇ ಬೇಡ ಅಂತ ಹೇಳ್ಬಿಟ್ಟು ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆಲ್ಲ ಲೈಸೆನ್ಸ್ ಕೊಡೋದಿಲ್ಲ ಅಂದ್ರೆ ಸ್ಟಾಪ್ ಮಾಡೋದು. ಈಗ ಕೆಲವು ರಾಜ್ಯಗಳಲ್ಲಿ ಲಿಕ್ಕರ್ ಇದೇ ನಡೀತಾ ಇಲ್ಲ, ಅವ್ರ ಇಷ್ಟ, ಅದು ಸರ್ಕಾರದ ಇಷ್ಟ. ಓಕೆ, ಈಗ ಒಂದು ಟ್ರಾನ್ಸ್ಫರ್ ಆಯ್ತು, ಇನ್ನೊಂದು ಅವರಿಂದ ಪರ್ಚೇಸ್ ಮಾಡಬಹುದು. ಪರ್ಚೇಸ್ ಅಂತ ಏನು ಬರಲ್ಲ. ನಾನು ನಿಮ್ಮಿಂದ ಒಂದು ದುಡ್ಡು ಕೊಟ್ಟು ಸರ್ಟನ್ ಅಮೌಂಟ್ ನಿಮ್ಮ ಹತ್ರ ಕೊಟ್ಟೆ, ನಿಮ್ಮ ಹತ್ರ ಕೊಟ್ಟು ಅದನ್ನ ನಾನು ಪರ್ಚೇಸ್ ಅಂತ ಮಾಡಕ್ಕಾಗಲ್ಲ. ಟ್ರಾನ್ಸ್ಫರ್ ನೇಮ್ ಟ್ರಾನ್ಸ್ಫರ್. ನೀವು ಪರ್ಚೇಸ್ ಮಾಡೋದು ನಂದೇ ಅಲ್ವಲ್ಲ, ಅದು ಗವರ್ಮೆಂಟ್ ನಂಗೆ ಪರ್ಮಿಷನ್ ಕೊಟ್ಟಿರೋದು, ನಾನೇ ಸೇಲ್ ಮಾಡ್ಲಿ ಅದನ್ನ. ಇವಾಗ ಮೊದ್ಲೆಲ್ಲ ಏನ್ ಮಾಡೋದು ಅಂದ್ರೆ 1 ವರ್ಷದ ಲೈಸೆನ್ಸ್ ಫೀಸ್ ಕಟ್ಕೊಂಡು ನೇಮ್ ಟ್ರಾನ್ಸ್ಫರ್ ಮಾಡೋರು, ನನ್ನಿಂದ ಅವರಿಗೆ ಅಥವಾ ಅವರಿಂದ ನನಗೆ ನೇಮ್ ಟ್ರಾನ್ಸ್ಫರ್ ಮಾಡೋರು. ಇವಾಗ ಏನ್ ಮಾಡಿದ್ದಾರೆ ಸರ್ಕಾರ, 3 ಪಟ್ಟು ಅಂದ್ರೆ 3 ವರ್ಷದ ಲೈಸೆನ್ಸ್ ಫೀಸ್ ನ ಕಟ್ಟಿ ನೇಮ್ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅಷ್ಟೇ. ಇವಾಗ ಜಾಸ್ತಿ ಮಾಡಿದ್ದಾರೆ, 3 ಪಟ್ಟು. ಈಗ 10 ಲಕ್ಷ ಇದ್ದಿದ್ನ 30 ಲಕ್ಷ ಕೊಟ್ಟು ನೇಮ್ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು. ಅದು C17B ಅಂತಾರೆ ನೇಮ್ ಟ್ರಾನ್ಸ್ಫರ್ಗೆ. ಅದು ಆಕ್ಟ್ ಪ್ರಕಾರ 17B ಅಂತ ಹೇಳೋದು. ನನ್ನಿಂದ ನಾನು ಫಸ್ಟ್ ಅದಕ್ಕೆ ಲೈಸೆನ್ಸ್ ಹೋಲ್ಡರ್ ಆಗಿರ್ತೀನಿ, ನಾನು ಇವ್ರಿಗೆ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ಆ ಲೈಸೆನ್ಸ್ ನ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅಂದ್ರೆ 3 ವರ್ಷದ ಲೈಸೆನ್ಸ್ ಫೀಸ್ ಕಟ್ಟಬೇಕು. ಮೊದ್ಲೇ ಪ್ರಯರ್ ಆಗಿ ಎಲ್ಲ ಮೊದ್ಲೆಲ್ಲ 1 ವರ್ಷದಿತ್ತು, ಇವಾಗ 3 ವರ್ಷದ್ದು. ಫಸ್ಟ್ ಅದೆಲ್ಲ ಕಟ್ ಆದ್ಮೇಲೆ ನೇಮ್ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಇಷ್ಟಕ್ಕೆಲ್ಲ ಪ್ರೈಸ್ ಏನು ಅಂತ? ಈಗ ನೀವು ಅಷ್ಟು ಲೈಸೆನ್ಸ್ ಗಳನ್ನ ಹೇಳಿ, CL2, CL4, CL5, CL9, ಇದಕ್ಕೆಲ್ಲ ಪ್ರೈಸ್ ಹೇಗಿರುತ್ತೆ? CL2 MRP ಲಿಕ್ಕರ್ ಸ್ಟೋರ್ಗಳು ಅದನ್ನ 9 ಲಕ್ಷ ಪ್ಲಸ್ 1,35,000 ಮಾಡಿದ್ದಾರೆ. CL4 ಕ್ಲಬ್ಗಳು ಅದಕ್ಕೆ 9,45,000 ಪ್ಲಸ್ 1,46,250 ಸೆಸ್. CL6A ಸ್ಟಾರ್ ಹೋಟೆಲ್ಗಳದ್ದು 15 ಲಕ್ಷ ಪ್ಲಸ್ 2,25,000. CL7 ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅಂತ ಹೇಳ್ತೀವಲ್ಲ, ಅದನ್ನ 12,75,000 ಪ್ಲಸ್ 1,91,250 ರೂಪಾಯಿ ಮಾಡಿದ್ದಾರೆ. ಮತ್ತೆ CL9 ಈ ನಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್ ಗಳು ಏನಿದೆ ಅದನ್ನ 11,25,000 ಪ್ಲಸ್ 1,68,250 ರೂಪಾಯಿ ಮಾಡಿದ್ದಾರೆ. ಮತ್ತೆ ಇದು ಬಿಟ್ಟು RBB ಲೈಸೆನ್ಸ್ ಅಲ್ಲ, ರೀಟೇಲ್ ವೆಂಡರ್ ಆಫ್ ಬಿಯರ್, ಅದು 45,000 ಪ್ಲಸ್ 6,750 ರೂಪಾಯಿ. ಇಲ್ಲ, ನಾವು ಏನು ಅಂತಂದ್ರೆ ಒಂದೊಂದು ಈಗ ಪುರಸಭೆ, ನಗರಸಭೆ, BBMP ಮತ್ತೆ ಪಂಚಾಯತಿ ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಲೈಸೆನ್ಸ್ಗಳು ಇದು ಅಮೌಂಟ್ ಇರುತ್ತೆ. ಈಗ ನಾವು BBMP ಪ್ರಕಾರನೇ, ಯಾಕೆಂದ್ರೆ ಹಳ್ಳಿ ಕಡೆಗೆಲ್ಲ ನಾವು ಬೆಂಗಳೂರಿನ ಲೈಸೆನ್ಸ್ ಫೀಸ್ ಇಟ್ಕೊಂಡು ಅವರು ಮೇಂಟೈನ್ ಮಾಡಕ್ ಆಗಲ್ಲ. ಕರೆಕ್ಟ್. ಈಗ ಬೆಂಗಳೂರಲ್ಲಿ ನಾವು ವಿರವೇಶ ಹೇಳ್ಬೇಕು ಅಂತಂದ್ರೆ 10,38,000 ರೂಪಾಯಿ CL2 ಅಂದ್ರೆ MRP ಔಟ್ಲೆಟ್ ಕಟ್ಟಿ ನಾವು ಲೈಸೆನ್ಸ್ 10 ಲಕ್ಷದ ರಿನ್ಯೂವಲ್ 1 ವರ್ಷಕ್ಕೆ 10,38,000. ಓಕೆ, ಹೌದಾ. ಆಮೇಲೆ 13 ಲಕ್ಷ CL9 ಬರುತ್ತೆ. CL9 ಅಂದ್ರೆ ಬಾರ್ ಒಂದೇನೋ 10,000 20,000 ಹೆಚ್ಚು ಕಮ್ಮಿ, ಒಂದು 13 ಲಕ್ಷ ಬರುತ್ತೆ. ಇದೆಲ್ಲ ಒಂದೊಂದು ವರ್ಷಕ್ಕೆ ಒಂದೇ ವರ್ಷ ಅಷ್ಟು ಕಟ್ಟಬೇಕು. ಕಟ್ಟಿ ರಿನ್ಯೂವಲ್ ಮಾಡಿಸಿದ್ರೇನೆ ವ್ಯಾಪಾರ ಮಾಡಕ್ಕೆ ಪರ್ಮಿಷನ್ ಕೊಡೋದು. ನೀವು 3 ವರ್ಷಕ್ಕೆ ಮೊದಲೇ ಮಾಡ್ಬೇಕಂದ್ರೆ 30 ಲಕ್ಷ, ಆಲ್ಮೋಸ್ಟ್ 35 ಲಕ್ಷ ಅಷ್ಟೇ ಕಟ್ಟಬೇಕು. ಹಂಗಲ್ಲ, ನೀವು 3 ವರ್ಷಕ್ಕೆ ತಗೊಳಕ್ ಆಗದೇ ಇಲ್ಲ. ನೀವು 2 ವರ್ಷಕ್ಕೆ ಕಟ್ಟೋದಕ್ಕೂ ಆಗಲ್ಲ, ಒಂದೇ ವರ್ಷಕ್ಕೆ ಕಟ್ಟಕ್ ಆಗೋದು. ಪರ್ಮಿಷನ್ ಇರೋದೇ 1 ವರ್ಷಕ್ಕೆ. ಆಮೇಲೆ ಈ ರಿನ್ಯೂವಲ್ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ಸಪೋಸ್ 10,80,000 ಅದು 30,000 10,38,000, 13 ಲಕ್ಷ CL9 ಬರುತ್ತೆ. CL7 ಬಂದು 15 ಲಕ್ಷ ಬರುತ್ತೆ. CL7 ಅಂದ್ರೆ ಬೋರ್ಡಿಂಗ್ ಲಾಡ್ಜಿಂಗ್. ಆಮೇಲೆ ಈಗ ಪಬ್ಗಳು ಇವೆಲ್ಲ ಅದೆಲ್ಲ ಅಷ್ಟಕ್ಕೆ ಬರೋದು. ಪಬ್ಗಳಿಗೆಲ್ಲ ಅದೇ ಸೇಮ್ 13 ಲಕ್ಷ ಬರುತ್ತೆ. ಸೇಮ್ ಪ್ರೈಸ್. CL9
CL ವಿತ್ RVB ಇರುತ್ತೆ. ಅದಕ್ಕೊಂದು 50,000 ರೂಪಾಯಿ 70,000 ರೂಪಾಯಿ ಜಾಸ್ತಿ ಬರುತ್ತೆ. RVB ಅಂದ್ರೆ ರಿಟೇಲ್ ವೆಂಡರ್ ಆಫ್ ಬೀರು, ಅಂದ್ರೆ ಮಗ್ಗಳಲ್ಲಿ ಜಗ್ಗಳೆಲ್ಲ ಬೀರ್ ಕೊಡ್ತಾರೆ, ಅದು ಪಬ್ ಸೆಟಪ್. ಅದಕ್ಕೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಲೈಸೆನ್ಸ್ ಫೀಸ್. ಸರ್ ಈಗ ಪಬ್ಗಳಲ್ಲಿ ಟ್ಯಾಪಲ್ ಬಿಯರ್ ಕೊಡ್ತಾರೆ ಗೊತ್ತಾ? ಹೌದು. ಅದಕ್ಕೂ ಸಪರೇಟ್ ಲೈಸೆನ್ಸ್ ಇರುತ್ತೆ. ಓಕೆ. RVB ಲೈಸೆನ್ಸ್ ಅಂತ ಅಂದ್ಬಿಟ್ಟು ರಿಟೇಲ್ ವೆಂಡರ್ ಆಫ್ ಬಿಯರ್ ಅಂತ ಅಂದ್ಬಿಟ್ಟು ಕೆಗ್ ಬರುತ್ತಲ್ವಾ? ಆದ್ರೆ ಇದೀಗ ನಾವು ಏನು CL2 CL3 ಅಂದ್ರಲ್ಲ ಅದ್ರಲ್ಲೇ ಬರುತ್ತಾ ಅದು ಇದು ಸಪರೇಟ್? ಅದಕ್ಕೆ ಪ್ಲಸ್ ಮಾಡ್ಕೊಡ್ತಾರೆ. ಇದು ಪ್ಲಸ್ ಅಡಿಷನಲ್ ಆಡೆಡ್. ನೀವು ಬಾರ್ ಮಾಡ್ತಾ ಇದ್ರಿ, ಅದಕ್ಕೆ CL9 ಪ್ಲಸ್ ಅದಕ್ಕೆ RVB ಲೈಸೆನ್ಸ್, RVB ಅಟ್ಯಾಚ್ಡ್. ಮಗ್ಗಲೆಲ್ಲ ಬಿಯರ್ ಕೊಡ್ತಾರಲ್ಲ, ಟಾಯ್ಟ್, ಆಮೇಲೆ ಈ ಕಿಂಗ್ ಫಿಶರ್, ಬಡ್ವೈಸರ್, ಅವ್ರದೇ ಇದೆ ಬಿಯರ್ಗಳು, ಲೂಸ್ ಬಿಯರ್ಗಳು. ಓಕೆ. ಲೂಸ್ ಬಿಯರ್ ಕೊಡೋದನ್ನ ಟ್ಯಾಪ್ ಅಲ್ಲಿ ಹಿಡಿದ್ಬಿಟ್ಟು ಕೊಡ್ತಾರೆ, RVB ಲೈಸೆನ್ಸ್. ಅದಕ್ಕೆ RVB ಲೈಸೆನ್ಸ್, ಅದಕ್ಕೂ ಲೈಸೆನ್ಸ್ ತಗೋಬೇಕು. ಇವಾಗ RVB ಲೈಸೆನ್ಸ್ ಪರ್ಸನಲ್ ಆಗಿ ಕೊಡ್ತಾ ಇಲ್ಲ. ಆ CL9 CL7 ಅವೆಲ್ಲ ಇದ್ರೇನೆ ಅದಕ್ಕೆ ಅಟ್ಯಾಚ್ ಮಾಡಿ ಕೊಡ್ತಾರೆ. ಮೊದ್ಲೆಲ್ಲ RVB ಲೈಸೆನ್ಸ್ ಇಂಡಿಪೆಂಡೆಂಟ್ ಆಗಿ ಕೊಡ್ತಾ ಇದ್ರು, ಬರೀ ಬಿಯರ್ ಲೈಸೆನ್ಸ್ ಕೊಡ್ತಾ ಇದ್ರು. ಮತ್ತೆ ಮೊದ್ಲಿಂದ ನಡೀತಾ ಇರೋಕೆ ಹಂಗೆ ಕಂಟಿನ್ಯೂ ಮಾಡಿ ಲೈಸೆನ್ಸ್ ಫೀಸ್ ತಗೋತಾರೆ, ಬಟ್ ಹೊಸದಾಗಿ ಕೊಡ್ತಾ ಇಲ್ಲ. ಓಕೆ. ಈಗ ಇಷ್ಟು ಲೈಸೆನ್ಸ್ ಗಳಲ್ಲಿ ನಾನು ಯಾವ ಔಟ್ಲೆಟ್ ಅನ್ನ ಓಪನ್ ಮಾಡೋದು ಅಥವಾ ಯಾವ ಮಾಡೆಲ್ ಸೆಲೆಕ್ಟ್ ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ ಅಂತ? CL9 ಬಾರ್. ಓಕೆ. CL9 ಪಬ್ಬು ಮಾಡ್ಕೋಬೇಕಾಗುತ್ತೆ. ಮತ್ತೆ ಏನು ಅಂದ್ರೆ ಏನೇ ನಾವು ಪ್ರಾಫಿಟ್ ತಗೋಬೇಕಾದ್ರೆ ಬಿಸ್ನೆಸ್ ಜಾಸ್ತಿ ಇರಬೇಕು. ಸರ್ CL9 ನಾನು ಮಾಡಿದೀನಿ, 80,000 1 ಲಕ್ಷ ಬಿಸ್ನೆಸ್ ಆಗ್ತಾ ಇದೆ, ಲಾಸ್ ಆಗುತ್ತೆ. 80,000 ಆದ್ರೂ ಅದು ಲಾಸೇ. ಲಾಸ್ ಆಗುತ್ತೆ ಬೆಂಗಳೂರಲ್ಲಾದ್ರೆ. ಊರ್ ಕಡೆ ಆದ್ರೆ ಪ್ರಾಫಿಟ್. ಅದೇ ಬೆಂಗಳೂರಲ್ಲಿ ಪ್ರಾಫಿಟಬಲ್ ಆಗಬೇಕು ಅಂದ್ರೆ ಎಷ್ಟು ಬಿಸ್ನೆಸ್ ಮಾಡಬೇಕು ಸರ್? ಬಿಲ್ಡಿಂಗ್ ಬಾಡಿಗೆನೆ ಸಿಕ್ಕಾಬಟ್ಟೆ ಬೆಂಗಳೂರಲ್ಲಿ. 2 ಲಕ್ಷ 3 ಲಕ್ಷ 5 ಲಕ್ಷ 10 ಲಕ್ಷದವರೆಗೂ ಬಿಲ್ಡಿಂಗ್ ಬಾಡಿಗೆಗಳಿದ್ದಾರೆ. ಅಷ್ಟೆಲ್ಲ ಕಟ್ಟಕ್ಕಾಗಲ್ಲ. 10 ಜನ 15 ಜನ 20 ಜನ 50 ಜನ 100 ಜನ ಕೆಲಸಗಾರ 300 ಜನ ಇದ್ದಾರೆ. ನಾವು ಪಬ್ಗಳಲ್ಲಿ 400 ಜನ. ಅಷ್ಟಕ್ಕೆಲ್ಲ ಸಂಬಳ ಕೊಡ್ಬೇಕು. ಅಷ್ಟಕ್ಕೆಲ್ಲ ಸಂಬಳ ಕೊಡ್ಬೇಕಾದ್ರೆ ಅವ್ರು ಏನ್ ಮಾಡ್ಬೇಕು ಹೇಳಿ? ಅವರು 200% ಅಥವಾ 150% ರೈಟ್ ನ ಜಾಸ್ತಿ ಮಾಡ್ಬೇಕು. ಹಂಗಿದ್ರೇನೆ ಅವ್ರಿಗೆಲ್ಲ ಸಂಬಳ ಕೊಟ್ಟು ಮೇಂಟೈನ್ ಮಾಡಕ್ಕಾಗೋದು. ಅದೇ ತರ ಪಬ್ಗಳು ಇದಾವೆ ಬೆಂಗಳೂರಲ್ಲಿ, ಬೇಜಾನ್ ಇದಾವೆ. ಆಯ್ತು. ಈಗ ಒಂದು ಪ್ರೈಮ್ ಲೊಕೇಶನ್ ಅನ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ಒಂದು ರಾಜಾಜಿನಗರ ಇಟ್ಕೊಳ್ಳೋಣ, ಕೋರಮಂಗಲ ಇನ್ನು ಪ್ರೈಮ್. ಅಲ್ಲಿ ನಾನೊಂದು ಪಬ್ ಓಪನ್ ಮಾಡ್ತಾ ಇದ್ದೀನಿ, ಒಂದು ಪಬ್, ಇನ್ನೊಂದು ಬಾರ್ ಓಪನ್ ಮಾಡ್ತಾ ಇದೀನಿ. ಬಾರ್ ಓಪನ್ ಮಾಡಿದ್ರೆ ನಂಗೆ ಎಷ್ಟು ಕಾಸ್ಟ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗಬಹುದು? ಪಬ್ ಓಪನ್ ಮಾಡಿದ್ರೆ ನಂಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ? ಸರ್, ನೀವೊಂದು ಬಾರ್ ಲೋಕಲ್ ಆಗಿ ಬಾರ್ ಓಪನ್ ಮಾಡಬೇಕು ಅಂತಂದ್ರು ನಿಮ್ಗೆ ಲೈಸೆನ್ಸ್ ಬಿಟ್ಟು ಲೋಕಲ್ ಅಲ್ಲಿ ಮಾಡಬೇಕು ಅಂದ್ರೆ 1.5 ಕೋಟಿ ಬೇಕು. 1.5 ಕೋಟಿ ಮಿನಿಮಮ್ ನಾರ್ಮಲ್ ಆಗಿ ಮಾಡ್ತೀನಿ ಅಂತಂದ್ರು. ಈಗ ಬಿಲ್ಡಿಂಗ್ ಅಡ್ವಾನ್ಸ್ ಕಟ್ಬೇಕಲ್ವಾ? ಜಾಗ ನೀವು ತಗೊಂತೀರಾ, ಬಿಲ್ಡಿಂಗ್ ಅಡ್ವಾನ್ಸ್ ಕಟ್ಟಬೇಕು. ಅದಾದ್ಮೇಲೆ ಕಿಚನ್ ಸೆಟಪ್, ಟೇಬಲ್, ಇಂಟೀರಿಯರ್ಸ್, ಸ್ಟಾಕ್. ಸ್ಟಾಕ್ 20-25 ಲಕ್ಷ ಹಾಕ್ಸ್ಬೇಕು. ಕೌಂಟ್ರು, ಸ್ಟಾಫ್ ಉಳ್ಕೊಳಕ್ಕೆ, ಆಮೇಲೆ ನಾರ್ಮಲ್ ಲೈಟಿಂಗ್ಸ್ ಅದು ಇದು. ಅದಾದ್ಮೇಲೆ ನಿಮ್ಗೆ ಕ್ರಾಕರೀಸ್, ವಾಶ್ರೂಮ್ಗಳು ಕೊಡ್ಬೇಕು, ಒಂದು ಇಂಟೀರಿಯರ್ ಸೆಟಪ್ ಮಾಡ್ಬೇಕು. ನಿಮ್ಗೆ ಇಂಟೀರಿಯರೇ 1.5 ಲಕ್ಷ 1.5 ಕೋಟಿ ಮಾಡ್ತಾರೆ ಕೆಲವರು. ನಾವು ನೋಡಿರೋದ್ರಲ್ಲಿ 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಇದ್ದಾರೆ. ಬ್ಯಾಂಗ್ಳೂರ್ ಇವಾಗ ನೋಡ್ತಿರಲ್ಲ, ಬಿಗ್ಗೆಸ್ಟ್ ಬ್ರೂವರಿ, ಬಿಗ್ಗೆಸ್ಟ್ ಪಬ್ 1 ಎಕರ್ ಮಾಡಿದ್ದಾರೆ, 2 ಎಕರ್ ಮಾಡಿದ್ದಾರೆ. ಅದು ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕಿರ್ತಾರೆ ಗೊತ್ತಾ? 40-50 ಕೋಟಿ ಹಾಕಿ. ಅದರಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಹೋಗೋದೇ ರಿಯಲ್ ಎಸ್ಟೇಟ್ಗೆ ಅಂತ. ಹೌದು. ಲೈಸೆನ್ಸ್ ಹೊರತುಪಡಿಸಿ ಲೈಸೆನ್ಸ್ ನಿಮ್ಮ ಹತ್ರ ಆಲ್ರೆಡಿ ಇದ್ದು ನೀವೊಂದು ಬಾರ್ ಓಪನ್ ಮಾಡ್ತೀನಿ ಅಂತಂದ್ರೆ 1.5 ಕೋಟಿ ಮಿನಿಮಮ್ ಬೇಕು. ಇದ್ರಲ್ಲಿ ಈಗ ನಾವು ಬಿಯರ್ ಸೇಲ್ ಮಾಡ್ತೀವಿ ಅಥವಾ ಬೇರೆ ಲಿಕ್ಕರ್ಗಳು, ಅದ್ರಲ್ಲಿ ಬೇರೆ ಬೇರೆ ಲಿಕ್ಕರ್ಗಳಲ್ಲಿ ಬರುತ್ತಲ್ಲ, ಅದ್ರಲ್ಲಿ ಹೈಯೆಸ್ಟ್ ಪ್ರಾಫಿಟ್ ಇರೋಂಥದ್ದು ಯಾವುದು? ಎಲ್ಲದಕ್ಕೂ ಒಂದೇ. ಅವ್ರು ಕೊಟ್ಟಿರೋದು 10%, 8% ಅವ್ರು ಕೊಟ್ಟಿರೋದು. ನಾವು ರೈಸ್ ಮಾಡ್ಕೋಬೇಕಷ್ಟೇನೆ. ಏನೇ ಮಾರಿದ್ರು ನಿಮ್ಗೆ ಸರ್ಕಾರ ಪ್ರಾಫಿಟ್ ಮಾರ್ಜಿನ್ ಬರೋದು 8% ಗೌರ್ಮೆಂಟ್ ಕಡೆಯಿಂದ. ಓಕೆ. ಪ್ರೈವೇಟ್ ಆಗಿ ಇವಾಗ ಸಪೋಸ್ ನಾನೊಂದು ನನ್ನ ಬಾರ್ ಒಂದು ಬಿಯರ್ ತಗೊಂಡೆ ಅಂತ, ಬಿಯರ್ ಗೌರ್ಮೆಂಟ್ ಕಡೆಯಿಂದ 100 ರೂಪಾಯಿ ಪ್ರಾಡಕ್ಟ್ ನನಗೆ 8 ರೂಪಾಯಿ ಮೈನಸ್ ಆಗಿ ಬರುತ್ತೆ, 98 ರೂಪಾಯಿ ಬರುತ್ತೆ, 92 ರೂಪಾಯಿ ಬರುತ್ತೆ. 8 ರೂಪಾಯಿ ಮಾರ್ಜಿನ್ ನನ್ಗೆ ಆಲ್ರೆಡಿ ಅಲ್ಲಿದೆ. ಇನ್ನು ನಾನ್ ಡಿಸೈಡ್ ಮಾಡ್ಬೇಕು, ನಾನು ಅದನ್ನ 250 ರೂಪಾಯಿ ಕೊಡ್ತೀನೋ, 300 ರೂಪಾಯಿ ಕೊಡ್ತೀನೋ, 500 ರೂಪಾಯಿ ಕೊಡ್ತೀನೋ ಅಂತ ನಾನ್ ಡಿಸೈಡ್ ಮಾಡಿ. ಯಾಕಂದ್ರೆ ನಾನು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ. ಓಕೆ. ಈಗ ಅದನ್ನ ಪ್ರೈಸ್ ಕಂಟ್ರೋಲ್ ಮಾಡೋರು ಯಾರು ಇಲ್ವಾ? ಈಗ ನನ್ನ ಬಾರಲ್ಲಿ ನೀವು ಕೂಡ 8 ರೂಪಾಯಿ ಕಮ್ಮಿ ಆಯ್ತು ಅಂತ, ಆ ಬಿಯರ್ ಒಂದು 250 ರೂಪಾಯಿ ಇರೋದನ್ನ ನಾನೊಂದು 500 ರೂಪಾಯಿ ಮಾರ್ತಾ ಇರ್ತೀನಪ್ಪ, ಮಾರ್ಬೋದು ಸರ್. ಬಟ್ ನನ್ನ ಬಿಸ್ನೆಸ್
ಯಾವುದು ₹500 ಮಾರ್ಕೊಂಡು ಕೂತ್ಕೊಂಡ್ರೆ ನನಗೆ ಕಸ್ಟಮರ್ಸ್ ಬರ್ಬೇಕಲ್ಲ, ಬರ್ಬೇಕಲ್ಲ. ಅದು ಈಗ ಸಮಸ್ಯೆ. ಆ ಕಸ್ಟಮರ್ಸ್ ₹500 ತಗೊಳ್ಳುವಂತ ಕಸ್ಟಮರ್ ಗಳಿಗೆ ಏನ್ ಕೊಡ್ಬೇಕು ಅಂತ ಆಂಬಿಯನ್ಸ್, ಅಂತ ಸರ್ವಿಸ್, ಅಂತ ಫುಡ್ ನೀವು ಕೊಡ್ತಾ ಇದ್ದೀರಾ ಅಂತಾನೆ ಬರ್ತಾರೆ. ಬರ್ತಾರೆ. ಇವಾಗ ನಾನು ಲೋಕಲ್ ಬಾರ್ ಅಲ್ಲಿ, ಎಲ್ಲಿ ಲೋಕಲ್ ಬಾರ್ಗಳಲ್ಲಿ ನಾನು ತಗೊಂಡೋಗಿ ಬಿಯರ್ ನ ₹250 ನಾನು ಇಡ್ತೀನಿ ಅಂತಂದ್ರೆ ಅದಕ್ಕೆ ಬರೋರೆ ಲೋಕಲ್ ದಿನಕೂಲಿ ಕಾರ್ಮಿಕರಿಗೂ ಅಥವಾ ಲೋಕಲ್ ನಾನು ಒಂದು ₹200 ನಾನು ಏನೋ ಕುಡ್ಕೊಂಡು ಹೋಗ್ಬೇಕು ಅನ್ನೋ ಬರೋರು ಅವ್ರೆಂತ ₹500 ಕೊಟ್ಟು ತಗೊಂತಾರೆ. ಬಟ್ ಅದೇ ಬಾರಲ್ಲಿ ಇನ್ನೊಂದಿರುತ್ತೆ, ಕೆಳಗಡೆ ಕೌಂಟರ್ ಒಂದು ಲೋಕಲ್ ಇರುತ್ತೆ, ಮೇಲ್ಗಡೆ ಒಂದು ರೂಫ್ ಟಾಪ್ ಮಾಡ್ಕೊಂಡಿರ್ತಾನೆ, ಅಲ್ಲಿ ಅವನು ₹250 ಕೊಡ್ಬೋದು. ಅಲ್ಲಿ ಸರ್ವಿಸ್ ಕೊಡ್ತಾನೆ, ಟಿವಿ ಹಾಕಿರ್ತಾನೆ, ಫುಡ್ ಚೆನ್ನಾಗಿ ಕೊಡ್ತಾ ಇರ್ತಾನೆ, ಎಕ್ಸ್ಟ್ರಾ ಸರ್ವಿಸ್ ಇರುತ್ತೆ, Extra ಜಾಸ್ತಿ serviceಗಳಿರುತ್ತೆ. ಪೇ ಮಾಡ್ತಾರೆ. ಸೊ ಅಲ್ಲಿ ಪ್ರೈಸ್ ಕಂಫರ್ಟಬಲ್ ಆಗಿರುತ್ತೆ ಅವ್ರಿಗೆ, ಕೂತ್ಕೊಂಡು ಕುಡಿಯೋರ್ಗೆ ಆಗ್ಲಿ ತಿನ್ನೋರ್ಗೆ ಆಗ್ಲಿ Premium ಕಂಫರ್ಟಬಲ್ ಆಗಿರುತ್ತೆ. ಇಂಡಿಪೆಂಡೆಂಟ್ ತರ ಅವ್ನು ಇಷ್ಟ ಬಂದಂಗೆ ಎಂಜಾಯ್ ಮಾಡ್ತಾ ಇರ್ತಾನಲ್ಲ, ಅದಕ್ಕೆ ಅವ್ರು ಆತರ ಎಲ್ ಕಸ್ಟಮರ್ಗಳಿಗೆ ಆ ಸ್ಪೆಷಾಲಿಟಿ ಕೊಟ್ಟಿರ್ತಾರೆ. ಅವ್ರಿಗೆ ಅದೇ ಇಷ್ಟ. ಆ ದುಡ್ಡು ಎಷ್ಟಾರು ಖರ್ಚಲ್ಲ, ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಈಗ ಇಷ್ಟ ಆದ್ಮೇಲೆ ನಾನು ಯಾವ ಲೈಸೆನ್ಸ್ ತಗೋಬೇಕು, ಬಾರ್ ಮಾಡಬೇಕು, ಪಬ್ ಮಾಡಬೇಕು, ಇದೆಲ್ಲ ಡಿಸೈಡ್ ಆದ್ಮೇಲೆ ಯಾವ ಮಾಡೆಲ್ ಅಲ್ಲಿ ಮಾಡಬೇಕು ಅಂತ ಬರುತ್ತೆ. ಪ್ರೈವೇಟ್ ಆಗಿ ಮಾಡಬೇಕು, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಬೇಕು, ಹೇಗ್ ಮಾಡಬೇಕು ಅಂತ. ಸೊ ಬಾರ್ ಬಿಸ್ನೆಸ್ ಅಲ್ಲಿ ಈ ತರ ಯಾವೆಲ್ಲ ಮಾಡೆಲ್ಗಳಿದಾವೆ, ಯಾವ್ದು ಮಾಡೋದು ಬೆಟರ್? ಪಾರ್ಟ್ನರ್ಶಿಪ್ ಮಾಡ್ಕೋಬೋದಲ್ಲ, ನಮ್ಮ ಪರ್ಸನಲ್ ಅದು. ಬೇಕಾದ್ರೆ ನಾವು ಒಬ್ಬರೇ, ನಮ್ಗೆ ಪಾರ್ಟ್ನರ್ಶಿಪ್ ಇಷ್ಟ ಇಲ್ಲ ಅಂತಂದ್ರೆ ನಾವು ಒಬ್ಬರೇ ಮಾಡ್ಬೋದು. ಸೊ ಪಾರ್ಟ್ನರ್ಶಿಪ್ ಅವರು ನಮ್ಮ ಜೊತೆಲೇ ಇರಲಿ ಅಂತ ಹೇಳಿದ್ರೆ ಇಬ್ರು ಅರ್ಧ ಬಂಡವಾಳ ಹಾಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಅವರೇ ಮಾತಾಡ್ಕೊಂಡು ಮಾಡ್ತಾರಲ್ಲ, ಅಂತ 100,000 ಇದಾವೆ ಪಾರ್ಟ್ನರ್ಶಿಪ್ ಅಲ್ಲಿ. ಕೆಲವು ಎಂಟರ್ಪ್ರೈಸಸ್ ಅಂತ ಮಾಡ್ಕೊಂಡಿರ್ತಾರೆ, ಕೆಲವು ಇಬ್ಬರು ಹೆಸರನ್ನೇ ಅಟ್ಯಾಚ್ ಮಾಡ್ಕೊಂಡು ಬಾರ್ ಮಾಡ್ಕೊಂಡಿರ್ತಾರೆ. ಅವ್ರವ್ರ ಇಷ್ಟ. ಈಗ ನನ್ನ ಹತ್ರನೇ ದುಡ್ಡು ಐತೆ ನಾನೇ ಮಾಡ್ಕೋತೀನಿ ಅಂತಂದ್ರೆ ಅವನೇ ಪೂರ್ತಿ ಇನ್ವೆಸ್ಟ್ ಮಾಡಿ ನಾವು ಒಬ್ಬನೇ ಓನರ್ ಆಗಿರ್ತಾನೆ. ಕೆಲವರು 10 ಬಾರು, ಈಗ ಕೆಲವರು 10 ಬಾರು, 20 ಬಾರು, 30 ಬಾರ್ ಎಲ್ಲ ಮಾಡಿರ್ತಾರೆ. ಅದು ಕೆಲವು ಒಬ್ಬರೇ ಓನರ್ ಆಗಿರ್ತಾರೆ, ಒಬ್ಬರೇ ಓನರ್ ಆಗಿರ್ತಾರೆ. ಕೆಲವ್ರಿಗೆ ಈಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ, ಇಬ್ರು ಸೇರ್ಕೊಂಡು ಮಾಡ್ಕೊಳ್ಳೋಣ ಅಂತ ಇರ್ತಾರಲ್ಲ, ಅದೆಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಕೊಂಡಿರ್ತಾರೆ. ಅಥವಾ ಇಲ್ಲ ಬೇಡ ನಾನು ಒಬ್ಬನೇ ನೋಡ್ಕೊಳಕ್ಕಾಗಲ್ಲ, ಅವರು ಇರ್ಲಿ ಅಂತ ಹೇಳೋರು ಇದ್ರ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾರೆ. ದುಡ್ಡಿದ್ರು ಕೆಲವರು ಮಾಡ್ತಾರೆ, ಪಾರ್ಟ್ನರ್ಶಿಪ್ ನ ಸೆಲೆಕ್ಟ್ ಮಾಡ್ತಾರೆ. ನಾವು ಒಂದೊಂದ್ ಬಾರಿಗೆ 50-60 ಜನ ಪಾರ್ಟ್ನರ್ಸ್ ಇರೋದನ್ನು ನೋಡಿ 50-60 ಜನ ಒಂದು ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್. ಹೌದು, ಇದೆ. ಅವ್ರು ಯಾರು ಲೈಸೆನ್ಸ್ ಹೋಲ್ಡರ್ಸ್ ಗಳಲ್ಲ, ಪಬ್ಗೆ ಶೇರ್ ಹೋಲ್ಡರ್ಸ್. ಪಬ್ಗೆ ಮಾತ್ರ ಎಷ್ಟು ವ್ಯಾಪಾರ ಆಗುತ್ತೆ ಅನ್ನೋದ್ರ ಮೇಲೆ ಅವ್ರು ಶೇರ್ಸ್ ತಗೋತಾರೆ. ಲೈಸೆನ್ಸ್ ಒಬ್ಬರದೇ ಇರುತ್ತೆ. ಇದ್ರಲ್ಲಿ ಯಾವ್ದು ಬೆಟರ್ ಅಂದೆ, ಯಾವ್ದು ಬೆಟರ್ ಮಾಡೆಲ್? ಬೆಟರ್ ಮಾಡೆಲ್ ಅಂತಂದ್ರೆ ಸಿ 1 ಎಕರೆಲ್ಲಿ ನೀವು ಮಾಡ್ತೀರಾ ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿ ಗೆಟ್ಸ್ ಡಿವೈಡೆಡ್. ಅಷ್ಟನ್ನು ಒಬ್ಬರೇ ನೋಡೋದಕ್ಕಾಗತ್ತೆ. 400 ಜನ ಕೆಲಸ ಮಾಡೋದು ಹೆಂಗ್ ನೋಡ್ತೀರಾ? ಕರೆಕ್ಟ್. ಇವಾಗ ಇಫ್ ಯು ಹ್ಯಾವ್ ದ ಕೆಪಾಸಿಟಿ ಟು ಇನ್ವೆಸ್ಟ್ ಎವ್ರಿಥಿಂಗ್ ಅಂಡ್ ದೆನ್ ಮೇಂಟೈನ್ ಇಟ್ ಅಲೋನ್, it is best always to do a single entity. ಆಯ್ತಾ? If another partner brings a value to this business, if he becomes a pub owner or he becomes a bar, he is capable of running antandre, if in his contact he can get his customers, we need to see partners bartare sumne baradalla, what value does he bring in the business anta nodbeku. Correct. If he is bringing value that is good enough for the pub, there is no point that can tell that he should not be a partner. At the same time, if I am capable of doing anything, if I want to hire a person who can bring the business to me, I can always do it. Single entity is always best, sir. Partners ಅಲ್ಲಿ ಏನಾಗುತ್ತೆ, ₹8 ₹4 ಡಿವೈಡ್ ಆಗುತ್ತೆ. ಕರೆಕ್ಟ್. ರೆಸ್ಪಾನ್ಸಿಬಿಲಿಟಿನೂ ಹಾಗೆ ಡಿವೈಡ್ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ನಾನು ನೋಡಿರೋದ್ರಲ್ಲಿ ಪಾರ್ಟ್ನರ್ಸ್ ಗಳು ಜಾಸ್ತಿ ಬಾರ್ಸ್ ಗಳನ್ನ ಮಾಡ್ತಾರೆ, ಹಲವಾರು ಬಾರ್ಸ್ ಗಳನ್ನ ಮಾಡ್ತಾರೆ. ಇವಾಗ ನಾನೊಬ್ಬ ಸಿಂಗಲ್ ಮಾಡ್ಕೊಂತೀನಿ, ಪಾರ್ಟ್ನರ್ಸ್ ಇದ್ದಾಗ ಏನ್ ಮಾಡ್ತೀನಿ, ಐ ವಿಲ್ ಟ್ರೈ ಟು ಎಕ್ಸ್ಪ್ಯಾಂಡ್ ಬಿಕಾಸ್ ಐ ಹ್ಯಾವ್ ಅದರ್ ಹ್ಯಾಂಡ್ಸ್. He is also simultaneously working, I am also simultaneously working, so we'll open one more. Correct. And they'll bring other partners also inside. Investment purpose ಆಗಿರ್ಬೋದು, business purpose ಆಗಿರ್ಬೋದು. So one single entity is always preferable, but if the partnership is going good, it is always better to. ಪ್ರೀಮಿಯಂ ಪಬ್ ಗಳೆಲ್ಲ ಏನ್ ಮಾಡಿರ್ತಾರೆ ಅಂದ್ರೆ ಮ್ಯಾನೇಜ್ಮೆಂಟ್ GM ಇರ್ತಾರೆ, ಜನರಲ್ ಮ್ಯಾನೇಜರ್ ಇರ್ತಾರೆ ಅಥವಾ ಮ್ಯಾನೇಜರ್ ಇರ್ತಾರೆ, ಇವ್ರನ್ನೆಲ್ಲ ಅವ್ರಿಗೆ ನೇಮಿಸಿರ್ತಾರೆ. ಅವರೇ ಅಲ್ಲೇ ಆಪರೇಷನ್ ಎಲ್ಲ ಅವರೇ ಮಾಡ್ತಾ ಇರ್ತಾರೆ. ಇವ್ರು ಇನ್ವೆಸ್ಟ್ ಮಾಡ್ಬಿಟ್ಟು ಆರಾಮಾಗಿ ಕೂತಿರ್ತಾರೆ. ಕೆಲವರು ಇನ್ವೆಸ್ಟ್ ಮಾಡ್ತಾರೆ, ಅವ್ರು ಆರಾಮಾಗಿ ಅವ್ರು ಇರ್ತಾರೆ. ಅವ್ರು ಎಲ್ಲಿ ಇಷ್ಟ ಬಂದ ಜಾಗದಲ್ಲಿ ಅವ್ರು ಇರ್ತಾರೆ. ಅಲ್ಲಿ ವಹಿಸಿರ್ತಾರೆ ಮ್ಯಾನೇಜರ್ಗೆ ಮತ್ತೆ ಜನರಲ್ ಮ್ಯಾನೇಜರ್ GMಗೆ ವಹಿಸಿರ್ತಾರೆ. ಅದೆಲ್ಲ ಆಪರೇಷನ್ ಎಲ್ಲ ಅವರೇ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಲೆಕ್ಕಗಳನ್ನ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಇಷ್ಟು ಇದೆ, ಇಷ್ಟು ಬಿಸ್ನೆಸ್ ಆಗಿದೆ, ಇಷ್ಟು ಲಾಭ ಇದೆ, ಇಷ್ಟು ನಷ್ಟ ಇದೆ ಅಂತೆಲ್ಲ ಅವ್ರಿಗೆ ಆಪ್ರೇಟ್ ಮಾಡ್ತಾ ಇರ್ತಾರೆ, ಕಳಿಸ್ಕೊಡ್ತಾ ಇರ್ತಾರೆ. ಆ ಥರ ಇದೆ. ಎಲ್ಲ ಕಡೆ ಎಲ್ಲ ಸಾಮಾನ್ಯ ಪಬ್ ನಡೆಸೋರೆಲ್ಲ ಜನರಲ್ ಮ್ಯಾನೇಜರ್ನ ಇಟ್ಕೊಂಡಿರ್ತಾರೆ. ಯಾಕೆಂದ್ರೆ ಅವ್ರು ಮೇಂಟೈನ್ ಮಾಡೋಕ್ಕಾಗಲ್ಲ. ಬಟ್ ಒಂದ್ ಏನಪ್ಪಾ ಅಂದ್ರೆ
ಓನರ್ಗಳ ಸೂಪರ್ವಿಷನ್ ಇಲ್ಲ ಅಂತಂತಂದ್ರೆ ಹೌದು. ಬಾರಲ್ಲಿ ಮೋಸ ಮಾಡೋದು ಮೇಜರ್ ಚಾನ್ಸಸ್. ಅಂದ್ರೆ ಹೇಗೆಲ್ಲ ಮೋಸ ಆಗುತ್ತೆ ಬ್ಯಾರ್? ಮೋಸಗಳು ಅಂತಂದ್ರೆ ಈಗ ಒಳಗಡೆನೆ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತೀವಲ್ಲ. ಅಂದ್ರೆ ಇವಾಗ ಒಬ್ಬ ಮ್ಯಾನೇಜರ್ GM ಇರ್ತಾನೆ ಅಂತ ಅನ್ಕೊಳ್ಳಿ, ಯಾವ್ದೋ ಒಂದು 20,000 rupees ಬಾಟ್ಲ್ ಇರುತ್ತೆ ಅಂತ ಅನ್ಕೊಳ್ಳಿ. ಇವಾಗ ಓನರ್ ಬಂದು ಏನ್ ಚೆಕ್ ಮಾಡ್ಬೋದು, ಆ ಬಾಟ್ಲ್ ಇದ್ರೆ ಅಂದ್ರೆ 20,000 ಇದೆ, ಆ ಬಾಟ್ಲ್ ಇಲ್ಲ ಅಂತಂದ್ರೆ 20,000 ವ್ಯಾಪಾರ ಆಗಿದೆ ಅಂತ ಅನ್ಬಿಟ್ಟು ಅಂತ. ಈಗ ಏನಾಗುತ್ತೆ, ಬಾರ್ಗಳಲ್ಲಿ ಆ ಪ್ರೈಸ್ 8,000 ರೂಪಾಯಿ ಇರುತ್ತೆ, ಬಟ್ ಆ ಬಾರಲ್ಲಿ ಅದು 20,000 rupees ಇರುತ್ತೆ. ಯಾಕಂದ್ರೆ ಅವ್ರ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅದಕ್ಕೆ ಆಬ್ವಿಯಸ್ಲಿ ಆ ಪ್ರೈಸ್ ಚೇಂಜ್ ಹೈಯರ್ ಮಾಡಿರ್ತಾರೆ. ಇವಾಗ ಓನರ್ ಸೂಪರ್ವಿಷನ್ ಇಲ್ಲ ಅಂತ ಅನ್ಕೊಳ್ಳೋಣ, ಸುಮ್ಮನೆ ಹಂಗೆ ಯಾರೋ ಬಿಟ್ಬಿಟ್ಟಿರ್ತಾರೆ ಅಂತ ಅನ್ಕೊಳ್ಳೋಣ. GM ಮೇಲೆ ಅವನೇ 8,000 ರೂಪಾಯಿನ ತಗೊಂಡ್ಬಂದು MRP ನಲ್ಲಿ ತಗೊಂಡ್ ಬರ್ತಾನೆ, ಕಸ್ಟಮರ್ಗೆ ಅವ್ನು ಕೊಡ್ತಾನೆ, 20,000 rupees ಬಿಲ್ ಆಗ್ತಾನೆ, 12,000 ರೂಪಾಯಿ ಅವ್ನಿಗೆ ಹೋಯ್ತಲ್ಲ. ಅದೆಲ್ಲ ಓನರ್ ಮೋಸ ಆಯ್ತಲ್ಲ. ಇದು ಓನರ್ಗಳು ಮೇಂಟೈನ್ ಮಾಡ್ಕೊತಾ ಇರ್ಬೇಕು, ಅವ್ನು ನೋಡ್ಕೊತಲೇ ಇರ್ಬೇಕು, ನೋಡ್ತಾ ಇರ್ಬೇಕು. ಸೂಪರ್ವಿಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ದುಡ್ಡು ಹಾಕಿದ ತಕ್ಷಣ ನಾನು ಅವ್ರು ನೋಡ್ಕೊಂಡ್ ಬಿಡ್ತಾರೆ ಅನ್ನೋದು ಮಾಡಕ್ಕೆ ಎಲ್ಲರೂ ಮಾಡಲ್ಲ, ಕೆಲವರು ಮಾತ್ರ. ಇನ್ನೊಂದು ಕಾನ್ಸೆಪ್ಟ್ ಇದೆ, ಹೇಗೆ ಅಂದ್ರೆ ನೀವೊಂದು ಬಾರ್ ಓನ್ ಮಾಡ್ತಾ ಇದ್ರೆ ಅಥವಾ ಲಿಕ್ಕರ್ ಬಿಸ್ನೆಸ್ ಮಾಡ್ತಾ ಇದ್ರೆ ಜನರೇಷನ್ ವರೆಗೆ ಕೂತ್ ತಿನ್ಬೋದು ಅಂತ, ಅಷ್ಟು ರಿಸ್ಕ್ ಫ್ರೀ, ಅಷ್ಟು ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ. ಹೌದಾ? ಇದು ನಿಜ? ಇವಾಗಿಲ್ಲ, ಇವಾಗ ಭಾರಿ ಕಷ್ಟ ಇದೆ. ಯಾಕೆ ಅಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಬಾರ್ಗಳು ಜಾಸ್ತಿ ಆಗಿದ್ದಾವೆ, ಆಮೇಲೆ ರೈಟ್ಗಳು ಕೆಲವರು MRP ಮಾಡ್ತಾರೆ, ಕೆಲವರು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮಾಡ್ತಾರೆ. ಅವಾಗ ಏನಾಗಿದೆ, ಆದಾಯಗಳು ಕಮ್ಮಿ, ಮತ್ತು ಲೈಸೆನ್ಸ್ ಫೀಸ್ ಜಾಸ್ತಿ ಆಗಿದೆ. ಆಮೇಲೆ ಎಕ್ಸ್ಪೆನ್ಸ್, ಇವಾಗ ಮೊದಲು ಥರ ಸಂಬಳಗಳು ಕಮ್ಮಿ ಇತ್ತು, ಇವಾಗೆಲ್ಲ ಸಂಬಳ ಜಾಸ್ತಿ ಆಗಿದೆ, ಬಾಡಿಗೆ ಜಾಸ್ತಿ ಆಗಿದೆ, ಲೈಸೆನ್ಸ್ ಫೀಸ್ ಜಾಸ್ತಿ ಆಗಿದೆ, ಎಲ್ಲ ಎಕ್ಸ್ಪೆಂಡಿಚರ್ ಜಾಸ್ತಿ ಬರ್ತಾ ಇದೆ. ಮೊದಲ ಥರ ಆದಾಯಗಳು ಇಲ್ಲ ಇವಾಗ. ಆದಾಯಗಳು ಇವಾಗ ಏನಿದ್ರು ಸೀಮಿತವಾಗಿದೆ ಕಾನೂನು. ಯಾಕೆ ಅಂದರೆ ಮೊದಲು ಬಾರ್ಗಳು ಕಮ್ಮಿ ಇದ್ದಾವೆ, ಇವಾಗೆಲ್ಲ CL7 ಲೈಸೆನ್ಸ್ಗಳು ಕೊಟ್ಟು ಏನು ಮಾಡೋರೆ, ಒಂದೊಂದು ಏರಿಯಾಕ್ಕೆ ಅಥವಾ ಒಂದೊಂದು ರೋಡಿಗೆ 5, 6, 10 ಹಿಂಗೆಲ್ಲ ಆಗ್ಬಿಟ್ಟಿದ್ದಾವೆ. ಒಂದೇ ಬಾರ್ ಇರೋ ಜಾಗದಲ್ಲಿ 3 ಆಗಿದ್ದಾವೆ. ಈಗ 1 ಲಕ್ಷ ವ್ಯಾಪಾರ ಆಗೋಂಥ ಜಾಗದಲ್ಲಿ ಅಕ್ಕಪಕ್ಕ 2 ಸೇರ್ಕೋತು ಅಂದರೆ 3 ಜನಕ್ಕೂ ಡಿವೈಡ್ ಆಗುತ್ತೆ. ಅವಾಗ ಆದಾಯ ಆಟೋಮೆಟಿಕ್ಕಾಗಿ ಹೊರಟೋಗುತ್ತೆ. ಗೊತ್ತಾಯ್ತಾ? ಮೊದಲು ಥರ ಆದಾಯಗಳು ಇಲ್ಲ ಇವಾಗ. ಈ ಒಂದ್ ಬಾರ್ ನಡೀತಾ ಇದೆ, ಅವನು 3 ಲಕ್ಷ ರೂಪಾಯಿ ವ್ಯಾಪಾರ ಇದೆ, ನಾನೊಂದ್ ಬಾರ್ ಮಾಡ್ತೀನಿ, ನನಗೂ 3 ಲಕ್ಷ ರೂಪಾಯಿ ವ್ಯಾಪಾರ ಆಗತ್ತೆ. ಸಾಧ್ಯ ಅಲ್ಲ. ಈಗ ನಾನೊಬ್ಬ ಕ್ಲೈಂಟ್ ಅಂದ್ರೆ ನಾನು ಹೋಗ್ಬಿಟ್ಟು 2 ಬಾರ್ ಇದೆ ಅಂತ ಅಂದ್ಬಿಟ್ಟು 2 ಕ್ವಾರ್ಟರ್ ಏನ್ ಕುಡಿಯಲ್ಲ, ಒಂದೇ ಕ್ವಾರ್ಟರ್ ಕುಡಿಯೋದು. ಐ ವಿಲ್ ಚೂಸ್ ಅಲ್ಲಿ ತಗೊಳೋದ ಇಲ್ಲ ಇಲ್ಲಿ ತಗೊಳೋದ, ಅಷ್ಟೇ. ಬಿಸ್ನೆಸ್ ಡಿವೈಡ್ ಮಾಡ್ತೀನಿ. ಇವಾಗ ಇನ್ನೊಬ್ಬ ಏನ್ ಮಾಡ್ತಾರೆ ಗೊತ್ತಾ, ಅವ್ರಿಬ್ರಿಗೂ ವ್ಯಾಪಾರ ಆಗ್ತಾ ಇದೆ, ನಾನೊಂದ್ ಮಾಡ್ತೀನಿ ಅಂತ ಇನ್ನೊಬ್ಬ ಮಾಡ್ತಾನೆ. ಅವಾಗ 3 ಜನಕ್ಕೂ ಲಾಸ್ ಆಗುತ್ತೆ, 3 ಜನಕ್ಕೂ ವ್ಯಾಪಾರ ಆಗಲ್ಲ. ಹಂಗ್ ಮಾಡಬಾರ್ದು. ಈಗ ಲೈಸೆನ್ಸ್ ಸಿಗೋದು ಕಷ್ಟ ಮತ್ತೆ ಇಷ್ಟೊಂದು ಕಾಸ್ಟ್ಲಿ ಅಂತ ಹೇಳ್ತೀವಿ, ಆದ್ರೂ ಅಲ್ಲಲ್ಲಿ ಬಾರ್ಗಳನ್ನ ನೋಡೋದು. CL7 ಕೊಡ್ತಾ ಇದಾರಲ್ಲ, CL7 ಲೈಸೆನ್ಸ್ ತಗೊಂಡೆ, CL7 ಜಾಸ್ತಿ ಆಗಿದೆ. CL7 is half of the license that is already there in the market. CL7 ಒಂದ್ ಕಡೆ, ಇನ್ ಮಿಕ್ಕಿದೆಲ್ಲ ಒಂದ್ ಕಡೆ, ಅದು ಆಲ್ರೆಡಿ ಅರೇಂಜ್ ಬಂದ್ಬಿಟ್ಟಿದೆ ಅದು. ಓಕೆ. ಈಗ ಸರ್ ಮೈಸೂರು ರೋಡಲ್ಲಿ ನೀವೇ ನೋಡಿದಾರ, CL7 ಎಷ್ಟು ಇದಾವೆ. ಮೊದಲೆಲ್ಲ ಮಧ್ಯದಲ್ಲಿ ಊರ್ಗೆ 1, 2, 3, 4 ಹಿಂಗೆ ಇರ್ತಾ ಇದ್ದಾರೆ. ಇವಾಗ ನೀವು ನೋಡಿರೋ ಮೇನ್ ರೋಡಲ್ಲೆಲ್ಲ 100 CL7 ಆಗವೆ, ಹಾಸನದ ರೋಡಲ್ಲೂ 100 CL7 ಆಗವೆ, ತುಮಕೂರು ರೋಡಲ್ಲಿ 100 CL7 ಆಗವೆ. ಅವರೆಲ್ಲ ಏನು ಹೇಳಿ, ಅಕ್ಕಪಕ್ಕ ಬಾರ್ಗಳು ಇರ್ತಾವಲ್ಲ, ಅವ್ರಿಗೆ ಅಷ್ಟು ವ್ಯಾಪಾರ ಆಯ್ತಲ್ಲ ಅಂತ ಇವ್ರು ಮಾಡ್ತಾರೆ. ಆದ್ರೆ ಎಷ್ಟೋ ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಆ ತರ ಮಾಡಕ್ ಹೋದ್ರೆ ಡಿವೈಡ್ ಆಗುತ್ತೆ ಅಷ್ಟೇ ಹೊರತು ವ್ಯಾಪಾರ ರೈಸ್ ಆಗಲ್ಲ. ಇವಾಗ ನಾನು ಹೈ ಡಿಮಾಂಡ್ ಇರೋದು CL9 ಈಗ. CL9 ಈಗ ಬಿಗ್ಗೆಸ್ಟ್ ರಿಸ್ಕ್ ಅಂದ್ರೆ ಈಗ ಬಾರ್ ಬಿಸ್ನೆಸ್ ಅಥವಾ ಈ ತರ ಲಿಕ್ಕರ್ ಬಿಸ್ನೆಸ್ ನಲ್ಲಿ ಬಿಗ್ಗೆಸ್ಟ್ ರಿಸ್ಕ್ ಇರೋದು ಪಬ್ ಮತ್ತೆ ಯಾವ್ದು ರೆಸಾರ್ಟ್ಗಳು. ರೆಸಾರ್ಟ್ ಅಲ್ಲೆಲ್ಲ CL7 ಇರುತ್ತೆ, CL9 ಇರುತ್ತೆ. ಇವೆಲ್ಲ ಯಾವ್ದು ಲೇಬರ್ಸ್ ಗಳು ಜಾಸ್ತಿ ಇರ್ತಾರೆ ಅಲ್ಲಿ ರಿಸ್ಕ್ ಜಾಸ್ತಿ. ಲೇಬರ್ಸ್ ತುಂಬಾ ನೋಡಕ್ ತುಂಬಾ ಚೆನ್ನಾಗಿರತ್ತೆ. ಸ್ಕ್ರೀನಿಂಗ್ ನಡೀತಾ ಇದೆ, IPL ನಡೀತಾ ಇದೆ, ಕ್ಯಾರಿಯೋಕೆ ನಡೆಸ್ತಾ ಇದಾರೆ, ಇದು ಶೆಫ್ ಇದಾರೆ ಅಂತ ಅನ್ಬೇಡಂತ. ಬಟ್ ಅದ್ರ ಎಕ್ಸ್ಪೆನ್ಸಸ್ ನಾವ್ ಲೆಕ್ಕ ಹಾಕಿದಾಗ ತಿಂಗಳಿಗೆ ಅವ್ರು 10 ರಿಂದ 12 ಲಕ್ಷ ಸ್ಯಾಲ್ರಿ ಕೊಡ್ತಾ ಇರ್ತಾರೆ. ಬೈ ಸ್ಯಾಲ್ರಿನೇ 10 ರಿಂದ 12 ಲಕ್ಷ ಕೊಡ್ತಾ ಇರ್ತಾರೆ. ಎಂಟೈರ್ ಬಿಸ್ನೆಸ್ ರೆವೆನ್ಯೂ ಒಂದು 60-65 ಲಕ್ಷ ಇರುತ್ತೆ. ರೆವೆನ್ಯೂ ನಾನು ಹೇಳ್ತಾ ಇರೋದು, ಆಯ್ತಾ? ಅದರಲ್ಲಿ ಪಬ್ಗಳಲ್ಲಿ ಹೆಂಗ್ ಗೊತ್ತಾ ಅಂತಂದ್ರೆ ನಿಮ್ಗೆ 300% ಮಾರ್ಜಿನ್, 400% ಮಾರ್ಜಿನ್, 500% ಮಾರ್ಜಿನ್ ಇರುತ್ತೆ. 12 ಲಕ್ಷ ಅವ್ನು ಅದು ಕೊಡ್ತಾನೆ. ರೆಂಟೇ 8-9 ಲಕ್ಷ ಇರುತ್ತೆ. ರೆಂಟೇ 8-9 ಲಕ್ಷ ಇರುತ್ತೆ. ಆಮೇಲೆ ಅವ್ನು ಇನ್ವೆಸ್ಟ್ಮೆಂಟ್ 4-5 ಕೋಟಿ ಮಾಡಿರ್ತಾನೆ. ಅದ್ರ ಇಂಟ್ರೆಸ್ಟ್ ನಾವು ತಗೊಳ್ಳೋಣ 2%, ನನ್ಗೊಂದೇನೋ ಪ್ರಾಫಿಟ್ ಮಾರ್ಜಿನ್ ಅಂತ ಅಂದ್ಬಿಟ್ಟು ಅಂತ ನಾನು ಇನ್ವೆಸ್ಟ್ಮೆಂಟಿಗೆ ಒಂದು 2% ಅಂತ ನಾವು ತಗೊಳ್ಳೇಬೇಕು ತಾನೆ. ಸೊ ಇವಾಗ ಇಷ್ಟನ್ನೆಲ್ಲ ಮೇಂಟೈನ್ ಮಾಡ್ಬೇಕು. ಇವಾಗ ಏನಾಗಿದೆ ಅಂತಂದ್ರೆ 2 ಇದೆ ಬಿಸ್ನೆಸ್ ಇಲ್ಲಿ ಚೇಂಜ್ ಆಗ್ಬೇಕಾಗಿರೋದು. ನಮ್ಮ ಅನಿಸಿಕೆ ನಾವು ಮಾರ್ಕೆಟ್ ನೋಡ್ತಾ ಇರೋದ್ರಿಂದ ಲೋಕಲ್ಲೇ ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ ಕಂಪ್ಲೀಟ್ ಆಗಿ ಹೈ ಎಂಡ್ ಇದೆ.
There are 2-3 brands which has come in the market who has combined both local food, higher ambience, less rates, convenient rates. I would call it comfortable rates. Correct. They are making huge revenue. Per day 8 lakh sales, 5 lakh sales. ಪರ್ ಡೇಗೆ. Per day sales. That is the future ಈಗ. ಮುಂಚೆ ಎಲ್ಲ ಹೊಸದಾಗಿತ್ತಲ್ಲ, ಜನ ಹೋದ್ರು. ಅದು ಹಳೇದಾಗ್ ಬಂತಲ್ಲ, ಈಗ ಮತ್ತೆ ಅದರಷ್ಟೇ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಆಗಲ್ಲ. ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಈಗ 25 ಕೋಟಿ 30 ಕೋಟಿ 15 ಕೋಟಿ ಹಿಂಗೆಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ಇವಾಗೆಲ್ಲ ದುಡ್ಡು ವಾಪಸ್ ತಗೊಳಕ್ ಆಗಲ್ಲ ಸರ್. ಇರೋ ವಿಷಯ ಹೇಳ್ಬೇಕು. ಯಾಕೆ ಅಂತಂದ್ರೆ ಇವಾಗ ಅಷ್ಟು ರೆವಿನ್ಯೂ ನಮ್ಗೆ ವಾಪಸ್ ರಿಟರ್ನ್ ಆಗಲ್ಲ. ನನ್ನ ಮಗ ಹೇಳ್ದಂಗೆ ಒಂಥರ ಹೈಯೆಸ್ಟ್ ಇದರಲ್ಲಿ ಕೊಟ್ಟು ಮೀಡಿಯಂ ರೇಂಜಲ್ಲಿ ಒಳ್ಳೆ ಫುಡ್ಗಳು ಕೊಟ್ರೆ ಅಲ್ಲಿ ಒಂಥರ ಒಂದು ಒಳ್ಳೆ ವ್ಯಾಪಾರ ಆಗುತ್ತೆ. ಜಾಸ್ತಿ ರೈಟ್ ಕನ್ಸಿಸ್ಟೆಂಟ್ ಆಗುತ್ತೆ. ಇವಾಗ ವ್ಯಾಪಾರ ಜಾಸ್ತಿ ರೈಟ್ ಇಟ್ಟರು ವ್ಯಾಪಾರ ಆಗಲ್ಲ. ಯೋಚನೆ ಮಾಡ್ತಾರೆ, ಅಯ್ಯೋ ಅಲ್ಲಿ ಹೋಗ್ಬಿಟ್ಟು ಯಾಕಪ್ಪ 5,000 ಸಾವಿರ ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಕುಡಿಬೇಕು, ನಾವು ಇಲ್ಲೇ ಕುಡಿಯೋಣ ಅಂತ ಅಂದಾಗ ಅವನು ಕರೆಕ್ಟಾಗಿ ಅದಕ್ಕೆ ಅವನು ಅಡ್ಜಸ್ಟ್ ಆಗಬೇಕು. ಯಾರು ಬಿಸ್ನೆಸ್ ಮಾಡೋಣ, ಹೌದು ಕಸ್ಟಮರ್ಗಳಿಗೆ ಜಾಸ್ತಿ ರೇಟ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಮತ್ತೆ ಕಸ್ಟಮರ್ ಬರಲ್ಲ. ಒಂದು ಮೀಡಿಯಂ ರೇಂಜಲ್ಲಿ ಇಟ್ಟು ಒಳ್ಳೆ ಆಂಬಿಯನ್ಸ್ ತರ ನಮ್ಗೆ ಅವ್ರು ಕ್ಲೀನ್ ಆಗಿ ಒಂದು ಟ್ರೀಟ್ಮೆಂಟ್ ಕೊಟ್ರೆ ಬಿಸ್ನೆಸ್ ಮಾಡ್ಕೋಬೇಕು ಅಂತ ಅವ್ನು ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಅಲ್ಲಿ ಬಿಸ್ನೆಸ್ ಆಗುತ್ತೆ. ಒಳ್ಳೆ ಫುಡ್ ಕೊಡಬೇಕು, ಒಳ್ಳೆ ಸರ್ವಿಸ್ ಕೊಡಬೇಕು, ಮತ್ತೆ ರೆಸ್ಪೆಕ್ಟ್ ಕೊಡ್ಬೇಕು. ಕಸ್ಟಮರ್ ರೆಸ್ಪೆಕ್ಟ್ ಕೊಡಬೇಕು, ಒಳ್ಳೆ ಫುಡ್ ಕೊಡಬೇಕು, ಒಳ್ಳೆ ಸರ್ವಿಸ್ ಕೊಡಬೇಕು, ಕ್ಲೀನ್ ಇರಬೇಕು. ಇದು ಮೇನ್. ಅವ್ರು ಕೇಳಿ ಬ್ರ್ಯಾಂಡ್ ಕೊಡಬೇಕು. ಕರೆಕ್ಟ್. ಈಗ ಒಂದು ಒಳ್ಳೆ ಬಿಸ್ನೆಸ್ ಆಗ್ತಾ ಇರುವಂತ ಒಂದು ಬಾರ್ ಅಲ್ಲಿ ತಿಂಗಳಿಗೆ 1 ಕೋಟಿ ರೆವಿನ್ಯೂ ಬರ್ತಾ ಇದೆ ಅಂದ್ರೆ ಒಳ್ಳೆ ಓಕೆ ಬಿಸ್ನೆಸ್ ಆಗ್ತಾ ಇದೆ. ಅದ್ರಲ್ಲಿ ಪ್ರಾಫಿಟ್ ಎಷ್ಟಿರುತ್ತೆ ಅಂದ್ರೆ ಆವರೇಜ್ ಇಷ್ಟೇ ಅಂತ ಸ್ಪೆಸಿಫಿಕ್ ಲೋಕಲ್ ಬಾರ್ ಅಲ್ಲಿ, ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ತಗೊಂಡ್ರೆ 1 ಕೋಟಿ ಬಿಸ್ನೆಸ್ ಆದ್ರೆ ದಿನಕ್ಕೆ 3-3.5 ಲಕ್ಷ ರೂಪಾಯಿ ವ್ಯಾಪಾರ. 3.5 ಲಕ್ಷ ಅಂತ ಕಮ್ಮಿ, ಅಷ್ಟೊಂದು ಬಿಸ್ನೆಸ್ ಆಗಂತ ಅಷ್ಟೊಂದು ಆಗದೆ ಕಮ್ಮಿ ಅಂತ. ಒಂದು 80 ಲಕ್ಷ ಇದಾವೆ ಕಮ್ಮಿ. ಇವಾಗ ನಾನು ಹೇಳಿದೆ ಗೊತ್ತಾ, ಈ ತರ ಮಿಡ್ ರೇಂಜ್ ಅಲ್ಲಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ದೇ ಆರ್ ಮೇಕಿಂಗ್. ಇಲ್ಲ, ಅದೇ ಬ್ರಾಕೆಟ್ ಬೀಳೋ ಅಂತ ಒಂದ್ ಯಾವ್ದಾದ್ರು ಬಾರ್ ಅಂತ ತಿಳ್ಕೊಳ್ಳೋಣ. ಆವರೇಜ್ ಪ್ರಾಫಿಟ್ ಎಷ್ಟಿರುತ್ತೆ ಒಂದು 80 ಲಕ್ಷಕ್ಕೆ? ಒಂದು 80 ಲಕ್ಷ ಬಿಸ್ನೆಸ್ ಆಯ್ತು ಅಂತಂದ್ರೆ ಯು ಕ್ಯಾನ್ ಕಾಲ್ ಇಟ್ 25%. ಅವರು ಪ್ರೈಸ್ ರೇಂಜ್ 50% ಹೈಕ್ ಮಾಡಿರ್ತಾರೆ. 100 ರೂಪಾಯಿ ಬಾಟ್ಲ್ 150 ರೂಪಾಯಿ ಕೊಡ್ತಾ ಇರ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಆ 50% ಅಲ್ಲಿ ನಾವು ಅಟ್ಲೀಸ್ಟ್ 25% 30% ತೆಗೆದ್ರು 20% ಅಂತೂ ಮಿನಿಮಮ್ ಆಗುತ್ತೆ. ಯಾವುದು 50% ಹೈಕ್ ಮಾಡಿದ್ರೆ ಅವ್ರು ಮಾಡಿರೋದೇ 25% ಅಂತಂದ್ರೆ 12% ಅಷ್ಟೇ ಅರ್ಧ ಸಿಗುತ್ತೆ. ಯಾಕೆಂದ್ರೆ ಖರ್ಚು ಬರುತ್ತೆ ಅಲ್ಲಿ. ಓಕೆ. ಈಗ ಅವಾಗ ಗೌರ್ಮೆಂಟ್ ಪಾಲಿಸೀಸ್ ಚೇಂಜ್ ಆಗ್ತಾ ಇರುತ್ತೆ. ಈಗ ಬೀರ್ಗೆ ಇಷ್ಟು % ಜಾಸ್ತಿ ಮಾಡ್ತೀವಿ, ಇನ್ನೊಂದಿಗೆ ಇಷ್ಟು % ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಇದು ಬಾರ್ ಓನರ್ಗಳಿಗೆ ಲಾಭನ ಲಾಸ್? ಸರ್, ಮೊದಲೇ ಸ್ಟಾಕ್ ಜಾಸ್ತಿ ಮಾಡ್ತಾರಲ್ಲ, ಮೊದಲೇ ಅವ್ರ ಹತ್ರ ಎಕ್ಸ್ಟ್ರಾ ಸ್ಟಾಕ್ಗಳು ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಆದಾಯ ಜಾಸ್ತಿ. ಈಗ ಮೊದಲೇ ಅಷ್ಟು ಸ್ಟಾಕ್ ಇಟ್ಕೊಳ್ಳಕ್ಕೆ ಅವಕಾಶ ಇದೆಯಾ? ಎಷ್ಟು ಬೇಕಾದ್ರೂ ಇಟ್ಕೋಬಹುದು, ಏನ್ ತೊಂದರೆ ಇಲ್ಲ. ಅಷ್ಟು ಇಟ್ಕೋಬಹುದು, ಒಂದು ಟಾರ್ಗೆಟ್ ಅಲ್ಲಿ ನಾವು ಇಟ್ಕೋಬಹುದು, ಏನ್ ತೊಂದರೆ ಇಲ್ಲ. ಬಟ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಈಗ ಪೆಟ್ರೋಲ್ ಬಂಕ್ ತರ ಇವತ್ತೊಂದು ರೇಟ್ ಇರುತ್ತೆ, ನಿನ್ನೆ ಒಂದು ರೇಟ್ ಇರುತ್ತೆ. ಇವತ್ತು ಜಾಸ್ತಿ ಮಾಡ್ಬಿಟ್ರು ಅಂತ ತಿಳ್ಕೊಳ್ಳಿ, ಗೊತ್ತಾಯ್ತಾ? ಅವಾಗ ಏನಾಗುತ್ತೆ, ನಿನ್ನೆ ಪೆಟ್ರೋಲ್ಗೆ ಮುಗಿದು ಇರುತ್ತಲ್ಲ, ಆ ರೇಟ್ನ ಆ ಪೆಟ್ರೋಲ್ನ ಇವತ್ತು ಜಾಸ್ತಿ ರೇಟಿಗೆ ಮಾಡ್ತಾನೆ. ಅದೇ ತರ ಲಿಕ್ಕರಲ್ಲೂ ಜಾಸ್ತಿ ರೇಟ್ ಮಾಡಿದಾಗ ಹಳೆ ಸ್ಟಾಕ್ ಇರ್ತಾವಲ್ಲ ಅದನ್ನ ಹೊಸ ರೇಟಲ್ಲಿ ಮಾಡ್ತಾನೆ. ಅದರಿಂದ ಅವನಿಗೆ ಬಾರ್ ಓನರ್ಗಳಿಗೆ, ಬಾರ್ ಹೋಲ್ಡರ್ಗಳಿಗೆ ಆದಾಯ ಬರುತ್ತೆ. ಅಕಸ್ಮಾತ್ ಕಮ್ಮಿ ಮಾಡ್ತು ಅಂತ ತಿಳ್ಕೊಳ್ಳಿ, ಇವಾಗ 100 ರೂಪಾಯಿ ಇರೋದನ್ನ 80 ರೂಪಾಯಿ ಮಾಡ್ದ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ಹಳೆ ಸ್ಟಾಕ್ ಇರುತ್ತಲ್ಲ, ಹಳೆ ಸ್ಟಾಕ್ನ ಕಮ್ಮಿ ರೇಟಲ್ಲಿ ಮಾಡ್ಬೇಕಾಗುತ್ತೆ ಅವನು. ಅದು ಅವನಿಗೆ ಲಾಸ್ ಆಗುತ್ತೆ. ಪ್ರೈಸ್ ಹೈಕ್ ಆಗೋದು, ಡೌನ್ ಆಗೋದು ಎಲ್ಲ ಅವ್ರ ಎಲ್ಲ ಬಾರ್ ಅವ್ರಿಗೆ ರಿಸ್ಕ್. ಯಾಕಂದ್ರೆ ಗೌರ್ಮೆಂಟ್ ಆಲ್ರೆಡಿ ದುಡ್ಡು ಇಸ್ಕೊಂಡು ಕೊಟ್ಬಿಟ್ಟಿರ್ತಾರೆ, ಅವ್ರು ಸೇಫು. ಆಯ್ತಾ? ಇವಾಗ ಸಡನ್ ಆಗಿ ಇವಾಗ ಅದೇ 180 ರೂಪಾಯಿ ಬೀರ್ ಇರೋದನ್ನ 110 ರೂಪಾಯಿ ಮಾಡ್ಬಿಟ್ಟು 70 ರೂಪಾಯಿ ಬ್ರಾಕೆಟ್ ಇದೆ ಆ ಪ್ರೈಸ್. ಅದನ್ನ ಆಲ್ರೆಡಿ ನಾವು ದುಡ್ಡು ಕೊಟ್ಟು ನಾವು ತಂದ್ಬಿಟ್ಟಿದೀವಿ. ಎಲ್ಲಿಂದ? KSBC ಅಲ್ಲಿಂದ ತಂದ್ಬಿಟ್ಟಿದೀವಿ. ಇಲ್ಲಿ ಸಡನ್ ಆಗಿ ಪ್ರೈಸ್ ಇಳಿಸ್ಬಿಟ್ರು, ನಾವು ಅದೇ ರೇಟಿಗೆ ಕೊಡ್ಬೇಕು. ಜನ ಬಂದು ಕೇಳ್ತಾರೆ. ಇವಾಗ ಗೌರ್ಮೆಂಟ್ ಅವ್ರು ಅನೌನ್ಸ್ ಮಾಡಿ, ಗೌರ್ಮೆಂಟ್ ಅವ್ರು ಈ ರೇಟ್ ಮಾಡಿದಾರೆ, ನೀವೇನ್ ತೆಗ್ರಿ ಕೊಡ್ತೀರಾ ಅಂತ ಕೇಳ್ತಾರೆ. MRP ಅದೇ ಇರುತ್ತಲ್ಲ ಸರ್. ಕರೆಕ್ಟ್. ಇವಾಗ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ, ಜಾಸ್ತಿಗೆ ಕೊಡ್ತಾ ಇದಾರೆ ಅಂತ ಗಲಾಟೆ ಮಾಡ್ತಾರೆ. ಜಾಸ್ತಿ ಎದ್ದು ಕೊಡ್ತಾನೆ ಅಂದ್ರೆ ಅವ್ರು ಆಲ್ರೆಡಿ ದುಡ್ಡು ಕೊಟ್ಟು ತಂದಿರ್ತಾರೆ ಆ ರೇಟಿಗೆ. ಅದನ್ನ ಕಮ್ಮಿ ಕೊಡಿ ಅಂತ ಗೌರ್ಮೆಂಟ್ ಹೇಳಿದ ತಕ್ಷಣ ಕಮ್ಮಿ. MRP ಚೇಂಜ್ ಆಗ್ಬೇಕಲ್ಲ. ಅದೇ 110 ರೂಪಾಯಿ ಚೇಂಜ್ ಆಗಿ ಬರೋ ಬಾಟ್ಲ್ಗಳು 110 ರೂಪಾಯಿ ಕೊಡ್ಬೋದು. 180 ರೂಪಾಯಿ ಇರುವಂತ ಬಾಟ್ಲ್ಗಳನ್ನ 110 ರೂಪಾಯಿಗೆ ಹೆಂಗ್ ಕೊಡಕ್ಕಾಗತ್ತೆ? ಆಲ್ರೆಡಿ ನಾವು ದುಡ್ಡು ಕೊಟ್ಟು ತಂದ್ಬಿಟ್ಟಿರ್ತಾರೆ. ಅದೇ ತರಾನೇ ಇನ್ನೊಂದು ವಿಚಾರ ಆಗತ್ತೆ, ರೇಟ್ ಜಾಸ್ತಿ ಆಗತ್ತೆ, MRP ರೇಟ್ ಕಮ್ಮಿ ಇರುತ್ತೆ. ನಾನು ಕಡಿಮೆ ತಗೊಂಡ್ಬಂದಿದ್ದೀನಿ. ಕಡಿಮೆ ತಂದಿರ್ತೀರಾ ನೀವು, ಸರ್ಕಾರದವರು ರೇಟ್ ಜಾಸ್ತಿ ಆಗೋಯ್ತು. ಇವಾಗ ಸರ್ಕಾರದ ರೇಟ್ಗೆನೆ ಅವರು ಕೊಡೋದು, ಜಾಸ್ತಿನೇ ಕೊಡೋದು. ಸೊ ಜಾಸ್ತಿ ಆದಾಗ್ಲೂ ಇವರೇ ಅನುಭವಿಸ್ಬೇಕು, ಕಮ್ಮಿ ಆದಾಗ್ಲೂ ಬಾರ್ ಓನರ್ಗಳೇ ಅನುಭವಿಸ್ಬೇಕು.
ಪರ್ಸನ್ ಹೂಸ್ ರನ್ನಿಂಗ್ ದ ಬಾರ್ ಅಲ್ಲ, ಅವರೇ ಅನುಭವಿಸ್ಬೇಕು. ಎರಡಲ್ಲೂ ಪ್ಲಸ್ ಮೈನಸ್ ಎರಡು ಇರುತ್ತೆ. ಈಗ ಕಮ್ಮಿ ಮಾಡಿದ್ರೆ ಲಾಸ್ ಆಗುತ್ತೆ, ಜಾಸ್ತಿ ಮಾಡಿದ್ರೆ ಲಾಭ ಆಗುತ್ತೆ. ಅದೆಲ್ಲ ರಿಸ್ಕ್ ಎಲ್ಲ ಯಾರ್ದು ಬಾರ್ ಓನರ್ಗಳದ್ದು. 2028ಕ್ಕೆ ಇಂಡಿಯಾ ಇಡೀ ವರ್ಲ್ಡ್ ಅಲ್ಲಿ 3ನೇ ಹೈಯೆಸ್ಟ್ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡುವಂತ ದೇಶ ಆಗತ್ತೆ ಅಂತ. ಸೊ ಇನ್ನೊಂದು 5 ವರ್ಷದಲ್ಲಿ ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ನಾನು ನಮ್ಮ ಸ್ಟೇಟ್ಗೆ ಅಂತ ಬಂದಾಗ ಈ ಬಿಸ್ನೆಸ್ ಅನ್ನು ಹೇಗ್ ನೋಡ್ತೀರಾ ಅಂತ, ಗ್ರೋತ್ ಅನ್ನು ಹೇಗ್ ನೋಡ್ತೀರಾ? ದ ಕನ್ಸಂಪ್ಷನ್ ಆಫ್ ಲಿಕ್ಕರ್ ನಾವು ಎಲ್ಲಿ ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದು ನೋಡ್ಬೇಕಾಗುತ್ತೆ. ಇಸ್ ಇಟ್ ಎವ್ರಿ ಡೇ ಕನ್ಸಂಪ್ಷನ್ ಆರ್ ಇಸ್ ಇಟ್ ಅಕೇಶನಲ್ ಕನ್ಸಂಪ್ಷನ್ ಅಂತ ಅಂದ್ಬಿಟ್ಟು. So if there is an everyday consumption, the business will boom. If it's an occasional consumption, the business will go down. ಈ ಬರೋ 5 years ಅಲ್ಲಿ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಮೋರ್ ಪೀಪಲ್. ಇವಾಗ ಪಾಪ್ಯುಲೇಷನ್ ಜಾಸ್ತಿ ಆಗೇ ಆಗುತ್ತೆ. ಹೌದು, ಮೋರ್ ಪೀಪಲ್ ಇಂಟು ಬಿಸ್ನೆಸ್ ಬಂದೇ ಬರ್ತಾರೆ. ಯಂಗ್ಸ್ಟರ್ಸ್ ಗಳು ವಿಲ್ ಗೆಟ್ ಎಕ್ಸ್ಪೋಸ್ ಟು ಡ್ರಿಂಕಿಂಗ್ ಹ್ಯಾಬಿಟ್ಸ್ ಆಗಿರ್ಲಿ, ಇನ್ನೊಂದಾಗಿರ್ಲಿ ಮತ್ತೊಂದಾಗಿರ್ಲಿ ಅಂತ ಅಂದ್ಬಿಟ್ಟು ಇಟ್ ವಿಲ್ ಡೆಫಿನೆಟ್ಲಿ ಗ್ರೋ. ಅಂಡ್ ಪಾಯಿಂಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್ ಇಸ್ there will be new inventions that will be coming into the business. Now there are flavored beers that are coming. ಚೆರಿ ಫ್ಲೇವರ್, ಬೆರಿ ಫ್ಲೇವರ್ ಬರ್ತಾ ಇದೆ, ಪೀಚ್ ಫ್ಲೇವರ್ಸ್ ಬರ್ತಾ ಇದೆ, ಅಂಡ್ ದೇ ಆರ್ ರಿಯಲಿ ಗುಡ್. ಬಿಯರ್ ಏನ್ ಕಸರೆಗಳು ಹೊಡಿತಾ ಇತ್ತಲ್ಲ, ಇವನ್ ಕನ್ಸಂಪ್ಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಇಟ್ ಫೀಲ್ಸ್ ರಿಯಲಿ ಗುಡ್. ಅದ್ ಕುಡಿಯೋದಕ್ಕೇನೆ ತಪ್ಪ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ಬಿಡೋದು. ಸೊ ಆಲ್ ದಿಸ್ ನ್ಯೂ ಇನ್ವೆನ್ಷನ್ಸ್ ಆರ್ ಕಮಿಂಗ್ ದೀಸ್ ಡೇಸ್. ನಾವು ಪೀಪಲ್ ಆರ್ ಗೆಟಿಂಗ್ ಎಕ್ಸ್ಪೋಸ್ ಟು ಕೊರಿಯನ್ ಡ್ರಿಂಕ್ಸ್. ಇಂಪೋರ್ಟೆಡ್ ಲಿಕರ್ಸ್ಗಳು ತುಂಬಾ ಬರ್ತಾ ಇದೆ. ಕರೆಕ್ಟ್, ಇಂಪೋರ್ಟೆಡ್ ಲಿಕರ್ಸ್ಗಳು ತುಂಬಾ ಬರ್ತಾ ಇದೆ, ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಕರ್ಸ್ಗಳು ಬರ್ತಾ ಇದೆ. ಸೊ ವಿತೌಟ್ ಗ್ರೋಯಿಂಗ್ ಮಾರ್ಕೆಟ್ ಇದು ಯಾವ್ದು ಬರಕ್ ಚಾನ್ಸ್ ಇಲ್ಲ. ಈ ಗ್ರೋಯಿಂಗ್ ಮಾರ್ಕೆಟ್ ಇರೋದ್ರಿಂದಾನೇ ಈ ಪ್ರಾಡಕ್ಟ್ಸ್ ಗಳು ಬರ್ತಾ ಇರಕ್ಕೆ ಇಟ್ ಇಸ್ ಸಾಲಿಡ್ ಪ್ರೂಫ್, ಐ ವುಡ್ ಸೇ. ಕರೆಕ್ಟ್. ಈಗ ಎಂಟರ್ಪ್ರಿನರ್ಸ್ ಹೊಸದಾಗಿ ಯಾರೆಲ್ಲ ಈ ಬಿಸ್ನೆಸ್ ಎಂಟರ್ ಆಗಬೇಕು ಅಂತ ಅನ್ಕೊಂಡಿದಾರೋ ಅವ್ರು ಮಾಡುವಂತ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂತ, 3 ಮಿಸ್ಟೇಕ್ ಈ ಬಿಸ್ನೆಸ್ ಅಲ್ಲಿ ಮಾಡುವಂತ. ಮೊದಲನೇದು ಬಂದ್ಬಿಟ್ಟು ವಿತೌಟ್ ದ ರೈಟ್ ಕ್ಯಾಪಿಟಲ್ ದೇ ಎಂಟರ್ ದ ಬಿಸ್ನೆಸ್. ದಟ್ ವಿಲ್ ಮೇಕ್ ಬ್ಲಂಡರ್ ಟು ಹಿಸ್ ಲೈಫ್. ಒಂದು ರೈಟ್ ಕ್ಯಾಪಿಟಲ್ ಇಲ್ದೇನೆ ಈ ಬಿಸ್ನೆಸ್ ಬಂತು ಅಂತಂದ್ರೆ ಇಟ್ ವಿಲ್ ಅಫೆಕ್ಟ್ ಹಿಮ್ ವೆರಿ ಲಾರ್ಜ್ ಸ್ಕೇಲ್. 5 ವರ್ಷ 6 ವರ್ಷ ಇಟ್ಕೊಂಡಿರೋ ದುಡ್ಡನ್ನೆಲ್ಲಾನು ಕಳ್ಕೊಬೇಕಾಗಿ ಬರುತ್ತೆ. ಯಾಕಂತಂದ್ರೆ ಇಟ್ ಈಸ್ ಆಲ್ವೇಸ್ ಮೋರ್, ನಥಿಂಗ್ ಲೆಸ್. 1.5 ಕೋಟಿ ಅಂತ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಬಂದಿರ್ತೀವಿ. ಅದು 2.5 ಕೋಟಿ ಹೋದಾಗ ಹಿ ಶುಡ್ ಬಿ ಏಬಲ್ ಟು ಸಸ್ಟೈನ್. ದುಡ್ಡಿಲ್ದೇನೆ ಈ ಬಿಸ್ನೆಸ್ ಬಂದ್ರೆ ಇಟ್ ವಿಲ್ ನೆವರ್ ವರ್ಕ್. ಲಾಸ್ ಖಂಡಿತ ಲಾಸ್. ನಾವ್ ಎಷ್ಟು ಇನ್ವೆಸ್ಟ್ ಮಾಡಿ ನಾವು ಅಲ್ಲಿ ಲಾಭ ಪಡ್ಕೋತೀವಿ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಹಾಕೊಂಡ್ರೆ ನಮ್ಮ ಹತ್ರ ಕ್ಯಾಪಿಟಲ್ ಇರಬೇಕು, ದುಡ್ಡು ಇರಬೇಕು. ಆಮೇಲೆ ಸಾಲ ತಂದು ಮಾಡೋದಾಗ್ಲಿ ಅಥವಾ ಬೇರೆ ಏನಾರು ಇಂಟ್ರೆಸ್ಟ್ ಮಾಡ್ಬಿಡೋಣ ಅಂತಾರಲ್ಲ, ಆತರ ಇರಬಾರ್ದು. ಕ್ಯಾಲ್ಕುಲೇಟ್ ಮಾಡ್ಬೇಕು, ಇಷ್ಟು ದುಡ್ಡು ಹಾಕ್ಬೇಕು, ಇಷ್ಟು ನಾವು ತೆಗಿಬೇಕು, ಇಷ್ಟು ವ್ಯಾಪಾರ ಮಾಡ್ಬೇಕು ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕು. ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ದಿಸ್ ಕಮ್ಸ್ ಅಂಡರ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಓಕೆನಾ? ಇಂಡಸ್ಟ್ರಿ ಮಾಡೋಣ ಆಮೇಲೆ ನೋಡೋಣ ಅಂತಂದ್ರೆ ಹೋಯ್ತದು. ಮಾಡ್ತೀವಿ, ನಮ್ಮ ಹತ್ರ ದುಡ್ಡಿದೆ, ಇದಕ್ಕೆ ಇನ್ವೆಸ್ಟ್ ಮಾಡ್ತೀವಿ, ನಾವು ವ್ಯಾಪಾರ ಮಾಡ್ತೀವಿ ಅಂತ ಕಾನ್ಫಿಡೆಂಟ್ ಇರಬೇಕು. ಹಂಗಿದ್ರೆ ಅಲ್ಲಿ ಸಕ್ಸಸ್ ಆಗುತ್ತೆ. ನೋಡೋಣ ಮಾಡೋಣ ಅಂತ ಹೋಗಿ ಅಡ್ವರ್ಟ್ ಮಾಡ್ಕೊಳ್ಳೋದು ತುಂಬಾ ಜನ ಇರ್ತಾರೆ. ಎಷ್ಟೋ ಜನ ಇವಾಗ ಪಬ್ಗಳಿಗೆ ಏನು ಗೊತ್ತಿದ್ದ ಮಾಡಿ ಎಷ್ಟೋ ಜನ ಲಾಸ್ ಮಾಡ್ಕೊಂಡು ಮುಚ್ಬಿಟ್ಟಿದ್ದಾರೆ. ಅವ್ರಿಗೆ ಏನ್ ಗೊತ್ತಾ, ಎಕ್ಸ್ಪೀರಿಯನ್ಸ್ ಇರಲ್ಲ. ಮತ್ತೆ ಅವ್ರು ಮಾಡೋರಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡೋಕ್ಕಾಗಲ್ಲ. ನಮಗೂ ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತೆ ಕ್ಯಾಪಿಟಲ್ ಇರಬೇಕು, ದುಡ್ಡು ಇರಬೇಕು, ಗೊತ್ತಾಯ್ತಾ? ಆಮೇಲೆ ಧೈರ್ಯ ಇರಬೇಕು. ಲಾಸ್ ಅಂತ ಯಾಕಾಗುತ್ತೆ ಅಂತ ಈ ಬಿಸ್ನೆಸ್ ಅಲ್ಲಿ ಮೇಂಟೈನ್ ಮಾಡದೇ ಇರೋದು, ಆಮೇಲೆ ಏನು ಅಲ್ಲಿ ಮೇಂಟೈನ್ ಮಾಡದೇ ಇರೋದು, ಮತ್ತೆ ಇನ್ನೊಂದು ಏನು ಗೊತ್ತಾ, ಕಾಂಪಿಟೇಷನ್ ಜಾಸ್ತಿ. ಅವ್ನು ಮಾಡೋಣ ಅಂತ ನಾನು ಮಾಡೋದು, ಈ ಥರ ಲಾಸ್ ಆಗ್ಬಿಡುತ್ತೆ. ಈಗ ಅಲ್ಲೊಂದು ಪಬ್ ನಡೀತಾ ಇರ್ತದೆ ಸ್ಟ್ಯಾಂಡರ್ಡ್ ಆಗಿ, ಅದ್ರ ಪಕ್ಕ ನಾನೊಂದು ಪಬ್ ಮಾಡ್ಬಿಡ್ತೀನಿ. ಅವಾಗ ಏನು ಮಾಡ್ತಾರೆ, ಡಿವೈಡ್ ಆಗ್ಬಿಡುತ್ತೆ ಬಿಸ್ನೆಸ್. ಅವಾಗ ಏನಾಗುತ್ತೆ, ಅವನು ಲಾಸ್ ಮಾಡ್ಕೋತಾನೆ, ಇವನು ಲಾಸ್ ಮಾಡ್ಕೊ, ಇಬ್ರು ಮುಚ್ಚಿಬಿಡ್ತಾರೆ. ಅವಾಗ ಕಾಂಪಿಟೇಷನ್ ಅಲ್ಲಿ. ಸೊ ಮೇಜರ್ ಬಂದ್ಬಿಟ್ಟು ಫಸ್ಟ್ ಕ್ಯಾಪಿಟಲ್ ಸರ್. ಕ್ಯಾಪಿಟಲ್ ಫಸ್ಟ್ ನೋಡ್ಬೇಕಾಗಿರೋದು ಕ್ಯಾಪಿಟಲ್. ನನಗೆ ಆ ತರ ಕೆಪಾಸಿಟಿ ಇದೆಯಾ, ಕ್ಯಾಪಿಟಲ್ ಇದೆಯಾ, ನಾನು ಮಾಡ್ಬೋದಾ, ಏನು ಎತ್ತ ಅಂತಂದ್ಬಿಟ್ಟು ಅಂತ ಅದು. ಸೆಕೆಂಡ್ ಬಂದ್ಬಿಟ್ಟು ಮೇಜರ್, ನಾವು ಕ್ಯಾಪಿಟಲ್ ಹಾಕ್ತ್ರು ಅನ್ಕೊಳ್ಳೋಣ, ನನ್ನ ಕ್ಯಾಪಿಟಲ್ ನನ್ನ ಹತ್ರ 10 ಕೋಟಿ ಇದೆಯಪ್ಪ ನಾನು ಹಾಕ್ತೀನಿ ಅಂತ. ಮ್ಯಾನೇಜ್ಮೆಂಟ್ ಒಬ್ಬ ಕುಕ್ ನನಗೊಂದು ಫುಡ್ ಇಷ್ಟ ಆಗ್ಬಿಟ್ಟಿದೆ, ನಾನು ಅದು ಫುಡ್ಗೋಸ್ಕರ ನನ್ ಪಬ್ಗೆ ಬರೋದು, ಆ ಕುಕ್ ಓಡೋದ ಅಂತ ಅನ್ಕೊಳ್ಳಿ, ಯು ವಿಲ್ ಲೂಸ್ ಮೀ ಆಸ್ ಅ ಕಸ್ಟಮರ್ ವಿಲ್ ಬಿ ಗಾನ್. ಕರೆಕ್ಟ್. ನಾಳೆ ಅಲ್ಲಿ ಹೋಗೋದೇ ಇಲ್ಲ. ಫುಡ್ನ ನಾವು ಡ್ರಿಂಕ್ನ ಬಿಸ್ನೆಸ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತೀವೋ, ನನ್ನ ಬಿಸ್ನೆಸ್ ಡ್ರಿಂಕ್ ಬಿಸ್ನೆಸ್ ಅಥವಾ ಆಲ್ಕೋಹಾಲ್ ಬಿಸ್ನೆಸ್ ಅಂತ, ಫುಡ್ನ ಅದಕ್ಕಿಂತ
ಟ್ವೈಸ್ ಯು ನೀಡ್ ಟು ಟ್ರೀಟ್ ಇಟ್ ಆಸ್ ದಟ್ ಮೋರ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಟ್ವೈಸ್ ಆಸ್ ಇಂಪಾರ್ಟೆಂಟ್ ದನ್ ಮೈ ಲಿಕ್ಕರ್ ಬಿಸ್ನೆಸ್ ಅಂತ ಫುಡ್ ನ ಟ್ರೀಟ್ ಮಾಡ್ಬೇಕಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಂದ್ ಲಿಕ್ಕರ್ ಅಂಗಡಿ ಇದೆ, ಅಲ್ಲಿ ಫುಡ್ ಚೆನ್ನಾಗಿಲ್ಲ, ಲಿಕ್ಕರ್ ಎಲ್ಲ ಸೂಪರ್ ಆಗಿದೆ, ಸರ್ವಿಸ್ ಎಲ್ಲ ಸೂಪರ್ ಆಗಿದೆ, ಎಲ್ಲ ಸಖತ್ತಾಗಿದೆ. ಇನ್ನೊಂದ್ ಕಡೆ ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಫುಡ್ ಸೂಪರ್ ಆಗಿದೆ. ಯಾವ್ದಕ್ಕೆ ಹೋಗಕ್ಕೆ ಪ್ರಿಫರ್ ಮಾಡ್ತೀರಾ? ಚೆನ್ನಾಗಿರೋ ಫುಡ್ ಎಲ್ಲಿರುತ್ತೆ ಅಲ್ಲೇ ಹೋಗಿ. ಅಲ್ಲಿಗೆ ಅಲ್ವಾ? ಸೊ ದ ಫುಡ್ ಈಸ್ ಡೈರೆಕ್ಟ್ ರಿಲೇಟೆಡ್ ಟು ದ ಆಲ್ಕೋಹಾಲ್. ಎಲ್ಲಿ ಚೆನ್ನಾಗಿರೋ ಫುಡ್ ಕೊಡ್ತಾರೆ ಅಲ್ಲಿ ಚೆನ್ನಾಗಿ ಹೋಗ್ತಾರೆ. ಸೊ ಸರ್ವಿಸು ಚೆನ್ನಾಗಿರ್ಬೇಕು, ಸರ್ವಿಸ್ ಕನೆಕ್ಟೆಡ್ನೆಸ್ ಚೆನ್ನಾಗಿರ್ಬೇಕು, ರೆಸ್ಪೆಕ್ಟ್ ಇರ್ಬೇಕು, ಇವೆಲ್ಲ ಅಲ್ಲಿ ಎಲ್ಲ ಕೌಂಟ್ ಆಗುತ್ತೆ. ಸೊ ಫಸ್ಟ್ ಥಿಂಗ್ ನಾನು ಹೇಳೋದು, ಲಾಸ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಕ್ಯಾಪಿಟಲ್, ಸೆಕೆಂಡ್ ಇಸ್ ಮ್ಯಾನೇಜ್ಮೆಂಟ್, ಥರ್ಡ್ ಇಸ್ ಫುಡ್. ಈಗ ಅನೇಕ ತುಂಬಾ ಇದೇ ತರದ್ದು ಚೈನ್ ಬಿಸ್ನೆಸ್ ಗಳನ್ನ ನೋಡ್ತಾ ಇದೀವಿ, ಚೈನ್ ಬಾರ್ಗಳು, ರೆಸ್ಟೋರೆಂಟ್ಗಳು. ಸೊ ಇದು ಒಬ್ಬೊಬ್ಬ ಇಂಡಿವಿಜುವಲ್ ಆಗಿ ಮಾಡ್ತಾರಲ್ಲ, ಅವನಿಗೆ ಎಫೆಕ್ಟ್ ಆಗೋದಿಲ್ವಾ ಅಂತ? ಇಲ್ಲ ಆಗಲ್ಲ. ಈಗ ಸಪೋಸ್ ಒಂದ್ ಎಂಟಿಟಿ XYZ ಅಂತ ತಗೊಳ್ಳೋಣ. ಒಂದ್ XYZ ಗೆ ಇವ್ರ ಕಸ್ಟಮರ್, ಇವರು ಇವಾಗ ಕೋರ್ಮಂಗ್ಲಾಗ್ ಹೋಗ್ತಾರೆ, ಕೋರ್ಮಂಗ್ಲದಲ್ಲಿ XYZ ನೋಡ್ತಾರೆ. ವಾಟ್ ಇಸ್ ಎಕ್ಸ್ಪೆಕ್ಟ್? ಸೇಮ್ ಅದೇ ತರಾನೇ ಇರುತ್ತೆ ಅಂತಂದ್ಬಿಟ್ಟು ಹೀಗೆ ಹೋಗ್ತಾರೆ. ಆಯ್ತಾ? ಆಮೇಲೆ ಇವಾಗ ನಾ ಈ ಏರಿಯಾದಲ್ಲಿ ಒಂದು ಬಾರ್ ಮಾಡಿದೀವಿ ಅಂದ್ರೆ, ಮೈ ಕಸ್ಟಮರ್ಸ್ ಆರ್ ಲೋಕಲ್ ಕಸ್ಟಮರ್ಸ್ ಅಲ್ಲಿ. ಸಂಬಡಿ ಫ್ರಮ್ ಅಲ್ಲಿಂದ ಯಾರೋ ಬಂದು ಇಲ್ಲಿಗೆ ಇದ್ ಮಾಡ್ತಕ್ ಹೋಗಲ್ಲ. ತುಂಬಾ ಜನ ಹೇಳ್ತಾರೆ ಅಲ್ಲಿ ನಕಲಿ ಕೊಡ್ತಾರೆ, ಡ್ರಿಂಕ್ಸ್ ಚೆನ್ನಾಗಿರಲ್ಲ ಅಂತ. ಅದು ಚೆನ್ನಾಗಿರಲ್ಲ ಅಂತ ಹೇಗೆ ಬರುತ್ತೆ ಅಂತ? ಒಂದೇ ಕಡೆಯಿಂದ ಬರೋದು, ಅದೇ ಬ್ರ್ಯಾಂಡ್, ಅದ್ ಹೆಂಗೆ ಚೆನ್ನಾಗಿಲ್ದೇ ಇರೋದಕ್ಕೆ ಸಾಧ್ಯ? ಸರ್, ನಕಲಿ ಅಂತ ಅಂದ್ರೆ ಗೊತ್ತಾ, ಕಲಬೆರಕೆ ಅಂತ ಮೊದಲೆಲ್ಲ ಇತ್ತು. ಇವಾಗೆಲ್ಲ ನಮ್ಮ ಎಕ್ಸೈಸ್ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಅದೇನು ಅಂದ್ರೆ ಅವಾಗೆಲ್ಲ ಮೊದಲೆಲ್ಲ ಮನೆಗಳಲ್ಲಿ ಮಾಡೋರು, ಮನೆಯಲ್ಲೆಲ್ಲ ತಯಾರು ಮಾಡೋರು, ಸ್ಪಿರಿಟ್ ತಂದ್ಬಿಟ್ಟು ತುಂಬಿಬಿಟ್ಟು ಎಲ್ಲ ಮಾಡೋರು ಅವಾಗೆಲ್ಲ. ಇವಾಗೆಲ್ಲ ಅವೆಲ್ಲ ಕಮ್ಮಿ. ಅದು ಇನ್ನೊಂದೇ ಗೊತ್ತಾ, ಒಂದೇ ಫ್ಯಾಕ್ಟ್ರಿ ತಯಾರಾಗೋ ಡ್ರಿಂಕ್ಸ್ ಎರಡೆರಡು ತರ ಟೇಸ್ಟ್ ಬರೋಕ್ ಚಾನ್ಸ್ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಬಾಯಿ ರುಚಿನಲ್ಲಿ ವ್ಯತ್ಯಾಸ ಬರ್ಬೋದು ಅಷ್ಟೇ ಹೊರತು, ಅವನೇನಾದ್ರೂ ಅಲ್ಲಿ ಕ್ಯಾಶಿಯರ್ಗಳೇನಾದ್ರೂ ಗೊತ್ತಿಲ್ದಂಗೆ ಮಿಕ್ಸ್ ಮಾಡಿ ಕಸ್ಟಮರ್ಗೆನ ಸರ್ವ್ ಮಾಡ್ತಾ ಇದ್ರೆ ಅಲ್ಲಿ ಡಿಫ್ರೆಂಟ್ ಬರುತ್ತೆ. ಮಾಡ್ತಾರೆ ತುಂಬಾ ಮಾಡ್ತಾರೆ. ಅದು ಇವಾಗೆಲ್ಲ ಒಂದು 10% ಬಂದಿದೆ. ಮೊದಲೆಲ್ಲ 60% ವರೆಗೂ ಇತ್ತು. ಅವಾಗ ತುಂಬಿ ಅವ್ರಿಗೆ ಗೊತ್ತಿಲ್ದಂಗೆ, ನಮಗೆ ಗೊತ್ತಿಲ್ದಂಗೆ, ಕಸ್ಟಮರ್ ಗೊತ್ತಿಲ್ದಂಗೆ ಓಪನ್ ಮಾಡ್ಕೊಡೋದು, ಯಾವ್ದೋ ಡ್ರಿಂಕ್ಸ್ ತುಂಬಿಕೊಡೋದು, ಇವೆಲ್ಲ ತುಂಬ ಮಾಡಿದ್ದಾರೆ. ಇವೆಲ್ಲ ಹಿಡಿದಿದ್ದಾರೆ, ಹಿಡಿದ್ಬಿಟ್ಟು ಸೀಸ್ ಮಾಡಿದ್ದಾರೆ, ಪೆನಾಲ್ಟಿ ಹಾಕಿದ್ದಾರೆ, ಎಂಟೈರ್ ಸ್ಟಾಕ್ ಎಲ್ಲ ಸೀಸ್ ಮಾಡಿದ್ದಾರೆ. ಅವೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಎಕ್ಸೈಸ್ ಏನು ಕಮ್ಮಿ ಇಲ್ಲ, ಅವ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಅದು ನಮ್ಮ ಕರ್ನಾಟಕದ ಎಕ್ಸೈಸ್ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಇದ್ದಾರೆ, ಬ್ರಿಲಿಯಂಟ್ ಇದ್ದಾರೆ. ಮತ್ತೆ ಅದೆಲ್ಲ ಲ್ಯಾಬಲ್ಲಿ ಹೋಗಿ ಚೆಕ್ ಮಾಡ್ತಾರೆ. ಆಮೇಲೆ ಪ್ರತಿ ತಿಂಗಳು ವಿಸಿಟ್ ಮಾಡಿ ಪ್ರತಿಯೊಂದು ಡ್ರಿಂಕ್ಸ್ನ ಲ್ಯಾಬಲ್ಲಿ ಚೆಕ್ ಮಾಡಿಸೋಕ್ಕೆ, ಡ್ರಿಂಕ್ಸ್ನ ಎತ್ಕೊಂಡೋಗಿ ಚೆಕ್ ಮಾಡಿ ಇದು ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದು ಮತ್ತೆ ವಾಪಸ್ ಕೊಡ್ತಾರೆ. ಅದು ಪ್ರತಿಯೊಂದು ಬಾರಲ್ಲಿ ಮಾಡ್ಲೇಬೇಕು. ಅದಕ್ಕೋಸ್ಕರ ಲ್ಯಾಬ್ ಇದೆ. ಡ್ರಿಂಕ್ಸ್ ನ ಚೆಕ್ ಮಾಡಕ್ಕೆ, ಇಲ್ಲಿ ಕಲಬೆರಕೆ ಆಗ್ತಾ ಇದೆಯಾ, ಇಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಕ್ಕೆ ಲ್ಯಾಬ್ ಇದೆ. ತಗೊಂಡೋಗ್ತಾರೆ, ಬ್ಯಾಚ್ ನಂಬರ್ ಎಲ್ಲ ಚೆಕ್ ಮಾಡ್ತಾರೆ, ಮತ್ತೆ ಅಲ್ಲಿ ಸ್ಟಿಕ್ಕರ್ ನಂಬರ್ ಚೆಕ್ ಮಾಡ್ತಾರೆ. ಆ ಡ್ರಿಂಕ್ಸ್ ಕರೆಕ್ಟ್ ಆಗಿದೆ ಇಲ್ವ ಅಂತ ಹೇಳ್ಬಿಟ್ಟು ಲ್ಯಾಬಿಗೆ ಕಳಿಸ್ತಾರೆ. ಲ್ಯಾಬಲ್ಲಿ ಕರೆಕ್ಟ್ ಆಗಿದೆ ಅಂತ ಓಕೆ ಆದ್ಮೇಲೆ ಇಲ್ಲಿ ನಮ್ಗೆ ಫ್ರೀ ಮಾಡ್ತಾರೆ ವ್ಯಾಪಾರ ಮಾಡಕ್ಕೆ. ಈ ಪೆನಾಲ್ಟಿ ಸಿಸ್ಟಮ್ ಈ ತರ ಇರೋದ್ರಿಂದಾನೆ ಯಾರನ್ನು ಮಾಡಕ್ ಹೋಗಲ್ಲ ಸಾಮಾನ್ಯ. ಯಾಕೆ ಅಂದ್ರೆ ಲೈಸೆನ್ಸ್ ಕೊಡ್ತಾ ಅಲ್ಲಿ ಯಾರ ಕೆಲಸ ಮಾಡೋರು ತಪ್ಪು ಕೆಲಸ ಮಾಡಿ ನಾವು ದುಡ್ಡನಾಸೆಗ 100-200 ದುಡ್ಡು ಕಿತ್ಕೊಳ್ಳೋಕೋಸ್ಕರ ಅಲ್ಲೇನೋ ತಪ್ಪು ಅಲ್ಲಿ ಕೆಲಸಗಾರ ಮಾಡ್ಬೋದು ಹೊರತು ಬಾರ್ಗಳು ಸಾಮಾನ್ಯವಾಗಿ ಯಾರು ಓನರ್ಗಳು ಯಾರು ಮಾಡಲ್ಲ. ಗೊತ್ತಾಯ್ತಾ? ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು ಇಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಅವನು 3 ವರ್ಷ ಕಷ್ಟಪಡೋ ದುಡ್ಡೆಲ್ಲ ಒಂದೇ ಸರಿ ಕಟ್ಟಬೇಕಾಗುತ್ತೆ. ಸರ್, ಈಗ ಈ ಲೈಸೆನ್ಸಿಂಗ್ ಅಂತ ಬಂದಾಗ ಅದು ಎಷ್ಟು ವರ್ಷಕ್ಕೆ ಇರುತ್ತೆ? ಪೀರಿಯಡ್ ಎಷ್ಟು ವರ್ಷಕ್ಕೆ ಇರುತ್ತೆ? ರಿನ್ಯೂವಲ್ ಮಾಡಿಸೋದು ಹೇಗೆ? ಸರ್ಕಾರ ಕೊಡೋದು ವರ್ಷಕ್ಕೆ ಒಂದೇ ಸರಿ ಲೈಸೆನ್ಸ್. ಅದನ್ನ ಜೂನ್ 15ರಿಂದ 30 ಒಳಗಡೆ ಕಟ್ಟಬೇಕು. ಲೈಸೆನ್ಸ್ ಕಟ್ಟಿದ್ರೇನೆ ಅವನು ಮುಂದೆ 1 ವರ್ಷ ರಿನ್ಯೂವಲ್ ವ್ಯಾಪಾರ ಮಾಡಕ್ ಅವಕಾಶ ಕೊಡ್ತಾರೆ. ಆಮೇಲೆ ಯಾವ್ದಾದ್ರು ಫೈನ್ ಪೆನಾಲ್ಟಿ ಯಾವ್ದಾದ್ರು ಇತ್ತು ಅಂದ್ರೆ ಅದನ್ನ ಪೂರ್ತಿ ಕ್ಲಿಯರ್ ಮಾಡಾದ್ಮೇಲೆ ರಿನ್ಯೂವಲ್ ನ ಮಾಡ್ಕೊಡೋದು. ಇಲ್ಲವರೆ ಮಾಡ್ಕೊಡಲ್ಲ. ಜೂನ್ 15ರಿಂದ ಜೂನ್ 30 ಟೈಮ್ ಕೊಟ್ಟಿರ್ತಾರೆ. ಅಷ್ಟರೊಳಗಡೆ ಅವರು ಲೈಸೆನ್ಸ್ ಫೀಸ್ ಮುಂದಿನ ವರ್ಷಕ್ಕೆ ವ್ಯಾಪಾರ ಮಾಡಕ್ಕೆ ಅಷ್ಟರೊಳಗಡೆ ಲೈಸೆನ್ಸ್ ಫೀಸ್ ಕಟ್ಟಿ ಅವನು ರಿನ್ಯೂವಲ್ ಮಾಡಿಸ್ಬೇಕು. 1 ವರ್ಷಕ್ಕೆ ಮಾತ್ರನೇ ಅಷ್ಟು ಅವಕಾಶ. ಅಂದ್ರೆ ಪೆನಾಲ್ಟಿ ಯಾವ್ದಿರುತ್ತೆ ಅದನ್ನೆಲ್ಲ ಪೇ ಮಾಡಬೇಕು, ಲೈಸೆನ್ಸ್ ಫೀಸ್ ಏನಿರುತ್ತೆ ಅದನ್ನ ಪೇ ಮಾಡಬೇಕು. ಹಂಗೆಲ್ಲ ಪೇ ಮಾಡಿದ್ಮೇಲೆ ಪೆನಾಲ್ಟಿ ಹಾಕ್ತಾರೆ. ಲೇಟ್ ಆಗಿ ಕ್ಲೋಸ್ ಮಾಡ್ತಾರೆ. ಓಕೆ, ಟೈಮಿಂಗ್ಸ್ ಇರುತ್ತೆ. ಒಂದು ಲೈಸೆನ್ಸ್ ಟೈಮಿಂಗ್ಸ್ ಇರುತ್ತೆ, 7ಗೆ ಒಂದು ಟೈಮಿಂಗ್ಸ್ ಇರುತ್ತೆ. ಏನೇನ್ ಟೈಮಿಂಗ್ಸ್? ಅದು 10 ಕ್ಲೋಸ್ ಮಾಡಬೇಕು. CL2 ಅಂದ್ರೆ MRP. ಬೆಳಗ್ಗೆ 10 ಗಂಟೆಗೆ ಓಪನ್, ಬೆಳಗ್ಗೆ 10 ಗಂಟೆ ಓಪನ್, ರಾತ್ರಿ 10 ಕ್ಲೋಸ್. CL2 ಆಯ್ತು, ಅದು MRP ಆಯ್ತು. ನೆಕ್ಸ್ಟ್ CL7 ಮತ್ತೆ CL9 ಅದೇ ಮೇಜರ್ ಇರೋದು. ಅದಕ್ಕೆಲ್ಲ ಟೈಮಿಂಗ್ಸ್ ಬಂದ್ಬಿಟ್ಟು ಅದು ಬಾರ್ ಅಂಡ್ ರೆಸ್ಟೋರೆಂಟ್ 1 ಗಂಟೆವರೆಗೂ ಟೈಮಿಂಗ್ಸ್. ಅಂದ್ರೆ ಬೆಳಗ್ಗೆ 10 ಗಂಟೆ ಓಪನ್ ಮಾಡಬೇಕು. ಬೆಳಗ್ಗೆ 10 ಗಂಟೆ ಓಪನ್,
ರಾತ್ರಿ 1 ಗಂಟೆ ಕ್ಲೋಸ್. 1 ಗಂಟೆ ಎಲ್ಲ ಕಡೆ ಎಲ್ಲ ಕೊಟ್ಟಿರಲ್ಲ. ಅದು ಏನು ಅಂತಂದ್ರೆ ಮೇನ್ ಸಿಟಿಗಳಲ್ಲಿ ಆ ತರ ಪರ್ಮಿಷನ್ ಕೊಟ್ಟಿರ್ತಾರೆ. ರೂರಲ್ ಅಲ್ಲಿ ಅಲ್ಲೇನ್ ಮಾಡ್ತಾರೆ, ಪೊಲೀಸ್ ಪ್ರಾಬ್ಲಮ್ ಅಲ್ಲಿ ಬೇಗ 11-11:30 ಕ್ಲೋಸ್ ಮಾಡಿ ಅಂತ ಅವ್ರು ಮೊದಲೇ ಹೇಳಿರ್ತಾರೆ. ಇಲ್ಲೇನಾದ್ರು ತೊಂದರೆ ಆಗುತ್ತೆ, ನೀವು 11:30 ಕ್ಲೋಸ್ ಮಾಡ್ಬೇಕಂತ ಫಸ್ಟೇನೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ರಿನ್ಯೂವಲ್ ಫೀ ಹೇಗಿರುತ್ತೆ? ರಿನ್ಯೂವಲ್ ಫೀಸ್ ನಾನು ಹೇಳಿದಲ್ಲ, ಜೂನ್ 15ರಿಂದ 30 ಟೈಮ್ ಕೊಟ್ಟಿರ್ತಾರೆ. ಬೇಕಾದ್ರೆ ಮೊದಲೇ ಮಾಡಿಸ್ಕೋಬಹುದು, ಏನ್ ತೊಂದರೆ ಇಲ್ಲ. ಅವ್ರ ಹತ್ರ ದುಡ್ಡು ಇರಕ್ಕೆ ಅಂದ್ರೆ ಫಸ್ಟ್ ನಾವೇನ್ ಲೈಸೆನ್ಸ್ ಕೊಟ್ಟಿದ್ವಲ್ಲ ಅದೇ ರಿನ್ಯೂವಲ್ ಫೀ. ಅಷ್ಟೇ. ಈಗ 10,32,000 ಇರುತ್ತಲ್ಲ, ಅದು ಮತ್ತೆ ರಿನ್ಯೂವಲ್ ಅಷ್ಟೇ ಲೈಸೆನ್ಸ್ ಫೀಸ್, ರಿನ್ಯೂವಲ್ ಫೀಸ್ ಅದು ವರ್ಷಕ್ಕೆ ಅಷ್ಟು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಜಾಯಿನ್ ಆಗಿದ್ದಕ್ಕೆ, ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ನಾವು ನಿಮ್ಮ ಹತ್ರ ಬಂದು ನಮಗೆ ಒಂದು ಮಾತಾಡಕ್ಕೆ ಅವಕಾಶ ಕೊಟ್ಟು, ಮತ್ತೆ ಸಾರ್ವಜನಿಕರಿಗೆ ನಮ್ದು ಏನಿದೆ ನಮ್ಮ ಮಾತುಗಳನ್ನ ಅವ್ರಿಗೆ ಇಷ್ಟಪಟ್ಟು ಅಥವಾ ನಾವು ಇಷ್ಟಪಡೋ ಥರ ನಾವು ಮಾತಾಡಿದೀವಿ ಅಂತ ತಿಳ್ಕೊಂಡಿದ್ದೀವಿ. ನಿಮಗೂ ಮತ್ತೆ ಯಾರು ಇದನ್ನ ಈ ಪ್ರೋಗ್ರಾಮ್ನ ಸೆಟ್ ಮಾಡಿರೋ ಈ ಸಿಬ್ಬಂದಿ ವರ್ಗದವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪಾಡ್ಕಾಸ್ಟ್. ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು, ಜೊತೆಗೆ ನಿಮಗೂ ಕೂಡ ತುಂಬ ಇನ್ಸೈಟ್ಸ್ ಸಿಕ್ತು ಈ ಬಿಸ್ನೆಸ್ನ ಬಗ್ಗೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ಥರದ ಇನ್ನಷ್ಟು ಪಾಡ್ಕಾಸ್ಟ್ಗಳಿಗಾಗಿ, ಬೇರೆ ಬೇರೆ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಗ್ರೋ ಕನ್ನಡ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.